ಆತ್ಮೀಯ ವೈದ್ಯ ಮಿತ್ರರೇ ಹಾಗೂ ಮಹನೀಯರೇ, ಮಹಿಳೆಯರೇ, ಇವತ್ತು ನಾವು ವೈದ್ಯರ ದಿನಾಚರಣೆಯ ಸಂಭ್ರಮದಲ್ಲಿ ಇದ್ದೇವೆ. ಇದನ್ನು ವರ್ಷ ನಾವು ಜುಲೈ 1ರಂದು ಸರಿಯಾಗಿ ನಾವು ಏರ್ಪಡಿಸಬೇಕಿತ್ತು. ಆದರೂ ಕೂಡ ನಮ್ಮ ಸ್ಟೇಟ್ನಲ್ಲಿ ಹಾಗೂ ಬೇರೆ ಉಳಿದಂಥ ಪ್ರಾಮುಖ್ಯ ಸ್ಥಳಗಳಲ್ಲಿ ವೈದ್ಯರ ದಿನಾಚರಣೆಯನ್ನು ಆಚರಿಸುವ ಕಾರಣ ನಮಗೆ ಅಲ್ಲಿಗೂ ಹೋಗಬೇಕಾದಂಥ ನಿಮಿತ್ತ ನಮಗೆ ನಮ್ಮ ಕುಟುಂಬ ವೈದ್ಯರ ಸಂಘದಲ್ಲಿ ಅದನ್ನು ಆಚರಿಸಲಿಕ್ಕೆ ಆ ದಿವಸ ಅನಾನುಕೂಲವಾಗಿತ್ತು. ಮುಂದೆ ಮೊನ್ನೆ 5ನೇ ತಾರೀಕಿಗೆ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಮಂಗಳೂರು ಘಟಕದಲ್ಲಿಯೂ ವೈದ್ಯರ ದಿನಾಚರಣೆ ಇತ್ತು. ನಿನ್ನೆ ವೆನ್ಲಾಕ್ ಆಸ್ಪತ್ರೆ ಹಾಗೂ ಲೇಡಿ ಗೋಶನ್ ಹಾಸ್ಪಿಟಲ್ನವರು ಜಂಟಿಯಾಗಿ ಏರ್ಪಡಿಸಿದಂಥ ವೈದ್ಯರ ದಿನಾಚರಣೆಯಲ್ಲಿ 43 ಜನರಿಗೆ ಸನ್ಮಾನವನ್ನು ಕೂಡ ಮಾಡಿಸಿ ಉತ್ತಮ ರೀತಿಯಲ್ಲಿ ನಡೆದಿತ್ತು. ಇದರಿಂದಾಗಿ ನಮಗೆ ಸರಿಯಾದ ಒಂದು ದಿವಸವೇ ಯಾವಾಗ ಅಂತೇಳಿ ಆಲೋಚನೆ ಮಾಡಿ ಇವತ್ತಿಗೆ ದೇವರ ದಯದಿಂದ ಅದು ಕೂಡಿ ಬಂತು. ಮತ್ತು ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಬೆಂಗಳೂರಿನಲ್ಲಿ ನಮಗೆ 1 ತಿಂಗಳ ಅವಧಿ ಉಂಟು. ವೈದ್ಯರ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಜುಲೈ 1ನೇ ತಾರೀಕಿಂದ ಜುಲೈ 30ರವರೆಗೂ ಆಚರಿಸಬಹುದು ಅಂತ ಹೇಳಿಕೊಂಡು ನಮಗೆ ಅಲ್ಲಿಂದಲೇ ಪರ್ಮಿಷನ್ ಅಪ್ಪಣೆ ಸಿಕ್ಕಿದೆ. ಹಾಗಾಗಿ ಪ್ರತಿಯೊಂದು ಕಡೆಯಲ್ಲೂ ಜುಲೈ ಮಂತಿನಲ್ಲಿ ವೈದ್ಯರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಇವತ್ತಿನ ನಮ್ಮ ಈ ವೈದ್ಯರ ದಿನಾಚರಣೆಯಲ್ಲಿ ಭಾಗವಹಿಸುವರೇ ಮೂಡಬಿದಿರೆಯ ಈ ವಿದ್ಯಾಸಂಸ್ಥೆಗಳ ರೂವಾರಿಯಾದಂಥ ಡಾಕ್ಟ್ರು ಮೋಹನಾಳ್ ಅವರು ಬಂದಿದ್ದಾರೆ. ಮತ್ತು ನಮ್ಮವರೇ ಆದಂಥ DMO ಶಿವಪ್ರಕಾಶ್ ಡಾಕ್ಟ್ರು ಅವರು ಇದ್ದಾರೆ. ಇನ್ನು ಉಳಿದಂಥ ಗಣ್ಯರು ನೀವೆಲ್ಲರೂ ಇಲ್ಲಿ ಸೇರಿದ್ದೀರಾ. ನಾನು ನಮ್ಮ ಕುಟುಂಬ ವೈದ್ಯರ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಅಣ್ಣಯ್ಯ ಕುಳಾಲ್ರು ಡಾಕ್ಟರ್ ಮೋಹನಾಳ್ವರನ್ನು ಹಾಗೂ ಡಾಕ್ಟರ್ ಶಿವಕುಮಾರನ್ನು ವೇದಿಕೆಗೆ ಕರೆತರಬೇಕು ಅಂತೇಳಿ ಕೇಳಿಕೊಳ್ತೇನೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಇಬ್ಬರು ಅವರವರ ಅನಾನುಕೂಲತೆಗಳಿಂದಾಗಿ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರೇ ನಮ್ಮ ಉದ್ಘಾಟಕರಾಗಿ ಬರಬೇಕಾಗಿದ್ದಂಥ CEO ಆನಂದ್, ಡಾಕ್ಟರ್ ಆನಂದ್ರವರು. ಅವರಿಗೆ ನಾವು ಜಿಲ್ಲಾ ಪಂಚಾಯತ್ ಆಫೀಸಿಗೆ ಹೋಗಿ 4 ಗಂಟೆಗೆ ಅವರನ್ನು ಆಹ್ವಾನ ಕೊಟ್ಟು ಎಲ್ಲ ರೆಡಿಯಾಗಿತ್ತು. ಸಂತೋಷದಲ್ಲಿ ಅವರು ಬಂದೇ ಬರ್ತೇನೆ ಅಂತ ಹೇಳುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು. ಆದರೆ 4:15ಗೆ ಅವರಿಗೆ ಸರಕಾರದಿಂದ ಆರ್ಡ್ರ್ ಬಂತು, ನೀವು ವಿಜಯಪುರಕ್ಕೆ DC ಆಗಿ ನಿಮ್ಮನ್ನು ಪ್ರಮೋಷನ್ ಮಾಡಿದೆ, ನಾಳೆಯೇ ಹೋಗಿ ಅಲ್ಲಿ ಅಧಿಕಾರ ಸ್ವೀಕರಿಸಬೇಕು ಅಂತ ಹೇಳಿಕೊಂಡು. ಹಾಗಾಗಿ ಅದೇ ದಿವಸ ಸಾಯಂಕಾಲ ಅವರು ಫ್ಲೈಟ್ನಲ್ಲಿ ವಿಜಯಪುರಕ್ಕೆ ಹೋಗಿ ಅಲ್ಲಿ ಅಧಿಕಾರವನ್ನು ತೆಕ್ಕೊಂಡ ಕಾರಣ ಇವತ್ತು ನಮ್ಮೊಟ್ಟಿಗೆ ಸೇರಲಿಕ್ಕೆ ಅನಾನುಕೂಲವಾಯಿತು. ಇನ್ನೊಬ್ಬರು ನಮ್ಮ ಪಾಕಶಾಲಾ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ವಾಸ್ತೇವ್ ಅಡಿಗರು, ಅವರಿಗೆ ಕುಂದಾಪುರಕ್ಕೆ ಬಂದಿದ್ದರು. ಅವರು ಇವತ್ತು ಸಾಯಂಕಾಲ 4 ಗಂಟೆಗೆ ನಾನು ಮಾತನಾಡಿದ್ದೇನೆ. ಅವರು ಸರಿ 7:15ಗೆ ನಾನು ಇದ್ದೇನೆ, ನನಗೆ 8:45 ಗಂಟೆಗೆ ಫ್ಲೈಟ್ ಉಂಟು, ಆದ ಕಾರಣ ಕಾರ್ಯಕ್ರಮ ಎಲ್ಲ ಬೇಗ ಮುಗಿಸಬೇಕು, ಬನ್ನಿ ಮೇಡಮ್ ಕೂತ್ಕೊಳ್ಳಿ. ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಮಂಗಳೂರು ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ JC ಮರಿಯಾ ಡಿಸೋಸರವರು. ಇನ್ನು ನಿಮಗೆ ಸ್ವಾಗತ. ಮತ್ತು ಅದು 4 ಗಂಟೆಗೆ ಆಗುವಾಗ ಕುಳಾಲ್ರವರಿಗೆ ಫೋನ್ ಬಂತಂತೆ, ಹೀಗೆ ಅವರು ಬಾತ್ರೂಮಿನಲ್ಲಿ ಜಾರಿ ಬಿದ್ದು ಸೊಂಟಕ್ಕೆ ಪೆಟ್ಟಾಗಿದೆ ಹೀಗೆ ಅಂತೇಳಿ. ಮತ್ತು ನಾನು ವಿಚಾರಿಸಿದೆ. ಅಷ್ಟೊತ್ತಿಗೆ ಅವರು ಹಾಸ್ಪಿಟಲ್ನಲ್ಲಿದ್ದರು. ಡ್ರೈವರ್ ಹೇಳಿದರು, ಇವತ್ತಿನ ಬರುವ ಪರಿಸ್ಥಿತಿಯಲ್ಲೇ ಇಲ್ಲ, ಅವರಿಗೆ ಟ್ರೀಟ್ಮೆಂಟ್ ಆಗ್ತಾ ಉಂಟು, ಆದ ಕಾರಣ ನೀವು ಮುಂದುವರಿಸಿ ಅಂತೇಳಿ ಹೇಳುವಂಥ ಸೂಚನೆ. ಹಾಗೆ ಈ ಕಡೆಗೆ ಕೈ ಕೊಟ್ಟವರಲ್ಲಿ ಇಬ್ಬರು ನಮಗೆ ಸಿಕ್ಕಿ ಬಂದರು. ಅಂದರೆ ಇಬ್ಬರದ್ದು ಸರಿಯಾದ ಜೆನ್ವಿನ್ ರೀಸನ್ಗಳೇ. ಒಬ್ಬರು
ವಾಸ್ತುವಾಡಿಗರಿಗೆ ಫ್ರ್ಯಾಕ್ಚರ್ ಆಗಿ ನಿಜವಾಗಿ ಅದು ಭಾಳ ಬೇಸರದ ಸಂಗತಿ. ಹೀಗೆ ಅಂತ 35 ಪಾಕಶಾಲೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಎಲ್ಲ ಕಡೆಯಲ್ಲೂ ಇದ್ದಾರೆ, ಬ್ಯುಸಿ. ಬ್ಯಾಂಗ್ಳೂರಿನಲ್ಲಿ 15 ಕಡೆಯಲ್ಲಿ ಉಂಟು. ಇವೆಲ್ಲ ಇದ್ದರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅವರು ಒಪ್ಪಿದವರು. ನಮಗೆ ಮೊದಲು ಕೂಡ ತುಂಬ ಹೃದಯದ ಸಹಕಾರಗಳನ್ನು ಅವರು ಕೊಟ್ಟವರು. ಪ್ರಾಸ್ತಾವಿಕವಾಗಿ ನಾನು ಕೆಲವು ವಿಷಯಗಳನ್ನು ಇನ್ನೂ ಹೇಳಿಕೊಂಡು ಅದನ್ನು ಮತ್ತೆ ತಿಳಿಸ್ತೇನೆ. ಈಗ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸುವರೆ ನಾನು ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸುವ ಮಮತಾ ಕುಳಾಲ್ ಬಂದು ಪ್ರಾರ್ಥನೆಯನ್ನು ನೆರವೇರಿಸಿಕೊಡಬೇಕು ಅಂತೇಳಿ ಕೇಳಿಕೊಳ್ತೀನಿ. ಸುಂದರತರ ಪಿನಾಕ ಹರದರ, ಸುಂದರತರ ಪಿನಾಕ ಹರದರ, ಗಂಗಾಧರ ಗಜ ಚರ್ಮಾಂಬರಧರ, ಗಂಗಾಧರ ಗಜ ಚರ್ಮಾಂಬರಧರ, ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಕೊರಳೊಳು ಬಸು ಮರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೇ, ಗರುಡ ಗಮನ ನಮ್ಮ ಪುರಂದರ ವಿಠಲನ, ಗರುಡ ಗಮನ ನಮ್ಮ ಪುರಂದರ ವಿಠಲನ, ಪ್ರಾಣ ಪ್ರಿಯನು ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ರಮಣ ನಿನಗೆ ನಮೋ ನಮೋ. ನಮ್ಮ ಈ ವೈದ್ಯರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟ್ರು ಸದಾಶಿವ ಪುಳನಾಯರಿಗೆ ಸನ್ಮಾನವನ್ನು ಮುಂದೆ ಮಾಡಲಿಕ್ಕಿದ್ದೇವೆ. ಅದರಿಂದ ಮೊದಲು ಎಲ್ಲರನ್ನು ಉದ್ದೇಶಿಸಿ ಸ್ವಾಗತ ಭಾಷಣವನ್ನು ಮಾಡಬೇಕಾಗಿ ಡಾಕ್ಟ್ರು ನಮ್ಮ ಕುಟುಂಬ ವೈದ್ಯರ ಅಧ್ಯಕ್ಷರಾದ ಡಾಕ್ಟರ್ ಅಣ್ಣಯ್ಯ ಕುಳಾಲ್ರನ್ನು ಕೇಳಿಕೊಳ್ತೇವೆ. ಹಾಗೆ ನಮ್ಮ ಜಿಲ್ಲಾ ಸರ್ಜನ್ ನಮ್ಮೊಂದಿಗೆ ಇಬ್ಬರು ಕೈ ಜೋಡಿಸಿ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಜೊತೆಗೆ ನೀವೆಲ್ಲ ಅವ್ರ ಮೇಲೆ ಪ್ರೀತಿಯಿಂದ ಬಂದಿದ್ದೀರಿ. ಸ್ವಾಗತ ಮಾಡುವ ಮೊದಲು ಕುಟುಂಬ ವೈದ್ಯ ಸಂಘಟನೆ ಏನು ಅಂತ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಇನ್ನೊಂದು ಸಂಘಟನೆ ಇದೆ, IMA ಕಾಲೇಜ್ ಆಫ್ ಜನರಲ್ ಪ್ರಾಕ್ಟಿಷನರ್ಸ್ ಅಂತ. ಇದಕ್ಕೆ ಸುಮಾರು 70 ವರ್ಷ ಆಗಿದೆ. IMAಗೆ 100 ವರ್ಷ ಆದರೆ IMA ಕಾಲೇಜ್ ಆಫ್ ಜನರಲ್ ಪ್ರಾಕ್ಟಿಷನರ್ಸಿಗೆ ಸುಮಾರು 70 ವರ್ಷ ಆಗಿದೆ. IMAಯಲ್ಲಿ ಜನರಲ್ ಪ್ರಾಕ್ಟಿಷನರ್ಸ ಮುಖ್ಯವಾಗಿ ಪ್ರವಾಹದಲ್ಲಿ ಬರಬೇಕು. ಅವರ ಜ್ಞಾನ ಸಹ ಹೆಚ್ಚು ಹೆಚ್ಚು ಅಪ್ಡೇಟ್ ಆಗಬೇಕೆನ್ನುವ ನೆಲೆಯಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ 1928ರಲ್ಲಿ ಸ್ಥಾಪನೆ ಮಾಡಿದ್ದು. ಆವತ್ತಿನ ವೆಸ್ಟ್ ಬೆಂಗಾಲ್ದ ಚೀಫ್ ಮಿನಿಸ್ಟರ್ ನಿಮಗೆ ಗೊತ್ತಿರೋ BC ರಾಯ್, ಬಿಧಾನ್ ಚಂದ್ರ ರಾಯ್, ಖುದ್ದು ವೈದ್ಯ. 2 ಬಾರಿ ವೆಸ್ಟ್ ಬೆಂಗಾಳದ ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ 2 ಗಂಟೆಗಳ ಕಾಲ ತಾನು ರೋಗಿಗಳನ್ನು ನೋಡ್ತಿದ್ರು. ಅದು ನಾಮಕೆ ವಾಸ್ತೆ ನೋಡುವುದಲ್ಲ, ಅವರು FRCS ಮತ್ತು FRC ಎರಡನ್ನು, ಫಿಸಿಷಿಯನ್ ಮತ್ತು ಸರ್ಜನ್ ಎರಡನ್ನು ಮಾಡಿಸ್ಕೊಂಡು ಬಂದು ಆದರೂ ಸಹ 2 ಗಂಟೆಗಳ ಕಾಲ ಜನರಲ್ ಫಿಸಿಷಿಯನ್ ಆಗಿ ರೋಗಿಗಳನ್ನು ನೋಡ್ತಾಯಿದ್ರು. ಆ ಒಂದು ಪ್ರೀತಿಯಿಂದ ಹುಟ್ಟಿಕೊಂಡ ಸಂಸ್ಥೆ ಕಾಲೇಜ್ ಆಫ್ ಜನರಲ್ ಪ್ರಾಕ್ಟಿಷನರ್ಸ್. ಆದರೆ ಕರ್ನಾಟಕದಲ್ಲಿ ಕಾಲೇಜ್ ಆಫ್ ಜನರಲ್ ಪ್ರಾಕ್ಟಿಷನರ್ ಹೆಚ್ಚು ಪ್ರಚಲಿತಕ್ಕೆ ಬರಲಿಲ್ಲ. IMA ಜೊತೆಗೆ ಅದು ಅಲ್ಲೆಲ್ಲ ಮೊಬ್ಬಾಗಿತ್ತು. ಅಂಥ ಸಮಯದಲ್ಲಿ 2003ರಲ್ಲಿ ಮಂಗಳೂರಿನಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆ, ಡಾಕ್ಟರ್ ಮೋಹನ್ದಾಸ್ ಭಂಡಾರಿ, ಕೈಲ್ಕೆರೆ ಮೋಹನ್ದಾಸ್ ಭಂಡಾರಿ, ದಿವಂಗತ ಮೋಹನ್ದಾಸ್ ಭಂಡಾರಿ ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಅವರು ಮಂಗಳೂರಿನಲ್ಲಿ ಒಂದು ಕುಟುಂಬ ವೈದ್ಯರ ಸಂಘಟನೆಯನ್ನು ಹುಟ್ಟುಹಾಕಿ ಹೆಚ್ಚು ಕಮ್ಮಿ
ಮೂಲ್ಕಿಯಿಂದ ಮೂಡುಬಿದ್ರೆಯಿಂದ ಹಿಡಿದು ತಲಪಾಡಿಯವರೆಗೆ ಆ ಕಡೆ ವಿಟ್ಲ ಪುತ್ತೂರಿನವರೆಗಿನ ಕುಟುಂಬ ವೈದ್ಯರನ್ನು ಸಂಘಟಿಸಿ ಕಟ್ಟಿ ಬೆಳೆಸಿದರು. ಅವರು ಅದರ ಅಧ್ಯಕ್ಷ ಆಗಿದ್ದಾಗ ನಾನು ಸ್ಥಾಪಕ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವ. ಅವರ 2 ಟರ್ಮ್ ಅಧ್ಯಕ್ಷತೆಯಲ್ಲಿಯೂ ನಾನು ಕಾರ್ಯದರ್ಶಿಯಾಗಿದ್ದೆ. ಆನಂತರ ಕುಡುವ ಅವರಿದೆ, ದಿವಂಗತ ಕುಡುವ ಅವರು, MAR ಕುಡುವ, ಮೂಲ್ಕಿಯಲ್ಲಿ ಕುಡುವ ಹಾಸ್ಪಿಟ್ಲನ್ನು ಮಾಡಿದವರು. ಮಂಗಳೂರಲ್ಲಿ ಮ್ಯಾಂಗ್ಳೂರ್ ಹೆಲ್ತ್ ಕೇರ್ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು. ಅವರು ಇವತ್ತು ನಮ್ಮೊಂದಿಗಿಲ್ಲ. ಅವರ 2 ವರ್ಷ ಅಧ್ಯಕ್ಷ ಆಗಿದ್ದರು. ಅವರಿಗೂ ನಾನು ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೆ. ಅದಂತರ ಖಂಡಿಗೆಯಿಂದ ಹಿಡಿದು ಶಿವರಾಮ್ ರೈಯಿಂದ ಹಿಡಿದು ಡಾಕ್ಟರ್ ಭುಜಂಗ್ ಶೆಟ್ಟಿಯಿಂದ ಹಿಡಿದು ಸಾಕಷ್ಟು ಜನ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಅನಂತರ ನಾನು ಅಧ್ಯಕ್ಷ ಆಗಿದ್ದೆ. ಆ ಬಳಿಕ ನಮ್ಮಲ್ಲಿರೋ ಹೆಚ್ಚಿನವರು ಹಿರಿಯರು, ಅಧ್ಯಕ್ಷ ನಮಗೆ ಬೇಡ ಮರ್ರೆ, ನೀವೇ ಮಾಡಿ, ನಾವು ನಿಮ್ಮೊಟ್ಟಿಗಿದ್ದೇವೆ, ಎಷ್ಟು ಹಣ ಬೇಕು ಹೇಳಿ, ನಾವಿದ್ದೇವೆ, ಅಧ್ಯಕ್ಷ ಬೇಡ. ಹಾಗಾಗಿ ನಾನು, ವಿವೇಕಾನಂದ ಭಟ್ರು, GK ಭಟ್ರು, ನಾವೇ ರೊಟೇಷನ್ ಮಾಡ್ಕೊಂಡು, ವಿವೇಕಾನಂದ ಭಟ್ರು ಇಲ್ಲಿದ್ದಾರೆ, ಎಸ್ ಸರ್, ವಿವೇಕಾನಂದ ಭಟ್, ನಾವೆಲ್ಲ ರೊಟೇಷನ್ ಮಾಡಿಕೊಂಡು 1 ವರ್ಷ ನೀನು 1 ವರ್ಷ ನಾನು ಅಂತ ಹಾಗಾಗಿ ಕೆಲಸ ಮಾಡಿಕೊಂಡು ಇಲ್ಲಿವರೆಗೆ ತಂದಿದ್ದೇವೆ. ಇದು 22 ವರ್ಷ ಕಂಪ್ಲೀಟ್ ಆಗಿದೆ, 23ನೇ ವರ್ಷ. ಸಾಕಷ್ಟು ಜನ ಅಧ್ಯಕ್ಷ ಇದ್ದರು. ಆದರೆ ಈ ಸಂಘಟನೆ ಒಂದು ಏನಂದರೆ, ಇಲ್ಲಿ ವೃತ್ತಿ ಮಾತ್ಸರ್ಯ, ಹೊಟ್ಟೆ ಕಿಚ್ಚು ಏನಿಲ್ಲ. ಇಲ್ಲಿ ಬಂದು ಸೇರಿದಾಗ ಎಲ್ಲರೂ ಹೇಳ್ತಾರೆ FDA ಬತ್ತಂಡು ಒಂದು ಖುಷಿ ಆಪುಣ ಮಾರೆ, ಒಂದು ಇಲ್ಲಡು ಕುಲ್ಲದು ಪಾತೆರ್ಲಕ್ಕ ಆಪುಣ ಅಂತ. ಆ ರೀತಿಯ ಒಂದು ಪ್ರೀತಿ ನಮ್ಮೆಲ್ಗೆ ಇದೆ. ಹೆಚ್ಚಿನ ಜನ ಇವನ್ ಅಲ್ಲಿ ಬಂದವರು ಕನ್ಸಲ್ಟೆಂಟು, ಫಿಸಿಷಿಯನ್ನು, ಸರ್ಜನು ಏನೋ ಬೇರೆ ಇಲ್ಲ, ಎಲ್ಲರೂ ನಾವು ಮನೆಯಲ್ಲಿ ಕುಳಿತು ಮಾತಾಡೋ ಒಂದು ಸಂಸ್ಥೆ ಫ್ಯಾಮಿಲಿ ಡಾಕ್ಟರ್ ಅಸೋಸಿಯೇಷನ್. ಇಷ್ಟು ಗಟ್ಟಿಯಾದ ಕುಟುಂಬ ವೈದ್ಯರ ಸಂಘಟನೆ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ರಾಜ್ಯದಲ್ಲಿ ಒಂದು ಕಾಲೇಜ್ ಆಫ್ ಜನರಲ್ ಪ್ರಾಕ್ಟಿಷನ್ ಅಂತಿದೆ, ಅದರ ಅಧ್ಯಕ್ಷ 2 ಬಾರಿ ನಾನು ರಾಜ್ಯಾಧ್ಯಕ್ಷ ಆಗಿದ್ದೆ. ಆದರೆ ಇಡೀ ರಾಜ್ಯದವರು ಹೇಳೋದು ಮಂಗಳೂರಿನಲ್ಲಿ ಇರುವಷ್ಟು ಆ ಚಾಕಚಕ್ಯತೆ ಸಂಘಟನಾ ಇದು ಬೇರೆ ಕಡೆ ಅಷ್ಟು ಇಲ್ಲ ಅಂತ. ಕಾರಣ GK ಭಟ್ರು ಅಂತವರು. GK ಭಟ್ರು ನಾನು ಅಧ್ಯಕ್ಷ ಆಗುವಾಗ ನಮಗೆ ಸೆಕ್ರೆಟರಿಯಾಗಿ ಬಂದವರು. ಆನಂತರ ಅವರು ಹಿಂದಕ್ಕೆ ನೋಡಲೇ ಇಲ್ಲ. ಅವರು ಅಲ್ಲಿಂದ ಹಿಡಿದು ಲ್ಯಾಡರ್ ಹಿಡಿದು ರಾಜ್ಯಕ್ಕೆ ಹೋಗಿ ಈಗ ರಾಷ್ಟ್ರ ಮಟ್ಟದವರೆಗೆ ಹೋಗ್ತಿದ್ದಾರೆ GK ಭಟ್ ಅವರು. ಅಂಥವರ ಸೇವೆ, ದೊಡ್ಡ ಸೇವೆ ಈ ಕುಟುಂಬ ವೈದ್ಯರ ಸಂಘಟನೆ ಹಿಂದೆ ಇದೆ. ನಾವು 2 ಬಾರಿ ಕುಟುಂಬ ವೈದ್ಯರ ಸಮ್ಮೇಳನ ಮಾಡಿದ್ವಿ. ಒಮ್ಮೆ ಶ್ರೀನಿವಾಸ್ ಮೆಡಿಕಲ್ ಕಾಲೇಜಲ್ಲಿ, ಇನ್ನೊಮ್ಮೆ ಕಳೆದ ಬಾರಿ ನಾವು IMAಯಲ್ಲೇ ಮಾಡಿದ್ವಿ. 2 ಬಾರಿಯೂ ನಾನು ರಾಜ್ಯಾಧ್ಯಕ್ಷ ಆಗಿರುವಾಗ ಆ ಕೆಲಸ ಮಾಡಿದ್ವಿ. ನೀವೆಲ್ಲ ಸಹಕಾರ ಕೊಟ್ಟಿದ್ರಿ. ಹೆಚ್ಚಿನ ಜನ ಹೇಳಿದ್ರಿ ನಮ್ಮ ಹತ್ರ ಸಮ್ಮೇಳನ ಮಾಡಲಿಕ್ಕೆ ಏನು ಎದುರು ಬೇಡಿ, ನಮ್ಮ ಹತ್ರ ಫಂಡ್ ಇದೆ, ನಾವು ಯಾರ ಹತ್ರ ಬೇಡೋದು ಬೇಡ, ನಮ್ಮ ಫಂಡನ್ನು ಯೂಸ್ ಮಾಡುವ ಅಂತ ಹೇಳಿದರು. ಆದರೆ ನಮ್ಮ ಫಂಡನ್ನು ಯೂಸ್ ಮಾಡಬೇಕಂತ ನಾವು ಹೊರಟಾಗ ನಮ್ಗೆ ಆ ಫಂಡನ್ನು ಯೂಸ್ ಮಾಡೋ ಪರಿಸ್ಥಿತಿಯೇ ಬರಲಿಲ್ಲ. ಬೇರೆ ಯಾರು ಬಂದು ಸಹಕಾರ ಕೊಟ್ಟದಿಂದ ಆ ಫಂಡಿಗೆ ಏನೂ ತೊಂದರೆ ಇಲ್ಲ. ನಮ್ಮ ಫಂಡ್ ನಮ್ಮ ಹತ್ರ ಹಿಡಿದಿತ್ತು, ನಮಗೆ ಬೇರೆಯವರು ಸಹಕಾರ ಕೊಟ್ಟರು. ಇದು ಕುಟುಂಬ ವೈದ್ಯರ ಬಗ್ಗೆ ಮಂಗಳೂರಿನಲ್ಲಿರುವ ಪ್ರೀತಿ. ಇವತ್ತು ನಮ್ಮ ಪಾಠಶಾಲೆಯವರು ಬರಬೇಕಾಗಿತ್ತು, ಪಾಕಶಾಲೆಯವರು. ಅವರು ಲಾಸ್ಟ್ ಟೈಮ್ ನಾವು ಸಮ್ಮೇಳನ ಮಾಡಿದಾಗ ಬೆಳಗಿನ ಅವರ ಉಪಹಾರ ಒದಗಿಸಿದ್ದು ಸುಮಾರು 80-90 ಸಾವಿರ ರೂಪಾಯಿದು ಉಪಹಾರ ಕೊಟ್ಟಿದ್ದರು. ಅದು ಇಡೀ ರಾಜ್ಯಕ್ಕೆ ಖುಷಿಯಾಗಿತ್ತು. ಅಷ್ಟು ಚಂದದ ಒಂದು ಊಟೋಪಚಾರವನ್ನು ಅವ್ರು ಕೊಟ್ಟಿದ್ದರು. ಅವರು ಇವತ್ತು ಬರಬೇಕು, ನನ್ನ ಊರಿನವರು ಅವರು ಇವತ್ತು ಬರ್ತೇನಂತ ಹೇಳಿ ಬಂದು ಹೊರಟು ನಿಂತು ಕುಂದಾಪುರದಿಂದ ಉಡುಪಿಗೆ ಬಂದು ಉಡುಪಿಯಲ್ಲಿ ಬರುವಾಗ ಒಂದು ಸಣ್ಣ ಓಲಿ ಮುಖ ತೊಳಿಲಿಕ್ಕೆ ಹೋಗುವಾಗ ಕಾಲು ಜಾರಿ ಬಿದ್ದು ಫ್ರ್ಯಾಕ್ಚರ್ ಆಗಿದೆ. ಬಟ್ ಅವರಿಗೂ ತುಂಬ ನೋವಾಯಿತು. ನಾನು ಇರಬೇಕಿತ್ತು ನಿಮ್ಮ ಜೊತೆಗೆ, ಮೋಹನ್ ಆಳವ್ರ ಜೊತೆಗೆ ಇರಬೇಕಿತ್ತಂತ. ಅವರಿಗೂ ಆಗಲಿಲ್ಲ. ಮತ್ತು ಡಾಕ್ಟರ್ ಆನಂದ್ ಅವರಿಗೂ ಆಗಲಿಲ್ಲ. ಆದರೆ ನಮ್ಮ ಜೊತೆ ನಮ್ಮ ಶಿವಪ್ರಕಾಶ್ ಸರ್ ಮತ್ತು ಮೋಹನ್ ಆಳ್ವ ಇಬ್ಬರು, ಒಬ್ಬರು ಎಲೋಪತಿ ಸಿಸ್ಟಮಲ್ಲಿ ತನ್ನ ಅಸ್ತಿತ್ವವನ್ನು ನಾಡಿಗೆ ತೋರಿಸಿದವರಾದರೆ, ಇನ್ನೊಬ್ಬರು ಆಯುರ್ವೇದದ ಜೊತೆಗೆ ಸಾಂಸ್ಕೃತಿಕ ರಾಯಭಾರಿಯಾಗಿ ಈಗ ಮೆಡಿಕಲ್ ಕಾಲೇಜಿಗೂ ಅವರು ಬುನಾದಿ ಆಗಲಿಕ್ಕೆ ಹೊರಟ ನಮ್ಮೆಲ್ಲರ ಪ್ರೀತಿ, ಇಡೀ ರಾಷ್ಟ್ರದ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ಮೋಹನ್ ಆಳ್ವ ನಮ್ಮ ಜೊತೆಗಿದ್ದಾರೆ. ಇವರಿಬ್ಬರನ್ನ ಸ್ವಾಗತಿಸಬೇಕಾದ್ದು ನಮ್ಮ ಕರ್ತವ್ಯ. ಅವರಿಬ್ಬರ ಬಗ್ಗೆ ಪರಿಚಯ ಬಗ್ಗೆ ನಾನು ಹೇಳಲೇಬೇಕಾಗಿದೆ. ಡಾಕ್ಟರ್ ಶಿವಪ್ರಕಾಶ್ ಇದು ಮೋಸ್ಟ್ ಸ್ಕಿಲ್ಡ್ ಸರ್ಜನ್ ಅಂತ ಹೆಸರು ಪಡ್ಕೊಂಡವರು. ಅವರಿಗೆ ಸರ್ಕಾರದಿಂದ ಕೊಡುವ ಒಂದು ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿ ಅದಕ್ಕೆ ಸರ್ವೋತ್ತಮ ಅವಾರ್ಡನ್ನು ಅವರು ಪಡ್ಕೊಂಡವರು ಶಿವಮೊಗ್ಗ ಜಿಲ್ಲೆಯಲ್ಲಿ. ನನಗೆ ಹೆಮ್ಮೆ ಅನ್ನಿಸ್ತದೆ. ಅವರು ಅಲ್ಲಿಂದ ಬಂದು ಮಂಗಳೂರಲ್ಲಿಯೂ ಸಹ ಇವತ್ತಿಗೂ ಎಲ್ಲರೂ ಮನಸ್ಸನ್ನು ಗೆದ್ದಿದ್ದಾರೆ. DMO ಪಾತೆಯವರಲ್ಲಿ ಮಾರ್ರೆ ಭಾರಿ ಎಡ್ಡೆ ಉಳ್ಳೇರು, ಒಳ್ಳೆ ಸ್ಮೈಲಿಂಗ್ ಫೇಸ್, ಖುಷಿ ಆಗ್ತದೆ ಅವ್ರ ಹತ್ರ ಹೋದಾಗ. ಸಮಸ್ಯೆ ಸಾಲ್ವ್ ಆಗ್ತದೆ ಅನ್ನುವ ಸಾಕಷ್ಟು ನಾನು ನೋಡಿದ್ದೇನೆ. ಯಾಕಂದರೆ ನಾವು ಡಾಕ್ಟರ್ ಸಲ್ಡಾನ ನಾವೆಲ್ಲ ಒಟ್ಟೊಟ್ಟಿಗೆ ನೋಡಿದವರು, ವಿಜಯ್ ಕುಮಾರ್ ನಾವೆಲ್ಲ ಇದ್ದೇವೆ. ಹಾಗಾಗಿ ಒಂದು ಹೆಮ್ಮೆ ಅವರಿಗೆ. ಈಗ ನಾನು ಇಷ್ಟವರೆಗೂ ಹೇಳಿಲ್ಲ ನೀವು
ಗೆಸ್ಟ್ ಅಂತ ಹೇಳಲಿಲ್ಲ, ನೀವು ಬನ್ನಿ ಸರ್ ಅಂತ ಹೇಳಿದ್ವಿ. ಅವರು ನಮಗೆ ಆಪತ್ತು ಬಂದು, ಯಾಕಂದರೆ ಸರ್ಜನ್ ಸರ್ ಆಲ್ವೇಸ್ ಆಪತ್ತು ಬಂಧುಗಳು. ನಮಗೆ ಫಿಸಿಷಿಯನ್ಗಳಿಗೆ ಏನು ಮಾಡ್ಲಿಕ್ಕೆ ಆಗದಿದ್ದಾಗ ನಾವು ಸರ್ಜನ್ ಕರೆದು ಸರ್ ಏನಾದರೂ ನೋಡಿ ಸರ್ ಏನು ಸಮಸ್ಯೆ ಇದೆ ಅಂತ ಹೇಳೋದು. ಹಾಗಾಗಿ ಅವರು ನಮ್ಮ ಜೊತೆ ಬಂದು ನಮಗೆ ಹರಸಿಕೆ ಬಂದಿದ್ದಾರೆ. ಕುಟುಂಬ ವೈದ್ಯ ಪದ್ಧತಿಯನ್ನು ತುಂಬ ಹತ್ತಿರದಿಂದ ಕಂಡವರು. ಯಾಕಂದರೆ ನನಗೆ ಗೊತ್ತಿದ್ದಾಗೆ ಕುಟುಂಬ ವೈದ್ಯ ಪದ್ಧತಿಯಲ್ಲಿ ಅತ್ಯಂತ ಹೆಚ್ಚು ಕುಟುಂಬ ವೈದ್ಯ ಪದ್ಧತಿಯನ್ನು ಬಲ್ಲವರು ಅಂದಿದ್ರೆ ಸರ್ಕಾರಿ ವೈದ್ಯರುಗಳು. ಸರ್ಕಾರಿ ವೈದ್ಯರುಗಳಿಗೆ ಖಾಲಿ ಪ್ರಾಕ್ಟೀಸ್ ಮಾಡೋದು ಗೊತ್ತಲ್ಲ, ನ್ಯಾಷನಲ್ ಹೆಲ್ತ್ ಸ್ಕೀಮಲ್ಲಿ ಪ್ರೋಗ್ರಾಮ್ಗಳು ಏನೆಲ್ಲ ಇದೆ, ವ್ಯಾಕ್ಸಿನ್ ಯಾವಾಗ ಕೊಡಬೇಕು, ಮಗುವಿಗೆ ಯಾವಾಗ, ಹಿರಿಯವರು ಯಾವಾಗ, ಮಕ್ಕಳಿಗೆ ಯಾವಾಗ, ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ನಾಯಿ ಕಚ್ಚಿದರೆ ಈಗ ಇಟ್ ಇದೆ ನೋಟಿಫೈಯೇಬಲ್ ಅಲ್ವಾ, ಇದು ಫಸ್ಟೇ ಅದ್ರ ಬಗ್ಗೆ FIR ಆಗಬೇಕು. ಹೆಚ್ಚಿನ ಜನರಿಗೆ ನಮ್ಗೆ ಗೊತ್ತಿರಲಿಲ್ಲ. ಸ್ನೇಕ್ ಬೈಟ್ ಆದರೆ FIR ಮಾಡಬೇಕು, ನಮ್ಗೆ ಗೊತ್ತಿಲ್ಲ. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಆಗಬೇಕು. ನಮ್ಮ ವೆನ್ಲಾಕಲ್ಲಿ ಅಥವಾ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಗೊತ್ತಿದೆ, ಇಲ್ಲದಿದ್ರೆ ಗೊತ್ತೇ ಇಲ್ಲ. ಯಾಕಂದರೆ ಏನಾದರೂ ಆದರೆ ಒಂದೇ ಸರ್ಕಾರ ಕಂಪನ್ಸೇಷನ್ ಕೊಡಬೇಕು ಅವರಿಗೆ, ಇಲ್ಲದಿದ್ದರೆ ಯಾರು ನೆಗ್ಲೆಕ್ಟ್ ಮಾಡಿದ್ದಾರೆ, ಯಾರು ನಾಯಿ ಸಾಕಿದ್ದಾರೆ ಅವ್ರು ಕಂಪನ್ಸೇಷನ್ ಕೊಡುವ ಪರಿಸ್ಥಿತಿ ಬಂದಿದೆ. ಅದು ಹೆಚ್ಚಿನ ಜನರಿಗೆ ನಮ್ಗೆ ಗೊತ್ತಿಲ್ಲ. ಆ ಸಂದೇಶವನ್ನು ನಾವು ಸರ್ಕಾರದಲ್ಲಿ ಕೆಲಸ ಮಾಡಿದವರಿಗೆ ಮಾತ್ರ ಗೊತ್ತಾಗ್ತದೆ. ನನ್ನ ಪ್ರಕಾರ ಪರಿಪೂರ್ಣ ಕುಟುಂಬ ವೈದ್ಯರಂದರೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಕೆಲಸ ಮಾಡಿ ಯಾರು ಬಂದಿರ್ತಾರೆ ಅವರೆಲ್ಲ ಪರಿಪೂರ್ಣ ಕುಟುಂಬ ವೈದ್ಯರು ನನಗೆ ಗೊತ್ತಿದ್ದಾಗೆ. ಹಾಗೆ ಅದರಲ್ಲಿ ಇವರು ಸರ್ಜನ್ ಆಗಿರ್ಬೋದು. ಯಾಕಂದರೆ ಸರ್ಕಾರದಲ್ಲಿ ಒಂದಿದೆ, ನೀವು ಸರ್ಜನೋ, ಫಿಸಿಷಿಯನೋ ಅಥವಾ ಸೂಪರ್ ಸ್ಪೆಷಲಿಸ್ಟು, ಫಸ್ಟ್ ಯು ಆರ್ ಎ ಮೆಡಿಕಲ್ ಆಫೀಸರ್, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಬೇಸಿಕ್ ನೀಡ್ ಆಫ್ ದ ಕಂಟ್ರಿ ಅಂತ. ಸೊ ದಟ್ ಇಸ್ ದ ಗ್ರೇಟ್ ಥಿಂಗ್ ಇನ್ ದ ಕಮ್ಯುನಿಟಿಯಲ್ಲಿರೋದು. ಹಾಗಾಗಿ ಅವರಿಗೆ ABC ಇಂದ ಹಿಡಿದು Z ಗೊತ್ತಿರೋ ಒಬ್ಬ ತಜ್ಞ, ಶಸ್ತ್ರಚಿಕಿತ್ಸಾ ತಜ್ಞ. ಅವರು ಸ್ಕಿಲ್ಸ್ ಹ್ಯಾಂಡ್ಸ್ ಬಗ್ಗೆ ತುಂಬ ಜನ ಕೇಳಿದ್ದೇನೆ, ಸಾವಿರಾರು ಸರ್ಜರಿ ಮಾಡಿದವರು. ಸರ್, ನಿಮ್ಮನ್ನು ನಮ್ಮೆಲ್ಲರ ಪರವಾಗಿ, ಮಂಗಳೂರಿನ ಕುಟುಂಬ ವೈದ್ಯರ ಪರವಾಗಿ ಸ್ವಾಗತಿಸ್ತೇನೆ. ಅವರಿಗೆ ನಮ್ಮ GK ಭಟ್ರವರು ಶಾಲಾ ಹಾಕಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಮೋಹನ್ ಆಳ್ರ ಬಗ್ಗೆ ನಾವು ಪರಿಚಯ ಮಾಡುವ ಅಗತ್ಯ ಇಲ್ಲ. ಯಾಕಂದರೆ ನಾವು ಬೆಟ್ಟವನ್ನು ತೋರಿಸಿ ಇದು ಹಿಮಾಲಯ ಅಂತ ತೋರಿಸಿದಾಗ ಆಗ್ತದೆ, ಚಿತ್ರ ಬಿಡಿಸಿ ತೋರಿಸಿದಾಗ ಆಗ್ತದೆ. ಆದರೆ ಅಹಮಿಕೆಯ ನವವಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ, ನಾವಂತ ಗೆಳತನದ ಸುವಿಶಾಲ ಒಂದು ಆಲದಡಿ ಪಸರಿಸಿಯ ತಣ್ಣೆಲಲು ತಂಪಿನಲ್ಲಿ ತಂಗಿನವು, ಮನೋಭಾನಗಲ ಎದೆ ತಿಳಿಗೊಳ್ಳದೋಲು, ಭಾವಶುದ್ಧ ಬೆಳದಿಂಗಳು ಅಂತ. ಮೋಹನ್ ಆಳ್ವರಂದ್ರೆ ಹಾಗೆ. ಯಾಕೆಂದರೆ ಇವತ್ತು ಬೆಳಿಗ್ಗೆ ಮಾತಾಡ್ತೋಗ ನನ್ನ ಫ್ರೆಂಡ್ ಮಿತ್ರೊಬ್ಬರು ಹೇಳ್ತಿದ್ರು, ಹಾರ್ಟ್, ಮೈಂಡ್ ಮತ್ತು ಟಂಗ್ ಇದಕ್ಕೆ ಪರ್ಫೆಕ್ಟ್ ಲಿಂಕ್ ಇರಬೇಕು. ಹಾರ್ಟ್ ಏನನ್ನು ಗ್ರಹಿಸ್ತದೋ ಬ್ರೈನ್ ಅದನ್ನು ಆಲೋಚಿಸ್ತದೆ, ಟಂಗ್ ಅದನ್ನು ಮಾತಾಡ್ತದೆ. ಎಷ್ಟೋ ಜನರಿಗೆ ಹಾರ್ಟ್ ಬೇರೆ ಮಾತಾಡ್ತದೆ, ಬ್ರೈನಲ್ಲಿ ಇನ್ನೊಂದು ಇರ್ತದೆ, ಟಂಗಲ್ಲಿ ಮತ್ತೊಂದು ಇರ್ತದೆ. ಆದರೆ ಮೂರೂ ಸಿಂಕ್ರೊನೈಸ್ ಆಗಿ ಏನು ಹೃದಯ ಬಯಸ್ತದೆ ಅದನ್ನು ಮಾತಲ್ಲಿ ಹೇಳುವಲ್ಲ ಒಬ್ಬ ವ್ಯಕ್ತಿ, ಸಮಾಜ ಕಂಡ ಒಬ್ಬ ನಾಯಕ ಅಂದಿದ್ರೆ ಅದು ಮೋಹನ್ ಆಳ್ವರು. ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಮಾತ್ರ ಹೇಳ್ತಾರೆ. ಯಾವತ್ತೂ ಆಡಂಬರಕ್ಕೆ, ಅವರು ದಾಷ್ಟ್ಯಕ್ಕೆ, ದರ್ಪಕ್ಕೆ, ಅಹಂಕಾರಕ್ಕೆ ಬೆಲೆ ಕೊಡದ ನಾನು ಕಂಡ ಒಬ್ಬ ಉತ್ತಮ ವೈದ್ಯ ಅವರು. ನಾವು ಯಾಕೆ ಇವತ್ತು ಕುಟುಂಬ ವೈದ್ಯರ ಸಂಘಟನೆಗೆ ಅವ್ರನ್ನ ಕರ್ಕೊಂಡು ಬಂದಿದ್ದೇವೆ ಅಂದರೆ, ಮೂಡುಬಿದ್ರೆ ಒಂದು ಕಾಲದ ಬೆದ್ರ, ಅದು ಇಡೀ ಮಂಗಳೂರಿನ ಎಲ್ಲವನ್ನು ಕಂಟ್ರೋಲ್ ಮಾಡ್ತಿರುವ ಕಾಲ, ತುಳುಕು ಕಾಲಘಟ್ಟದಲ್ಲಿ, ರಾಜರ ಕಾಲದಲ್ಲಿ ಒಂದು ಪ್ರದೇಶ. ಅಲ್ಲಿ ಅವರು ಸಾಕಷ್ಟು ಜನ ವೈದ್ಯರನ್ನು ಒಟ್ಟು ಮಾಡಿ ಕುಟುಂಬ ವೈದ್ಯರನ್ನು, ಸರ್ಜನನ್ನು, ಫಿಸಿಷಿಯನನ್ನು, ಆರ್ಥೋಪೆಡಿಕನ್ನು, ಇವಾಗ ಲೆಜೆಂಡರಿ ಡಾಕ್ಟರ್ಸ್ I can name Dr. Sitaram Rao is there, orthopedic surgeon, he is there. He is from his product. He is a professor, retired, he is written many textbook from, like that so many are there. ಅಂಥವ್ರನ್ನೆಲ್ಲ ಒಟ್ಟು ಕುಳಿತುಕೊಂಡು ಆಳ್ವಾಸ್ ಹೆಲ್ತ್ ಸೆಂಟ್ರನ್ನು ಶುರು ಮಾಡಿ, ಒಂದು ಕಾಲದಲ್ಲಿ ಆಳ್ವಾಸ್ ಹೆಲ್ತ್ ಸೆಂಟರ್ ಅಂದ್ರೆ ಈಕ್ವಲ್ ಟು ಎ ಪ್ರೈಮರಿ ಹೆಲ್ತ್ ಸೆಂಟರ್ ಆಗಿ ಇದ್ದು ಎಲ್ಲ ರೀತಿಯನ್ನು ನೋಡಿಕೊಂಡು ಮೋಹನ್ ಆಳ್ವ ಇವತ್ತು ಮೆಡಿಕಲ್ ಕಾಲೇಜ್ವರೆಗೆ ಬೆಳೆದಿದ್ದಾರೆ. ಮೋಹನ್ ಆಳ್ವರಲ್ಲಿ ಏನುಂಟು ಏನಿಲ್ಲ ಅಂತ ಗೊತ್ತಿಲ್ಲ. ಅವ್ರು ಕರ್ಕೊಂಡು ಹೋದರೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಉಂಟು, ಈರ್ನ ಕಾರ್ ಉಳಿದಿಲ್ಲ, ಎನ್ನ ಕಾರ್ ಬರ್ಕೊಂಡು ಆ ಕಾರಡು ಪೋಯಿ ಅಂತ ಇಡೀ ಅವರ ಸಾಮ್ರಾಜ್ಯ ಸುತ್ತಿ ಬರುವಾಗ 5 ಗಂಟೆಗೆ ಶುರು ಮಾಡಿದರೆ 11 ಗಂಟೆ ರಾತ್ರಿ ಆಗಿದ್ದುಂಟು. ನಾನು ಎಷ್ಟೋ ಸಾರಿ ಅವರಷ್ಟು ಆತ್ಮೀಯತೆಯಿಂದ, ಪ್ರೀತಿಯಿಂದ ಅವಲಕ್ಕಿಯನ್ನೆಲ್ಲ ಇಟ್ಕೊಂಡು ಬಂದು ನಮ್ಗೆ ಅದಕ್ಕೆಲ್ಲ ಕಳಿಸಿ, ಅದಕ್ಕೆ ತಿಂಡಿ ಹಾಕಿ, ಬಾಳೆಹಣ್ಣು ಹಾಕಿ ನಮಗೆಲ್ಲ ಕೊಟ್ಟು ನಮ್ಮನ್ನು ಕರ್ಕೊಂಡು ಬರುವ ಪ್ರೀತಿ. ನಾನು ಈ ಮಂಗಳೂರು, ನಾನು ಸಾಕಷ್ಟು ಜನ ವೈದ್ಯರನ್ನು, ಸಾಕಷ್ಟು ಜನ ಧನಿಕರನ್ನು, ಸಾಕಷ್ಟು ಜನ ಶಿಕ್ಷಣ ತಜ್ಞರನ್ನು ಕಂಡಿದ್ದಾರೆ. ಆದರೆ ಮೋಹನ್ ಆಳ್ವ ಮಕ್ಕಳ ಜೊತೆ ಮಕ್ಕಳಾಗ್ತಾರೆ, ಹಿರಿಯರ ಜೊತೆ ಹಿರಿಯರಾಗ್ತಾರೆ, ಕುಣಿಯೋರ ಜೊತೆ ಕುಣಿತಾರೆ, ಹಾಡೋರ ಜೊತೆ ಹಾಡ್ತಾರೆ. ಈ ಎಲ್ಲ ಒಂದು ಪ್ರೀತಿ ಇರುವ ಮನುಷ್ಯ. ಅವರನ್ನು ನಾವು ಸಾಂಸ್ಕೃತಿಕ ರಾಯಭಾರಿ ಅಂದಿದ್ದು. ಅದಕ್ಕಾಗಿ ಆಳ್ವಾಸ್ ಹೆಲ್ತ್ ಸೆಂಟರ್ ಬಗ್ಗೆ ಹೇಳಿದೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ 1995ರಲ್ಲಿ ಶುರುವಾಗಿದ್ದು. ಜಸ್ಟ್ 28 ಇಯರ್ಸ್ ಅಲ್ಲ ಸರ್, ಜಸ್ಟ್ 28 ಇಯರ್ಸಲ್ಲಿ ಹಿ ಮೇಡ್ ಎ
ವಂಡರ್ಸ್ ಇನ್ ದ ವರ್ಲ್ಡ್. ಎಜುಕೇಷನ್ 20-25 ಸಾವಿರ ವಿದ್ಯಾರ್ಥಿಗಳನ್ನು, ಅಂದರೆ ಒಂದೊಂದು PUCಯಲ್ಲಿ ಇರೋದು ಕೆಲವು ಕಡೆ 400-500 ಮಕ್ಕಳು. ನೀವು 25 ಸಾವಿರ ಮಕ್ಕಳಿದ್ದಾರೆ ಅಂದರೆ ಇಟ್ ಈಸ್ ಈಕ್ವಲ್ ಟು ಅರೌಂಡ್ 50 PUC ಕಾಲೇಜ್, SLCಗಳು. ಅಂಥ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿ ಆ ಮಕ್ಕಳಿಗೆ ನಾನು ಅವ್ರನ್ನ ಕರ್ಕೊಂಡು ಹೋಗಿ ನೋಡ್ತೇನೆ. ಅವ್ರ ಜೊತೆಗೆ ಹೋದಾಗ ಯಾವ ಮಕ್ಕಳು ಬರ್ತ್ಡೇ ಅಂತೇಳಿ ಗೊತ್ತಿರ್ತದೆ. ನಿನ್ನ ಬರ್ತ್ಡೇ ಅಲ್ವಾ, ಇವತ್ತು ಇಲ್ಲಿ ಬಾ ಚಾಕ್ಲೇಟ್ ತಗೊಂತ ಕರೆದು ಕೊಡ್ತಾರೆ. ಆ ಮಕ್ಕಳು ಹಾಗೆ, ಸರ್ ನಿಮಗೋಸ್ಕರ, ನಿಮ್ಮ ಚಾಕ್ಲೇಟಿಗೋಸ್ಕರ ಕಾತಿದ್ದೇವೆ ಅಂತೇಳಿ. ಜ್ವರ ಆದರೆ ಅಲ್ಲೇ ಮದ್ದು ಕೊಡ್ತಾರೆ. ಪ್ರೀತಿ ಬೇಕು. ಆ ಮಿಕ್ಸ್ಚರ್ ಮಾಡಿ ಕೊಡುವ ರೀತಿ ಆಳ್ವಾಸ್ ಒಂದು ಲಿಜೆಂಡರಿ ನನಗೆ ನಾನು ನೋಡಿದ್ದು. ಅವರ ಶಿಕ್ಷಣ ಸಂಸ್ಥೆ ಬಗ್ಗೆ ನಾನು ಹೇಳುವುದಿಲ್ಲ. 19-20 ಶಿಕ್ಷಣ ಸಂಸ್ಥೆಗಳು. ಮತ್ತು ಅವರು ಮುಖ್ಯವಾಗಿ ನಾವು ಅವ್ರನ್ನ ಯಾಕೆ ಕರ್ಕೊಂಡು ಬಂದಿದ್ದೀವಿ, BC ರಾಯ್ ದಿನ ಆಳ್ವಾರ್ ಅಂತವ್ರನ್ನ ಯಾಕೆ ಕರ್ಕೊಂಡು ಬಂದಿದ್ವಿ ಅಂದರೆ, BC ರಾಯ್ ಹಾಗೆ ಈಸ್ ಅನ್ಮ್ಯಾರಿಡ್ ಮ್ಯಾನ್. ಮೋಹನ್ ಆಳ್ವಾರ್ ಬಗ್ಗೆ ಅಲ್ಲ, ಅವರು ಅನ್ಮ್ಯಾರಿಡ್ ಮ್ಯಾನ್. ಸಮಾಜಕ್ಕಾಗಿ ತನ್ನ ಮನೆಯನ್ನು, ಮಠವನ್ನು ಎಲ್ಲವನ್ನ ಹಾಸ್ಪಿಟಲ್ ಮಾಡಿದವರು BC ರಾಯ್. ತನ್ನ ತಾಯಿಯನ್ನು ಒತ್ತಾಯ ಮಾಡಿ ಇಲ್ಲಿ ನಿನ್ನ ಮನೆಯಲ್ಲಿಯೂ ಆಶ್ರಮ, ಒಂದು ಹಾಸ್ಪಿಟಲ್ ಮಾಡಿದವರು. ಅದೇ ರೀತಿ ಇವರು ವಿದ್ಯಾರ್ಥಿಗಳ ದತ್ತು ಸ್ವೀಕಾರ ಮಾಡುವ ಒಂದು ಕಾರ್ಯಕ್ರಮ ಮಾಡಿದರು. ಅತ್ಯುನ್ನತ ಅಂಕ ತಗೊಂಡು ಮಕ್ಕಳನ್ನು ದತ್ತು ತಗೊಳ್ಳೋದು, ಕ್ರೀಡಾಳುಗಳನ್ನು ದತ್ತು ತಗೊಳ್ಳೋದು, ಸಾಂಸ್ಕೃತಿಕ ಕಲ್ಚರಲ್ಲಿ ಇದ್ದವರನ್ನು ದತ್ತು ತಗೊಳ್ಳೋದು, ಬುದ್ಧಿಮಾಂದ್ಯ ಮತ್ತು ದಿವ್ಯಾಂಗ ಮಕ್ಕಳನ್ನು ದತ್ತು ತಗೊಳ್ಳೋದು, ದುರ್ಬಲವರನ್ನು ಸಬಲೀಕರಣ ಮಾಡೋದು, ಕನ್ನಡ ಮಾಧ್ಯಮ ಶಾಲೆ ಮಕ್ಕಳನ್ನು ದತ್ತು ತಗೊಳ್ಳೋದು, ಆಳ್ವಾಸ್ ಕ್ಯಾಂಪಸ್ನಲ್ಲಿ ಇಂಟರ್ವ್ಯೂ ಮಾಡಿ ಅದೆಷ್ಟೋ ಜನ ಬಡವರಿಗೆ, ಮಕ್ಕಳಿಗೆ ಅವರು ಶಿಕ್ಷಣವನ್ನು ಕೊಟ್ಟಿದ್ದರು. ನನಗೂ ಗೊತ್ತಿದೆ, ಪ್ರತಿ ವರ್ಷ ನೀನೊಂದು 25 ಜನ ವಿದ್ಯಾರ್ಥಿಗಳನ್ನು ಕೊಡು ಮಾರೆ ಅಂತ ಹೇಳ್ತಿದ್ರು ನನ್ನ ಹತ್ರ. 25 ಪೀಪಲ್ ಯು ಗಿವ್, ಎಜುಕೇಟೆಡ್, ಕ್ವಾಲಿಫೈಡ್, PUC ಆದಮೇಲೆ ಅಲ್ಲ, SLCಗೆ ಕೊಡು, ನಾನು ಅವ್ರಿಗೆ ಬೋಧಿಸ್ತೇನೆ ಅಂತ ಹೇಳಿದ್ರು. ನನಗೆ ಪ್ರತಿ 5 ವರ್ಷ ನನ್ನ ಹತ್ರ ಹೇಳ್ತಿದ್ದಾರೆ. ಆದರೆ ನಮ್ಮವರು SLCಗೆ ಮಕ್ಕಳನ್ನು ಕಳಿಸೋರು ಯಾರು ರೆಡಿ ಇಲ್ಲ, ಹೊರಗಡೆಯಿಂದ ಕಳಿಸ್ತಾರೆ. SLCಗೆ ನಾವು ಕಳಿಸ್ಲಿಕ್ಕೆ ರೆಡಿ ಇಲ್ಲ. PUC ಆದಮೇಲೆ ಅವನು ಫೇಲ್ ಆಗ್ತಾನೆ ಅಂತ ಗೊತ್ತಾದರೆ ಕಳಿಸ್ತಾರೆ. ಬಟ್ ಆಳ್ವಾಸ್ ಗರಡಿಗೆ ಹೋದರೆ ಆ ಮಕ್ಕಳು ಪರ್ಫೆಕ್ಟ್ ಆಗ್ತಾರೆ. ಅದನ್ನು ಕೆಲಸ ಮಾಡಿದ್ದಾರೆ. ಆಳ್ವಾಸ್ ಆಯುರ್ವೇದಿಕ್ ಫಾರ್ಮಸಿ, ಪರ್ಫೆಕ್ಟ್ ಮಿಕ್ಸ್ಚರ್ ಅಲ್ಲ, ಪರ್ಫೆಕ್ಟ್ ಆಯುರ್ವೇದಿಕ್ ಫಾರ್ಮಸಿ ಮಾಡಿದ್ದಾರೆ. ಶೋಭಾವನ, ಅವರ ಧರ್ಮಪತ್ನಿ ಶ್ರೀಮತಿ ಶೋಭಾ ಆಳ್ವಾರ್ ಹೆಸರಲ್ಲಿ 150 ಎಕರೆ ಜಾಗದಲ್ಲಿ ನಿರ್ಮಿಸಿರುವ ಶೋಭಾವನದಲ್ಲಿ 2000 ಔಷಧೀಯ ಸಸ್ಯಗಳನ್ನು ನಡೆಸಿದ್ದಾರೆ. ಆಳ್ವಾಸ್ ವಿರಾಸತ್ ಬಗ್ಗೆ ನಾನು ಹೇಳುವುದಿಲ್ಲ, ನಿಮ್ಗೆ ಗೊತ್ತಿದೆ ಏನು ಆಳ್ವಾಸ್ ವಿರಾಸತ್ ಅಂದರೆ. ಆಳ್ವಾಸ್ ನುಡಿ ಸಿರಿ ಬಗ್ಗೆ ನಾನು ಅದು ಹೇಳುವುದಿಲ್ಲ. ಆಳ್ವಾಸ್ ವಿದ್ಯಾರ್ಥಿ ಸಿರಿ, ಆಳ್ವಾಸ್ ಜನಪದ ಸಿರಿ, ಆಳ್ವಾಸ್ ಕೃಷಿ ಸಿರಿ, ವಸ್ತು ಸಂಗ್ರಹಾಲಯ. ಈಗ ಎಲ್ಲ ವಸ್ತು ಸಂಗ್ರಹಾಲಯ ಮಾಡೆಲ್ ಆಳ್ವಾರ ವಸ್ತು ಸಂಗ್ರಹಾಲಯ. ಹಾಗಾಗಿ ಏಡ್ಸ್ ಪೀಡಿತರಿಗೆ ಸುಶ್ರುತೆ ಭಾಷಾ ಅಧ್ಯಯನ ಕೇಂದ್ರಗಳು. ಅವರು ತುಳುವಿಗೆ ಸ್ಥಾನಮಾನ ಸಿಗಬೇಕು, ತುಳುವನ್ನು 8ನೇ ಪರಿಚಯಕ್ಕೆ ಸೇರಿಸ್ಬೇಕಂತ ನಾವೆಲ್ಲ ಇಷ್ಟೆಲ್ಲ ಮಾಡುವಾಗ ಅದಕ್ಕೊಬ್ಬ ಲೀಡರ್ ಬೇಕಂತ ಹೇಳಿದರೆ ಇಡೀ ರಾಜ್ಯ ನೋಡಿದ್ದು ಮೋಹನ್ ಆಳ್ವಾರ್ ಕಡೆಗೆ. ಮೋಹನ್ ಆಳ್ವಾರ್ ಹೆಸರಿನಲ್ಲಿ ಅದಕ್ಕೊಂದು ಟೀಮ್ ಮಾಡಿ ಅವರು ಅದು ಆಗಬೇಕು ಅಂತ ಹೋರಾಟ ಮಾಡಿದವರು. ನಾವು ಮಾತಾಡ್ತೇವೆ, ನಾವು ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಬರಿತೇವೆ, ಆದರೆ ಮೋಹನ್ ಆಳ್ವಾರ್ ಸದ್ದಿಲ್ಲದೆ ಕೆಲಸ ಮಾಡಿ ಮುಗುಳ್ನಕ್ಕೂ ಅಲ್ಲಿಂದ ಹೋಗ್ಬಿಡ್ತಾರೆ. ಕ್ರೆಡಿಟ್ ತಗೊಳ್ಳೋದಿಲ್ಲ. ಕ್ರೆಡಿಟ್ ಯಾರು ಬೇಕಾದ್ರೂ ತಗೊಳ್ಳಿ ಅಂತ ಹೇಳುವವರು. ಹಾಗಾಗಿ ಮೋಹನ್ ಆಳ್ವಾರ್ ಸರ್ವಧರ್ಮ ಸಾಮರಸ್ಯ, ಜೈನ ಕಾಶಿಯಲ್ಲಿ ಅದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅವ್ರದ್ದು. ಆಳ್ವಾಸ್ ಉದ್ಯೋಗ ಮೇಳ, ಉಚಿತ ಆರೋಗ್ಯ ಸೇವೆ, ಸ್ಕೌಟ್ ವೈಡ್ ಕನ್ನಡ ಮೇಳ ಇದು. ಮತ್ತು ಆಳ್ವಾಸ್ ಅವರು ಜಾಂಬೂರಿ ಮಾಡಿದ್ದು, ಜಾಂಬೂರಿ ಮಾಡಿ ವಿಶ್ವಕ್ಕೆ ಒಂದು ಸಂಚಲನ ಮೂಡಿಸಿದವರು. ನಾವೆಲ್ಲ ಅವ್ರ ಜೊತೆ ಕೆಲಸ ಮಾಡಿದ್ರಿ ಜಾಂಬೂರಿಯಲ್ಲಿ. ಕುಪ್ಮ, ಕರ್ನಾಟಕ ಅನ್ಎಡೆಡ್ PU ಕಾಲೇಜ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅದರ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ತುಳುವಿಗೆ 2ನೇ ಅಧಿಕೃತ ಭಾಷಾ ಮಾನ್ಯತಾ ಸ್ಥಾನ ಕೊಡಲಿಕ್ಕೆ ಹೋರಾಟ ಆರಂಭವಾಗಿದ್ದೆ ಆಳ್ವಾರ್ ಅವರ ಗರಡಿಯಿಂದ. ಹಾಗಾಗಿ ಆಳ್ವಾರ ಬಗ್ಗೆ ಪರಿಚಯ ಮಾಡ್ತಾ ಹೋದರೆ ಸಮಯ ಸಾಕಾಗೋದಿಲ್ಲ. ಬಟ್ ನಾನು ಇವತ್ತು ಸ್ವಲ್ಪ ಜಾಸ್ತಿ ಸಮಯ ತಗೊಂಡೆ, ಯಾಕಂದರೆ ಇಬ್ಬರು ಅತಿಥಿಗಳು ಬಂದಿಲ್ಲ. ಹಾಗಾಗಿ ಆಳ್ವಾರ ನಿಜವಾದ ಚಿತ್ರಣವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಅವಕಾಶ ನಂಗೆ ಸಿಕ್ತು. ಯಾಕಾಗಿ ಆಳ್ವಾರನ್ನ ಸಾಕಷ್ಟು ಬಾರಿ ಪರಿಚಯ ಮಾಡಿದ್ದೆ, ಆದರೆ ಇವತ್ತು ನಂಗೆ ಸಾಕಷ್ಟು ಸಮಯ ಸಿಕ್ಕಿದ್ರೆ ನಾನು ಆಳ್ವಾರು ಏನು ಅಂತಂದ್ರೆ, ಯಾಕಂದರೆ ಇಂಥ ಒಬ್ಬ ವೈದ್ಯ ಸಮುದಾಯಕ್ಕೆ ಬೇಕು ಎನ್ನುವುದನ್ನು ಅವತ್ತು BC ರಾಯ್ ಅವರು ಆಲೋಚನೆ ಮಾಡಿದ್ದು. ಅದು ಆಯುರ್ವೇದವೋ, ಹೋಮಿಯೋಪತಿಯೋ, ನರ್ಸಿಂಗೋ ಅಥವಾ ಮೆಡಿಕಲ್ಲೋ, ಎಲೋಪತಿ ಏನೇ ಇರಲಿ, ಬಟ್ ಎಷ್ಟು ಅವರು ಆಯುರ್ವೇದ ವೈದ್ಯ ಆಗಿ 100 ಎಲೋಪತಿ ವೈದ್ಯರನ್ನು ಗುರುತಿಸಿ ಬೆಳೆಸಿ ಅವ್ರನ್ನ ಒಂದೊಂದು ಯೂನಿವರ್ಸಿಟಿ ಚೀಫ್ ಆಗಿ ಮಾಡಿದ್ದಾರೆ. ಇವತ್ತು KMCಯಲ್ಲಿರಲಿ, ಶ್ರೀನಿವಾಸಲ್ಲಿರಲಿ, ಎನಪೋಯದಲ್ಲಿರಲಿ, ನಮ್ಮ ಸತೀಶ್ ಭಂಡಾರಿ ಅವರು ಅಲ್ಲ ಸರ್, ವೈಸ್ ಚಾನ್ಸಲರ್ ಈಸ್ ಫ್ರಮ್ ಹಿಸ್ ಪ್ರಾಡಕ್ಟ್. ಸತೀಶ್ ಭಂಡಾರಿ ವೈಸ್ ಚಾನ್ಸಲರ್ ಆಫ್ ನಿಟ್ಟೆ ಅವ್ರು ಹೇಳ್ತಾರೆ, ಯಾವಾಗ ಸತೀಶ್ ಭಂಡಾರಿ ಅವರು ಹೇಳ್ತಾರೆ. ಹಾಗೆ ಅಂಥ ಜನಗಳು ಒಬ್ಬ ಆಯುರ್ವೇದ ವೈದ್ಯರಾಗಿದ್ದರೂ ಸಹ ಇಂಗ್ಲೀಷ್ ವೈದ್ಯರನ್ನು ಪ್ರೋತ್ಸಾಹಿಸಿ ಬೆಳೆಸಿ ಅವರನ್ನು ಗುರುತಿಸಿದ ಒಂದು ಆಳ್ವಾರ ಹೃದಯ ವೈಶಾಲ್ಯಕ್ಕೆ ನಾವು ಆಭಾರಿಯಾಗಿದ್ದೇವೆ. ಅವರಿಗೆ ಸಿಕ್ಕಿದ ಪ್ರಶಸ್ತಿಗಳ ಬಗ್ಗೆ ನಾನು ಒಂದಿಷ್ಟು ಹೇಳಬೇಕು. ಬೆಸ್ಟ್ ಟ್ಯಾಲೆಂಟೆಡ್ ಯೂತ್ ಇನ್ ದ ವರ್ಲ್ಡ್ ಪ್ರಶಸ್ತಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ UK 1980ಯಲ್ಲಿ, ಯೂತ್ ಆಗಿರುವಾಗ 1980ಯಲ್ಲಿ. ಕರ್ನಾಟಕ ನಾಟಕ ಅಕಾಡೆಮಿ ಅವಾರ್ಡ್ 1998. ನಾವೆಲ್ಲ ಹೇಳ್ತೇವೆ ಮೋಹನ್ ಆಳ್ವಾರು ಇದೆಲ್ಲ ಸಂಸ್ಕೃತಿ ಅದರ ಬಗ್ಗೆ ಯಾಕೆ ಮಾಡ್ತಾರೆ ಅಂದರೆ, ಅವರು ಹಿಮ್ಸೆಲ್ಫ್ ಇಸ್ ಅವಾರ್ಡಿ ನಾಟಕ ಅವಾರ್ಡ್ ಇದು.
ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ, ಸರ್ ಎಂ ವಿಶ್ವೇಶ್ವರಯ್ಯ ಅವಾರ್ಡ್ 2001, ರಾಜೀವ್ ಗಾಂಧಿ ಆರೋಗ್ಯ ವಿವಿಯ 97 ಸಿನ್ಸ್ ದ ಇನ್ಸೆಪ್ಷನ್ ಆಫ್ ದ ರಾಜೀವ್ ಗಾಂಧಿ ಯೂನಿವರ್ಸಿಟಿ 20 ವರ್ಷ 7 ಬಾರಿ ನಾಮಕರಣಗೊಂಡ ಏಕೈಕ ಪರ್ಸನ್, ಓನ್ಲಿ 1 ಪರ್ಸನ್ ಇನ್ ದ ಸ್ಟೇಟ್. ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ನಾಮಿನೇಟ್ ಆದವರು ಸೆನೆಟ್ ಸಿಂಡಿಕೇಟಿಗೆ. ಇದು ಗ್ರೇಟ್ ಇದು HR. ಮಂಗಳೂರು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಬೆಸ್ಟ್ ಮ್ಯಾನೇಜರ್ ಅವಾರ್ಡ್, ಕರ್ನಾಟಕ ಸರ್ಕಾರದಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, 2007ರಿಂದ 2017ರವರೆಗೆ CCIM ನವದೆಹಲಿ ಇದರ ಸದಸ್ಯ, ಇದು ಆಯುರ್ವೇದ ಮೆಡಿಸಿನ್ CCIM. 2008 ಏಪ್ರಿಲ್ನಲ್ಲಿ ಶ್ರೀ ತೋಂಟಾಚಾರ್ಯ ಸ್ವಾಮೀಜಿಯವರಿಂದ ಬಸವಶ್ರೀ ಪ್ರಶಸ್ತಿ, ಮಂತ್ರಾಲಯ ಸ್ವಾಮೀಜಿಯಿಂದ ಶ್ರೀ ವಿಜಯೇಂದ್ರ ಪುರಸ್ಕಾರ, 2009ರಲ್ಲಿ ಸುಕ್ಷೇತ್ರ ಗೋಕರ್ಣದಿಂದ ಸಾರ್ವಭೌಮ ಪ್ರಶಸ್ತಿ, 2010ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ, 2011ರಲ್ಲಿ ಗುಲ್ಬರ್ಗದ ಡಾಕ್ಟರ್ PS ಶಂಕರ್ ಪ್ರತಿಷ್ಠಾನದಿಂದ PS ಶಂಕರ್ ವೈದ್ಯಶ್ರೀ ಪ್ರಶಸ್ತಿ, ಕರ್ನಾಟಕ ಜಾನಪದ ಪರಿಷತ್, ಕನ್ನಡ ಸಾಹಿತ್ಯ ಪರಿಷತ್ ಕೊಡುವ ಕನ್ನಡ ಶ್ರೀ ಪ್ರಶಸ್ತಿ, ಕಸ್ತೂರಿ ರಂಗನ್ ನೇತೃತ್ವ 25 ಸದಸ್ಯರನ್ನು ಒಳಗೊಂಡ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಕರ್ನಾಟಕ ಜ್ಞಾನ ಆಯೋಗದ ಸದಸ್ಯರಾಗಿ 2013ರ ಡಿಸೆಂಬರ್ನಲ್ಲಿ ನೇಮಕ, ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಸದಸ್ಯರು, ಕನ್ನಡ ಸಾಹಿತ್ಯ ಪರಿಷತ್ತಿನ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಶಸ್ತಿ. ಯಾಕಂದರೆ ಈ ಪ್ರಶಸ್ತಿಗಳ ಬಗ್ಗೆ ಹೇಳ್ತಾ ಹೋದರೆ ಅವರಿಗೆ ಎಷ್ಟು ಸಿಕ್ಕಿದೆ ಅಂತ ಅವ್ರು ತೆಗೆದಿಡ್ಲಿ. ಯಾಕಂದ್ರೆ ನಾವು ಒಂದು ಅವರಿಗೆ ಅರಸು ಪ್ರಶಸ್ತಿ ಕೊಟ್ಟಿದ್ವಿ, ಎಲ್ಲರನ್ನ ಗುರುತಿಸಿ ಗೌರ್ ಮೈಸೂರು ದೇವರಾಜ ಅರಸರ ನೆನಪಲ್ಲಿ ಒಂದು ಅರಸು ಪ್ರಶಸ್ತಿ ಕೊಟ್ಟಿದ್ವಿ ನಾವು. ಒಂದು ನಮ್ಮ ಪದ್ಮಶ್ರೀ ಬಂದ ಇವರು ಹಾಜಬ್ಬ ಮತ್ತು ಆಳುವರಿಗೆ ನಾವು ಒಮ್ಮೆ ಕೊಟ್ಟಿದ್ದು ಒಂದು 5-6 ವರ್ಷದ ಹಿಂದೆ ನಮ್ಮ ಪುಟ್ಟಣ್ಣ ಕೊಲಾಲ್ ಪ್ರತಿಷ್ಠಾನ. ಅವರು ಆವಾಗ ಹೇಳಿದರು ಯಾಕೆ ಇದು ಅಂತ. ಯಾಕಂದರೆ ಅರಸು ಅಂದರೆ ಎಲ್ಲರನ್ನ ಸಮಾನ ಚಿತ್ತದಲ್ಲಿ ನೋಡುವವರು, ಎಲ್ಲ ಕ್ಷೇತ್ರದಲ್ಲಿಯೂ ಅವರಿಗೆ ಚಾಕಚಕ್ಯತೆ ಇರುವವರು ಅರಸು ಅಂತ ಹೇಳೋದು. ಅಂಥ ಅವಾರ್ಡನ್ನು ನಾವು ಅವರಿಗೆ ಕೊಟ್ಟಿದ್ವಿ. ಮೋಹನ್ ಆಳ್ವ ಸರ್, ನಿಮ್ಮ ಬಗ್ಗೆ ನಾವು ಹೆಚ್ಚು ಹೇಳಲಿಕ್ಕೆ ನಮಗೆ ಇನ್ನೂ ಗೊತ್ತಿಲ್ಲ ನಿಮ್ಮ ಸಾಧನೆ. ಆದರೆ ಎಲ್ಲ ಮಾಡಿ ಎಲ್ಲ ಹೇಳಿದ ಮೇಲೆ ಒಂದು ಮುಗುಳ್ನಕ್ಕು ಒಂದು ಬೆನ್ನು ತಟ್ಟಿ ಅವ್ರು ಹೋಗಿಬಿಡ್ತಾರೆ. ಅವ್ರು ಎಲ್ಲಿಯೂ ತನ್ನನ್ನು ನಾನು ಹಾಗೆ, ನಾನು ಇಂದ್ರ, ನಾನು ಚಂದ್ರ ಅಂತ ಹೇಳ್ಕೊಳ್ಳಲ್ಲ. ಅದಕ್ಕೆ ಯಾವ ಇಬ್ಬರನ್ನು ಕರೆದಿದ್ದೇವೆ. ಈ ಒಂದು ಶಿವಪ್ರಕಾಶ್ ಸರ್ ಹಾಗೆ ಅವರು ಎಲೋಪತಿ ಸಿಸ್ಟಮ್ ಆದರೆ ಇವರು ಆಯುರ್ವೇದ ಸಿಸ್ಟಮಲ್ಲಿ ಇಬ್ಬರು ನಾವು ಕರೆದಿದ್ದೇವೆ. ಯಾಕಂದರೆ ಕುಟುಂಬ ವೈದ್ಯ ಪದ್ಧತಿಯಲ್ಲಿ ನಾವು ಎಲ್ಲರನ್ನ ಸಮಾನ ಚಿತ್ತದಿಂದ ನೋಡ್ತೇವೆ. ಹಾಗಾಗಿ ಅವರಿಬ್ಬರು ಬಂದು ಇವತ್ತು ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಹೊರಟಿದ್ದಾರೆ. ಮೂಡುಬಿದ್ರೆಯಲ್ಲಿ ಮೆಡಿಕಲ್ ಕಾಲೇಜ್ ತಲೆ ಎತ್ತಲಿ ನಿಂತು ಹಂತದಲ್ಲಿದೆ. ಹಾಗಾಗಿ ಅವರ ಈ ಸಮಾಜಮುಖಿ ಚಿಂತನೆಗೆ, ಒಂದು ಸಮಾಜಮುಖಿ ಆರೋಗ್ಯ ಸೇವೆಗೆ ನಾವೆಲ್ಲ ಅಭಾರಿಯಾಗಿ ಅವರನ್ನು ಇವತ್ತು ಕರೆದಿದೆ. ಯಾಕಂದರೆ ಇನ್ನೊಬ್ಬ ಅಜೆಂಡಾ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ನಾವೆಲ್ಲ ಹುಟ್ಟುವಾಗಲೇ MBBSಗೆ ಸೇರಿದವರು ಡಾಕ್ಟರ್ ಪೊಳ್ನಾಯ, ಸದಾಶಿವ ಪೊಳ್ನಾಯ. ನನ್ನಂಥ 100 ಜನರಿಗೆ ಬೆಡ್ ಸೈಡ್ ಕ್ಲಿನಿಕ್ ಅಂದರೆ ಏನಂತ ಹೇಳಿ ಕಳಿಸಿಕೊಟ್ಟವರು. ಮೆಡಿಕಲ್ ಕಾಲೇಜಲ್ಲಿ ಸಿಗದಿದ್ದನ್ನು ಅವರ ಕ್ಲಿನಿಕಲ್ಲಿ ಟ್ರೈನಿಂಗ್ ಕೊಟ್ಟವರು. ಹೇಗೆ ಪಾಲ್ಪೇಟ್ ಮಾಡಬೇಕು, ಹೇಗೆ ಆಸ್ಕಲ್ಟೇಟ್ ಮಾಡಬೇಕು ಅಂತ ಹೇಳಿಕೊಟ್ಟವರು. ಹಾಗಾಗಿ ಅವರನ್ನು ಸನ್ಮಾನ ಮಾಡಲಿಕ್ಕೆ ನಾವು ಮೋಹನ್ ಆಳ್ವರನ್ನು ಕರೆದಿದ್ದು. ಮೋಹನ್ ಆಳ್ವರನ್ನು ಮತ್ತು ಇವರನ್ನು ಇಬ್ಬರನ್ನು ಕರೆದದ್ದು ಯಾಕಂದರೆ ಅವರನ್ನು ಸನ್ಮಾನ ಮಾಡಲಿಕ್ಕೆ. ಹಾಗಾಗಿ ನಾನು ಮೋಹನ್ ಆಳ್ವರವರಿಗೆ ಶಾಲನ್ನು ಹಾಕಿ ಸ್ವಾಗತಿಸಬೇಕಂತ ಕೇಳಿಕೊಳ್ತೇನೆ. ಹಾಗೆ ನಮ್ಮ ಜೊತೆ ಇವತ್ತು ಫುಲ್ ಡಾಕ್ಟರ್ ಶಿವಪ್ರಕಾಶ್ ಅವರ ಬೆಟಾಲಿಯನ್ ವೆನ್ಲಾಕ್ ಹಾಸ್ಪಿಟ್ಲ್ ಅಂದರೆ 175 ವರ್ಷಗಳ ದೊಡ್ಡ ಸಾರ್ಥಕ ಸೇವೆಯನ್ನು ಮಾಡಿದ್ದು, ಒಂದು ಯಜ್ಞ ಮಾಡಿದ ಸಂಸ್ಥೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಅಷ್ಟು ದೊಡ್ಡ ಸಂಸ್ಥೆ ಇಲ್ಲ. 170 ಅದು ಅಲ್ಲಿ ಹಾಲು, ಜೇನು ಮತ್ತು ಸಕ್ಕರೆ ಮಿಕ್ಸ್ ಆದಾಗೆ ವೆನ್ಲಾಕ್ ಹಾಸ್ಪಿಟಲ್, ಲೇಡಿ ಗೋಶನ್ ಹಾಸ್ಪಿಟಲ್, KMC ಇದು 3 ಬೆರ್ತಿದೆ. ಅದನ್ನು ವಿಂಗಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಗಟ್ಟಿಯಾಗಿ ಬೆಳೆದ 3 ಸಂಸ್ಥೆಗಳನ್ನು ನಡೆಸ್ತಿರೋರು. ಅವ್ರದ್ದೆಲ್ಲ ಬೆಟಾಲಿಯನ್ ಇಲ್ಲಿ ಬಂದಿದ್ದಾರೆ. ಲೇಡಿ ಗೋಶನ್ ಅವರು ಇಲ್ಲಿ ಬಂದಿದ್ದಾರೆ. ನನ್ನ ಜೊತೆ ಇದ್ದಾರೆ ಡಾಕ್ಟರ್ ಜಗದೀಶ್ ಇದ್ದಾರೆ, ಲೇಡಿ ಗೋಶನ್ ಆರಂಭ. ವೆನ್ಲಾಕಿನ ಸೀನಿಯರ್ ಮೋಸ್ಟ್ ಡಾಕ್ಟರ್ಸ್ಗಳೆಲ್ಲ ಇದ್ದಾರೆ. ಡಾಕ್ಟರ್ ವಿಜಯ್ ಕುಮಾರ್, ಡಾಕ್ಟರ್ ಸಲ್ಡಾನಾ ಮತ್ತು ಡಾಕ್ಟರು ಸಾಕಷ್ಟು ಹಿರಿಯರಿದ್ದಾರೆ. ಎಲ್ಲ ನಮ್ಮ ಮಧುಸೂದನ್ ಇದ್ದಾರೆ. ಇವರು ಸಾಕಷ್ಟು ಜನ ನಮ್ಮ ಹಿರಿಯವರೆಲ್ಲ ಇದ್ದಾರೆ. ಮತ್ತು ಸರ್ಕಾರದಿಂದ ಈ ತಾಲೂಕನ್ನು ಪ್ರತಿನಿಧಿಸಿದ ಡಾಕ್ಟರ್ ಸುಜಯ್ ಭಂಡಾರಿ ನಮ್ಮ ಜೊತೆಗಿದ್ದಾರೆ. ನಿಮ್ಮನ್ನೆಲ್ಲ ಗುರುತಿಸಬೇಕಾದ ನಮ್ಮ ಕರ್ತವ್ಯ ಇದೆ. ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಮಾತೃ ಸಂಸ್ಥೆ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರು ಡಾಕ್ಟರ್ ಜಸಿ ಮರಿಯಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಪ್ಲೀಸ್ ನೀವು ಬಂದು ಇವರೆಲ್ಲರ ಪರವಾಗಿ ಒಂದು ಗೌರವದ ಶಾಲನ್ನು ನಮ್ಮ ಅಧ್ಯಕ್ಷರಿಂದ ಪಡಿಬೇಕು, ನಮ್ಮ ಸೆಕ್ರೆಟರಿಯವರಿಂದ ಪಡಿಬೇಕಂತ ಕೇಳ್ಕೊಳ್ತೇನೆ. ಇಸ್ ಅ ಪೇರೆಂಟ್ ಬಾಡಿ ಇಸ್ ಆಲ್ವೇಸ್ ಪೇರೆಂಟ್ ಬಾಡಿ. ಸೊ ವಿ ರೆಸ್ಪೆಕ್ಟ್ ಯು ಮೇಡಮ್. ಪ್ಲೀಸ್ ಕಮ್ ಆ್ಯಂಡ್ ರಿಸೀವ್ ಎ ಆನರ್ ಫ್ರಮ್ ಅಸ್. ಥ್ಯಾಂಕ್ ಯು ಮೇಡಮ್. ಹಾಗೆ ನಮ್ಗೆ ಇನ್ನೊಂದು ಹೆಮ್ಮೆ ತಂದವರು ಸೀತಾರಾಮ್ ಮತ್ತು ಸುಜಯ್ ಭಂಡಾರಿ. ಡಾಕ್ಟರ್ ಸುಜಯ್ ಭಂಡಾರಿ
ನಮ್ಮ ಸರ್ಕಾರಿ ನೌಕರರ ತಂಡದಲ್ಲಿ ಇದ್ದು ನಮ್ಮನ್ನೆಲ್ಲ ಇರುವ ಡಾಕ್ಟರ್ ಸುಜಯ್ ಭಂಡಾರಿ ದಯವಿಟ್ಟು ವೇದಿಕೆಗೆ ಬಂದು ನಮ್ಮಿಂದ ಒಂದು ಗೌರವ, ಎಲ್ಲ ಸರ್ಕಾರಿ ವೈದ್ಯರ ಪರವಾಗಿ ಅವರಿದ್ದಾರೆ. ಹಾಗೆ ರಾಜ್ಯ ಮಟ್ಟದಲ್ಲಿ ಪ್ರಸ್ತುತಿ ತಗೊಂಡು ನಮ್ಮ ಜೊತೆಗಿದ್ದು ಹೋರಾಟ ಸಂಘಟನೆ ಇದಂದರೆ ನಮ್ಮೊಟ್ಟಿಗೆ ಯಾವಾಗಲೂ ಇರುವ ಡಾಕ್ಟರ್ KR ಕಾಮತ್. ಈ ಸರ್ತಿ ಅವರಿಗೆ BC ರಾಯ್ ಕರ್ನಾಟಕ ಸ್ಟೇಟ್ ಅವಾರ್ಡ್ ಬಂದಿದೆ. KR ಕಾಮತ್, ಪ್ಲೀಸ್ ಕಮ್ ಅಂಡ್ ರಿಸೀವ್. ಅವರು ಕುಟುಂಬ ವೈದ್ಯ, ಯಾಕಂದ್ರೆ ಅವರು ಕುಟುಂಬ ವೈದ್ಯರಿಗೆ ಹೆಚ್ಚು ಆಪ್ತರು. ಯಾಕಂದ್ರೆ ಅವರು ಸರ್ಕಾರಿ ವೈದ್ಯರಾಗಿ ಕೆಲಸ ಮಾಡಿದವರು. ಅವರು ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಕೆಲಸ ಮಾಡಿ ಆನಂತರ ಅವರು ಮಾಸ್ಟರ್ಸ್ ಇನ್ ಆರ್ಥೋಪೆಡಿಕ್ಸಲ್ಲಿ ಮಾಡಿ KMCಯಲ್ಲಿ ಪ್ರೊಫೆಸರ್ ಆಗಿದ್ದವರು. ಈಗ ವೆನ್ಲಾಕಲ್ಲಿ ಕೆಲಸ ಮಾಡ್ತಿದ್ದಾರೆ. ಸಮಾಜ ಸೇವೆ ಅಂದರೆ ಏನು ಅಂತ ತೋರಿಸಿದವರು ಕಾಮತ್ ಅವರು. ಅವರನ್ನು ಗುರುತಿಸಿ ನಾವು ಕರಿತಾ ಇದ್ದೇವೆ. ಹಾಗೆ ವೆನ್ಲಾಕಿನ ಹಿರಿಯ ವೈದ್ಯರು ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಸೀತಾರಾಮ್ ರಾವ್ ದಯವಿಟ್ಟು ಬರಬೇಕು. ಯಾಕಂದ್ರೆ ನಾವು ವೆನ್ಲಾಕ್ KMC ಇವರೆಲ್ಲ ಕರಿತೀವಿ. ಸೀತಾರಾಮ್ ಬರಬೇಕು. ಹಾಗೆ ಲೇಡಿ ಗೋಷನಿಂದ ನಮ್ಮ ಮಿತ್ರರು ಬಂದಿದ್ದಾರೆ. ನಿಮ್ಮೆಲ್ಲರನ್ನ ನಾವು ಸ್ವಾಗತಿಸ್ತಾ ಇದ್ದೇವೆ. ಇವರ ನಿಮ್ಮೆಲ್ಲರನ್ನ ಗುರು, ಯಾಕಂದರೆ ಇಲ್ಲಿ ಸೇರಿದವರೆಲ್ಲರೂ ಅತಿರಥ ಮಹಾರಥರು. ಎಲ್ಲ ಮಾಜಿ ಅಧ್ಯಕ್ಷರುಗಳಿದ್ದಾರೆ. ಮಾಜಿ ಅಧ್ಯಕ್ಷ KB ಶೆಟ್ಟಿ ಇದ್ದಾರೆ. ಎಲ್ಲ ಹಿರಿಯರುಗಳು FDAದ ಎಲ್ಲ ಸ್ಟಾಲ್ವರ್ಡ್ಸ್ಗಳೆಲ್ಲ ಇದ್ದಾರೆ. ಅವ್ರ ಹೆಸರು ಹೇಳ್ತಾ ಹೋದರೆ ನಮ್ಮ ಅಶೋಕ್ ಭಟ್ ಎಲ್ಲ ಗುಂಪುಗಳು ನಮ್ಮದೆಲ್ಲ ಹಿರಿಯ ಮಿತ್ರರಿದ್ದಾರೆ. ಅವರೆಲ್ಲ ಮುಂದ್ಗಡೆ ಕುಳಿತುಕೊಂಡು ಯಾವಾಗಲೂ ನಮಗೆ ಹುರಿದುಂಬಿಸುವವರು. ಆದರೆ ಇವತ್ತು ಹಿಂದ್ಗಡೆ ಇದ್ದಾರೆ. ಯಾಕಂದರೆ ಇವತ್ತು ನಾವು ನಿಮ್ಮ ಜೊತೆಗಿದ್ದೇವೆ, ನೀವು ಕಾರ್ಯಕ್ರಮ ಮಾಡಿ ಅಂತ ಹೇಳ್ಕೊಂಡು ಹಿಂದ್ಗಡೆ ನಿಂತ್ಕೊಂಡು ಬೆಂತಡ್ತಾ ಇದ್ದಾರೆ. ಮತ್ತು ವೆನ್ಲಾಕಿನಿಂದ ಪ್ಯಾಲಿಯೋಟಿ ಡಿಪಾರ್ಟ್ಮೆಂಟಿಂದ NCD ಡಿಪಾರ್ಟ್ಮೆಂಟಿಂದ ಎಲ್ಲ ಬಂದಿದ್ದಾರೆ. ಕೆಲವು ನನ್ನ ಹಿರಿಯ ಮಿತ್ರ, ನನ್ನ ಹಾಸ್ಟೆಲ್ ಸಹಪಾಠಿ ಡಾಕ್ಟರ್ ಶಶಾಂಕ್ ಆರ್ಥೋಪೆಡಿಕ್ ಸರ್ಜನ್ ಅವರು ಸಹ ಬಂದಿದ್ದಾರೆ. ಹಾಗೆ ನಿಮ್ಮೆಲ್ಲರನ್ನ ನಾನು ಗುರುತಿಸಿ ಗೌರವಿಸ್ತೇನೆ. ನಿಮ್ಮೆಲ್ಲರ ಪ್ರೀತಿಗೆ ನಾವು ಆಭಾರಿಯಾಗಿದ್ದೇವೆ. ಇಲ್ಲಿಗೆ ಈ ಮಾತನ್ನು ಸ್ವಾಗತವನ್ನು ಮುಗಿಸ್ತೇನೆ. ಯಾಕಂದರೆ ನೀವ್ಯಾರೂ ಕಮ್ಮಿ ಅಲ್ಲ, ನೀವೆಲ್ಲರೂ ಈಕ್ವಲ್. ಒಬ್ರಿಗಿಂತ ಒಬ್ಬರು ಪ್ರತಿಭೆಯಲ್ಲಿ, ಸಂಘಟನೆಯಲ್ಲಿ, ವೈದ್ಯರ ಸ್ಕಿಲ್ಲಲ್ಲಿ ನೀವು ಯಾರಿಗೂ ಕಮ್ಮಿ ಇಲ್ಲ, ನಿಮ್ಮ ಕೌಶಲ್ಯ. ಹಾಗಾಗಿ ನೀವೆಲ್ಲರೂ ಇವತ್ತು ಗೆಸ್ಟ್ ಅಂತೇಳಿ ನಿಮ್ಮ ಇಲ್ಲಿ ನೆರೆದವರು, ಅವ್ರ ಜೊತೆ ಅವರವರ ಕುಟುಂಬದವರು ಬಂದಿದ್ದಾರೆ. ಅವ್ರನ್ನು ಇವತ್ತು ಇಟ್ಸ್ ಫ್ಯಾಮಿಲಿ ಗೆಟ್ ಟುಗೆದರ್. ನಿಮ್ಮನ್ನೆಲ್ಲ ಕರೆದಿದ್ದೇವೆ. ನಿಮಗೆ ನಾವು ಆಭಾರಿಯಾಗಿದ್ದೇವೆ. ಈ ಜೊತೆಗೆ ಈ ವರ್ಷದಿಂದ ಒಂದು ಪ್ರಸಿದ್ಧಿಯನ್ನು ನಾವು ತಂದಿದ್ದೇವೆ. ಪ್ರತಿ ವರ್ಷ ನಾವು ಇಲೆಕ್ಷನ್ ಮೂಲಕ ಅಧ್ಯಕ್ಷರನ್ನು ನಾಮಿನೇಷನ್ ಕಾಲ್ ಫಾರ್ ಮಾಡಿ ಅಧ್ಯಕ್ಷ ಮಾಡ್ತಿದ್ದೇವೆ. ಆದರೆ ಈ ವರ್ಷ ಅಧ್ಯಕ್ಷರಿಗೆ ನಾಮಿನೇಷನ್ ಇಲ್ಲ. ಅಧ್ಯಕ್ಷರು ಯಾರನ್ನು ನಾವು ಸನ್ಮಾನ ಮಾಡ್ತೇವೆ, ಡಾಕ್ಟರ್ಸ್ ಡೇ, ಹಿ ಈಸ್ ಗೋಯಿಂಗ್ ಟು ಲೀಡ್ ಅಸ್. ದಟ್ ಇಸ್ ದ ರೆಸ್ಪೆಕ್ಟ್ ವಿ ಆರ್ ಗೋಯಿಂಗ್ ಟು ಗಿವ್ ಟು ದೆಮ್. 1 year ಅವ್ರು ನಮ್ಮನ್ನು ಲೀಡ್ ಮಾಡ್ತಾರೆ. ಯಾರನ್ನು ಸನ್ಮಾನ ಮಾಡ್ತೇವೆ ಅವರನ್ನು, ಯಾಕಂದರೆ ನಾವು ಹಿರಿಯರನ್ನು ನೋಡಿ, ಸೇವೆಯನ್ನು ನೋಡಿ ಇದು ಮಾಡ್ತಾರೆ. ಈ ಸರ್ತಿ ಪೊಲ್ನಾಯ್ ಅವರನ್ನು ನಾವು ಸನ್ಮಾನ ಮಾಡ್ತಿದ್ದಾರೆ. ಅವರು ಈಸ್ ಲೀಡರ್ಸ್. ನಾವು ಅವರ ಹಿಂದ್ಗಡೆ ನಾವು ಇರ್ತೇವೆ. ಸೊ ನೆಕ್ಸ್ಟ್ ಇಯರಿಂದ ಈ ಕಾನ್ಸೆಪ್ಟ್ ಆರಂಭ ಆಗ್ತದೆ. ಈ ವರ್ಷದ ಈ ಮೀಟಿಂಗ್ ಏನಿದೆ ಇದನ್ನು FDA ಸ್ಪಾನ್ಸರ್ ಮಾಡ್ತದೆ. ನಾವು ಯಾವುದೇ ಸ್ಪಾನ್ಸರನ್ನು ಕರೆಯುವುದಿಲ್ಲ. ನಮ್ಮ ಹತ್ರ ಸ್ವಲ್ಪ ಹಣ ಇದೆ. ಪ್ರತಿ ವರ್ಷ ಒಂದು ಪ್ರೋಗ್ರಾಮನ್ನು ಯಾರನ್ನು ಗುರುತಿಸಿ ಗೌರವಿಸ್ತೇವೆ ಡಾಕ್ಟರ್ ಡೇ ದಿನ, ಯಾರನ್ನು ಅಧ್ಯಕ್ಷರಾಗಿ ಮಾಡ್ತೇವೆ, ಆ ಖರ್ಚು FDAಯಿಂದಲೇ ಆಗ್ತದೆ. ನಾವು ಯಾರಿಂದಲೂ ಆ ದಿನ ಸ್ಪಾನ್ಸರ್ ತಗೊಳ್ಳೋದಿಲ್ಲ ಅವತ್ತು. ಹಾಗಾಗಿ ಇವತ್ತು ಆ ಗೌರವವನ್ನು ಅವರಿಗೆ ಕೊಟ್ಟಿದ್ದೇವೆ. ಸೆಕ್ರೆಟರಿ ಆಗಲಿಕ್ಕೆ, ಕೋಶಾಧಿಕಾರಿ ಆಗಲಿಕ್ಕೆ, ಅದು ಈಗ ಕೋಶಾಧಿಕಾರಿಯನ್ನು ವರ್ಡ್ ಹೋಗಿದೆ. IML ಎಲ್ಲ ಇಟ್ ಇಸ್ ದ ಫೈನಾನ್ಸ್ ಸೆಕ್ರೆಟರಿ ಅಂತ ಬಂದಿದೆ. ಈಗ ನೋ ಮೋರ್ ಟ್ರೆಜರರ್, ನೋ ಮೋರ್ ಕೋಶರ್, ಇಟ್ ಇಸ್ ದ ಫೈನಾನ್ಸ್ ಸೆಕ್ರೆಟರಿ ಆ್ಯಂಡ್ ಸೆಕ್ರೆಟರಿ. ದಟ್ ಕಾನ್ಸೆಪ್ಟ್ ಹಸ್ ಗಾನ್. ಟ್ರೆಜರರ್ ಅನ್ನೋ ವರ್ಡ್ ಇಲ್ಲ ಈಗ. ಇಟ್ ಇಸ್ ದ ಫೈನಾನ್ಸ್ ಸೆಕ್ರೆಟರಿ ಮತ್ತು ಫೈನಾನ್ಸ್ ಸೆಕ್ರೆಟರಿ ಆಗಲಿಕ್ಕೆ ಯಾರು ಆಸಕ್ತರಿದ್ದರೆ ದಯವಿಟ್ಟು GK ಭಟ್ರ ಹತ್ರ ಹೆಸರು ಕೊಡಿ. ಇಲ್ಲದೇ ಇದ್ದರೆ ನಾವು ನಮ್ಮ ಅಧ್ಯಕ್ಷರೊಟ್ಟಿಗೆ ಡಿಸ್ಕಸ್ ಮಾಡಿ ಯಾರು ಆಸಕ್ತರಿದ್ದಾರೆ ಅವರನ್ನು ಮುಂದಿನ ವರ್ಷಕ್ಕೆ ಸೆಕ್ರೆಟರಿ ಮತ್ತು ಟ್ರೆಜರರ್ ಆಗಿ ನೇಮಕ ಮಾಡ್ತೇವೆ. ಯಾರಾದರೂ ಆಸಕ್ತರಿದ್ದರೆ ಇನ್ನೊಂದು 5-6 ದಿನದಲ್ಲಿ ನೆಕ್ಸ್ಟ್ ಮೀಟಿಂಗ್ ಆಗುವ, ಇನ್ಸ್ಟಾಲೇಷನ್ ಆಗುವ ಮೊದಲು ಹೆಸರನ್ನು ಕೊಡಬೇಕಂತ ಕೇಳಿಕೊಟ್ಟು, ಈ ವೇದಿಕೆಯಲ್ಲಿ ನಿಂತು ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡಲಿಕ್ಕೆ, ನಿಮ್ಮ ಜೊತೆಗೆ ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಡಾಕ್ಟರ್ ಅಣ್ಣಯ್ಯ ಕುಲಾಲ್ರವರಿಗೆ. ಭಾಳ ಚಂದವಾಗಿ ಎಲ್ಲರನ್ನು ಸ್ವಾಗತ ಮಾಡಿದ್ದೀರಾ. ಹೇಳಿದ ಅರ್ಥ ಏನು ಅಂತ ಹೇಳಿದರೆ, ಡಾಕ್ಟರ್ ಮೋಹನ್ ಆಳ್ವರ ವಿಷಯವಾಗಿ ನನ್ನ ಅಭಿಪ್ರಾಯ ಕಾಣೋದು, ಆಡು ಮುಟ್ಟದ ಸೊಪ್ಪಿಲ್ಲ, ಮೋಹನ್ ಆಳ್ವರು ಮಾಡದ ಕೆಲಸವಿಲ್ಲ. ಇನ್ನು ಒಂದೇ ಒಂದು ಉಳಿದದ್ದು ಅಂತ ಹೇಳಿದರೆ, ಅವರ ಜೀವನದಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ಪ್ರಾಯಶಃ ಮೆಡಿಕಲ್ ಕಾಲೇಜ್,
ಆ ಮೆಡಿಕಲ್ ಕಾಲೇಜನ್ನು ಮಾಡುವಂಥ ಒಂದು ಆಸಕ್ತಿಯಲ್ಲಿ ಅವರು ಈಗ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿದರೆ ಭಾಳ ಸಂತೋಷ. ಇಲ್ಲಿ ತಾಲೂಕು ಮೆಡಿಕಲ್ ಡಾಕ್ಟರ್ ಸುಜಯ್ ಭಂಡಾರಿ ಅವರಿದ್ದಾರೆ. ಇನ್ಸ್ಪೆಕ್ಷನ್ ಕಮಿಟಿಯಲ್ಲಿರುವ ಅಣ್ಣಯ್ಯ ಕುಳಾಲು, ನಾನು, ಇನ್ನಿತರರು, KR ಕಾಮತ್ತು ಎಲ್ಲ ಇದ್ದೇವೆ. ಹಾಗಾಗಿ ನಾವು ಒಮ್ಮೆ GR ಮೆಡಿಕಲ್ ಕಾಲೇಜಿಗೆ 5 ಸಲ ನಾನು ಮತ್ತು ಸುಜಯ್ ಭಂಡಾರಿಯವರು ನಾವು ಹೋಗಿದ್ದೆವು. ಹಾಗಾಗಿ ಅದಕ್ಕೆ ತುಂಬ ಸಹಕಾರವನ್ನು ನಾವು ಕೋರ್ತೇವೆ. ಅವರಿಗೆ ಮುಂದೆ ಆ ಮೆಡಿಕಲ್ ಕಾಲೇಜನ್ನು ಸ್ಥಾಪಿಸುವಲ್ಲಿ ನಮ್ಮ ಎಲ್ಲ ಸಹಕಾರವನ್ನು ನಾವು ಕೊಡ್ತೇವೆ ಅಂತ ಹೇಳುವಂಥ ಆಶ್ವಾಸನೆಯನ್ನು ಕೊಡ್ತಾ ಇದ್ದೇನೆ. ಇನ್ನು ಮುಂದಿನ ಕಾರ್ಯಕ್ರಮ ಎಲ್ಲರೂ ತುಂಬ ಜನ ಅತಿಥಿಗಳ ಅಂದರೆ ಗೆಸ್ಟ್ಗಳು ನಮ್ಮ ಆಮಂತ್ರಣದ ಮೇಲೆಗೆ ಇಲ್ಲಿಗೆ ಬಂದಿದ್ದೀರಾ, ಭಾಳ ಸಂತೋಷ. ನಮ್ಮವರು ಕುಟುಂಬ ವೈದ್ಯರು ಇನ್ನೂ ಬರಲಿಕ್ಕಿದ್ದಾರೆ. 9 ಗಂಟೆ ಒಳಗೆ ನಮ್ಮ ಫುಲ್ ಸ್ಟ್ರೆಂಗ್ತು ನಿಮಗೆ ಗೊತ್ತಾಗ್ತದೆ. ಅಷ್ಟರವರೆಗೆ ಎಲ್ಲರೂ ಜನರಲ್ ಪ್ರಾಕ್ಟೀಷನರ್ ಅಂದರೆ 9 ಗಂಟೆವರೆಗೆ ಪ್ರಾಕ್ಟೀಸ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ಸ್ವಲ್ಪ ತಡ ಆಗ್ತದೆ. ಇನ್ನು ಮುಂದಿನ ನಮ್ಮ ಈ ಕಾರ್ಯಕ್ರಮವನ್ನು ನಾವು ಜ್ಯೋತಿ ಬೆಳಗಿಸುವುದರ ಮೂಲಕ ಅದನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು. ಆ ನಂತರ ಡಾಕ್ಟರ್ ಸದಾಶಿವ ಪುಳನಾಯರ ಸನ್ಮಾನ ಕಾರ್ಯಕ್ರಮ ನೆರವೇರಲಿಕ್ಕಿದೆ ಅಂತೇಳಿ ಹೇಳುತ್ತಾ ನಮ್ಮ ಡಾಕ್ಟರ್ ಮೋಹನಾಳ್ವರನ್ನು ಹಾಗೂ ಡಾಕ್ಟರ್ ಶಿವಪ್ರಕಾಶರನ್ನು ಜ್ಯೋತಿ ಬೆಳಗಿಸುವರೆ ಆಹ್ವಾನಿಸ್ತಿದ್ದೆ. ನಾವು ಡಾಕ್ಟರ್ ಸದಾಶಿವ ಪುಳನಾಯರ ವಿಷಯವನ್ನು ಪರಿಚಯವನ್ನು ಹೇಳುವುದರ ಮೊದಲು BC ರಾಯ್ ಇವರ ಜೀವನ ಚರಿತ್ರೆಯನ್ನು ಸ್ವಲ್ಪ ನಿಮಗೆ ಮನವರಿಕೆ ಆಗುವಾಗ ಹೇಳ್ತೇನೆ. ಪ್ರತಿ ವರ್ಷ ಜುಲೈ 1ರಂದು ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇದು ವೈದ್ಯ ಲೋಕದ ದಿಗ್ಗಜರಾಗಿದ್ದ, ರೋಗಿಗಳಿಗೆ ನಡೆದಾಡುವ ದೇವರಾಗಿದ್ದ, ಇಡೀ ವೈದ್ಯ ಸಮೂಹಕ್ಕೆ ಸಾವಿರ ವರ್ಷಗಳ ಮಾರ್ಗದರ್ಶನ ನೀಡಿದ ಮಹಾನ್ ಭಾವ ಡಾ ಬಿಧನ್ ಚಂದ್ರ ರಾಯ್ ಅವರ ನೆನಪು ಹಾಗೂ ಗೌರವಾರ್ಥವಾಗಿ 1991ರಿಂದ ವೈದ್ಯರ ದಿನ ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಡಾ ಬಿಧನ್ ಚಂದ್ರ ರಾಯ್ ಅವರ ಜನನ ಜುಲೈ 1, 1882 ಬಿಹಾರದ ಪಾಟ್ನಾದ ಬಡ ಕುಟುಂಬದಲ್ಲಿ ಜನಿಸಿದವರು. ಅವರು MBBS ಪದವಿಯನ್ನು ಕಲ್ಕತ್ತಾ ಮೆಡಿಕಲ್ ಕಾಲೇಜಿನಲ್ಲಿ ಮುಗಿಸಿ FRCS ಹಾಗೂ MRCP ಪದವಿಗಳನ್ನು ಲಂಡನ್ನಲ್ಲಿ ಪೂರೈಸಿದರು. ನಂತರ 1911ರಲ್ಲಿ ದೇಶ ಸೇವೆಗೋಸ್ಕರ ತಾಯ್ನಾಡಿಗೆ ಮರಳಿದರು. ಕಲ್ಕತ್ತಾ ಮೆಡಿಕಲ್ ಕಾಲೇಜಿನಲ್ಲಿ ಅನೇಕ ವರ್ಷಗಳವರೆಗೆ ಶಿಕ್ಷಕರಾಗಿ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ವೈದ್ಯ ಶಿಕ್ಷಕರಾದರು. ಡಾ ರಾಯ್ ಅವರು ಮಹಾತ್ಮ ಗಾಂಧೀಜಿಯವರ ಕಟ್ಟ ಅಭಿಮಾನಿಗಳು, ಅನುಯಾಯಿಗಳು ಹಾಗೂ ಆಪ್ತ ಗೆಳೆಯರಾದವರು. ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದವರು, ಸೆರೆವಾಸ ಅನುಭವಿಸಿದವರು, ರಾಜಕೀಯದಲ್ಲೂ ಸಕ್ರಿಯವಾಗಿದ್ದರು.
ಬ್ರಿಟಿಷ್ ಸರ್ಕಾರ ಭಾರತೀಯ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿಲ್ಲ. ಡಾ ರಾಯ್ ತಮ್ಮ ಸ್ವಂತ ಖರ್ಚಿನಿಂದ ತಾವು ಮಾಡಿದ ಹಣದಿಂದ 1918ರಲ್ಲಿ ಜಾದವ್ಪುರ ಕ್ಷಯರೋಗ ಆಸ್ಪತ್ರೆ ಪ್ರಾರಂಭಿಸಿದರು. ದೇಶಬಂಧು ಚಿತ್ತರಂಜನ್ ದಾಸರ ಮನೆಯಲ್ಲಿ ಆಸ್ಪತ್ರೆ ಮಾಡಿ ಮಕ್ಕಳಿಗಾಗಿ ಪ್ರಾರಂಭ ಮಾಡಿದರು. ಈಗ ಈ ಎರಡೂ ಆಸ್ಪತ್ರೆಗಳು ಲಕ್ಷಾಂತರ ಜನರಿಗೆ ವೈದ್ಯಕೀಯ ಸೇವೆ ನೀಡುತ್ತಿವೆ. ಹಳ್ಳಿಗಳಿಗೆ ಸೈಕಲ್ನಲ್ಲಿ ಹೋಗಿ ರೋಗಿಗಳ ತಪಾಸಣೆ ಹಾಗೂ ಉಪಚಾರ ನೀಡುತ್ತಿದ್ದರು. ಪಶ್ಚಿಮ ಬಂಗಾಳದಲ್ಲಿ ಮಲೇರಿಯಾ ಸಾಂಕ್ರಾಮಿಕವಾದಾಗ ಹಾಗೂ ಚಂಡಮಾರುತ ಇನ್ನಿತರ ವಿಪತ್ತುಗಳ ಸಂದರ್ಭದಲ್ಲಿ ಹಗಲಿರುಳೆನ್ನದೇ ಸೇವೆ ಸಲ್ಲಿಸಿದರು. ಸಂತ್ರಸ್ತರಿಗೆ ಗುಡಿಸಲು ನಿರ್ಮಿಸಿದವರು. ವೈದ್ಯ ಸಿಬ್ಬಂದಿಗೆ ತಾವೇ ಆಹಾರ ತಯಾರಿಸಿ ಕೊಡುತ್ತಿದ್ದರು. ತಮ್ಮ ತಾಯಿಯವರ ಮನೆಯನ್ನೂ ಸಹ ಆಸ್ಪತ್ರೆಯಾಗಿ ಪರಿವರ್ತಿಸಿದರು. ಬ್ರಹ್ಮಚಾರಿಗಳಾಗಿಯೇ ಜನಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಇವರ ಸೇವೆಯನ್ನು ಗುರುತಿಸಿ ಕಲ್ಕತ್ತಾ ಕಾರ್ಪೊರೇಷನ್ ಮೇಯರ್ ಹುದ್ದೆಯನ್ನು ನೀಡಿ ಗೌರವಿಸಿತು. ಕಲ್ಕತ್ತಾ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆದರು. 1925ರಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಯಾಗಿ 1925 ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸತತ 14 ವರ್ಷಗಳವರೆಗೆ ಅತ್ಯಮೋಘ ಸೇವೆ ಸಲ್ಲಿಸಿದರು. ರಾಜ್ಯದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದವರು. ಚಿತ್ತರಂಜನ್ ಲೋಕೋ ವರ್ಕ್ಸ್, ಎಕ್ಸ್ರೇ ಕಾರ್ಖಾನೆ, ಗ್ರಾಮೀಣ ವೈದ್ಯ ಕಾಲೇಜುಗಳಿಗೆ ಚಾಲನೆ ನೀಡಿದವರು. ರಾಯ್ ಅವರು ತಮಗೆ ಎಷ್ಟೇ ಕೆಲಸಗಳ ಒತ್ತಡವಿದ್ದರೂ ಸಹ ಪ್ರತಿದಿನ 2 ಗಂಟೆ ಬಡ ರೋಗಿಗಳ ತಪಾಸಣೆಗೆ ತಮ್ಮ ವೇಳೆಯನ್ನು ಮೀಸಲಿಡುತ್ತಿದ್ದರು. 1928ರಲ್ಲಿ ಕಲ್ಕತ್ತಾದಲ್ಲಿ ಭಾರತೀಯ ವೈದ್ಯಕೀಯ ಸಂಘ ಪ್ರಾರಂಭಿಸಿದವರು. ಡಾ ರಾಯ್ ಅವರು ಇಂಡಿಯನ್ ಮೆಡಿಕಲ್ ಕೌನ್ಸಿಲನ್ನು ಪ್ರಾರಂಭಿಸಿದರು. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇದರ ಅಧ್ಯಕ್ಷರಾಗಿ ಅನೇಕ ವರ್ಷ ಕಾರ್ಯನಿರ್ವಹಿಸಿದರು. ವೈದ್ಯೋ ನಾರಾಯಣೋ ಹರಿ ಎಂಬ ಉಕ್ತಿಗೆ ಅವರು ಹೇಳಿ ಮಾಡಿದ ವ್ಯಕ್ತಿ. 1961ರಲ್ಲಿ ಆಗಿನ ರಾಷ್ಟ್ರಪತಿಯಾಗಿದ್ದ ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಇವರು ಇನ್ನೂ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. 1962 ಜುಲೈ 1ರಂದು ಅವರ 80ನೇ ಹುಟ್ಟುಹಬ್ಬ ಎಡೆಬಿಡದ ಕಾರ್ಯಗಳಿಂದಾಗಿ ಅಸ್ವಸ್ಥತೆಯಿಂದ ಆಸ್ಪತ್ರೆಗೆ ಕಲ್ಕತ್ತಾದಲ್ಲಿ ದಾಖಲಾಗಿದ್ದರು. ನೋಡಿ, ಎಷ್ಟೊಂದು ಕಾಕತಾಳೀಯ. ಅವರನ್ನು ನೋಡಲು ಈಗಲೂ ಶುಭಾಶಯ ಸಲ್ಲಿಸಲು ಸಾವಿರಾರು ಜನರು ಆಸ್ಪತ್ರೆಗೆ ಧಾವಿಸಿದವರು. ಆದರೆ ಪ್ರಾಣಪಕ್ಷಿಯೇ ಅವರದ್ದು ಹಾರಿ ಹೋಗಿತ್ತು. ಅದೇ ಜನ ಅವರ ಅಂತ್ಯಯಾತ್ರೆಯಲ್ಲಿ ಭಾಗವಹಿಸುವ ಪ್ರಸಂಗ ಎದುರಾಯಿತು. ವೈದ್ಯ ಲೋಕದ ನಕ್ಷತ್ರ ಕಳಚಿತು. ಬಿ.ಸಿ. ರಾಯ್ ಹುಟ್ಟಿದ್ದು ಜುಲೈ 1, ನಿಧನರಾಗಿದ್ದು ಜುಲೈ 1. ಎಂಥ ವಿಪರ್ಯಾಸ ಅಲ್ಲವೇ? ಡಾ ರಾಯ್ ಅವರು ವೈದ್ಯಕೀಯ ಲೋಕಕ್ಕೆ ಬಹುದೊಡ್ಡ ಕೊಡುಗೆ ನೀಡಿ ಅಜರಾಮರ ಆದರು. ಅವರ ಸೇವೆಯನ್ನು ಗೌರವಿಸಿ ಪ್ರತಿ ವರ್ಷ ಜುಲೈ 1 ವೈದ್ಯರ ದಿನ ಎಂದು ಆಚರಿಸಿಕೊಂಡು ಬರಲಾಗಿದೆ. ರಾಯ್ ಅವರ ಬದುಕೇ ಒಂದು ಪುಸ್ತಕ. ಅವರ ವೈದ್ಯಕೀಯ ಸೇವೆ ಆದರ್ಶಗಳು ಎಲ್ಲ ವೈದ್ಯರಿಗೂ ಅನುಕರಣೀಯ. ಡಾ ಬಿಧನ್ ಚಂದ್ರ ರಾಯ್ ಅವರು ಹಾಕಿಕೊಟ್ಟ ಹೆಜ್ಜೆಗಳಲ್ಲಿ ವೈದ್ಯಲೋಕ ಸೇವೆ ನೀಡಲಿ ಎಂದು ಹಾರೈಸೋಣ. ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಡಾ ಬಿ.ಸಿ. ರಾಯ್ ಪ್ರಶಸ್ತಿಯನ್ನು ನೀಡುವ ಮೂಲಕ ರಾಯ್ ಅವರನ್ನು ಚಿರಸ್ಥಾಯಿಗೊಳಿಸುವ ಪ್ರಯತ್ನ ನಡೆದುಕೊಂಡು ಬಂದಿದೆ. ಅದೇ ಪ್ರಕಾರವಾಗಿ ಇವತ್ತಿನ ನಮ್ಮ ಈ ಸಮಾರಂಭದಲ್ಲಿ ಡಾಕ್ಟ್ರು ಸದಾಶಿವ ಪುಳ್ನಾಯರನ್ನು ನಾವು ಸನ್ಮಾನಿಸಲಿದ್ದೇವೆ. ಅವರ ಆತ್ಮಚರಿತ್ರೆಯನ್ನು ಓದ್ತೇನೆ. ಫ್ಯಾಮಿಲಿ ಡಾಕ್ಟರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮ್ಯಾಂಗಳೂರು, ಕುಟುಂಬ ವೈದ್ಯರ ಸಂಘಟನೆ ರಿಜಿಸ್ಟರ್ಡ್ ಮಂಗಳೂರು. ವೈದ್ಯರ ದಿನಾಚರಣೆಯ ಅಂಗವಾಗಿ ಸನ್ಮಾನ್ಯ ಡಾ ಸದಾಶಿವ ಪುಳ್ನಾಯ ಇವರನ್ನು ಗೌರವಿಸಿ ನೀಡಲಾದ ವೈದ್ಯರ ದಿನಾಚರಣೆಯ ಸನ್ಮಾನ ಪತ್ರ. ಶ್ರೀಯುತ ದಿವಂಗತ ರಾಮಣ್ಣ ಪುಳ್ನಾಯ ಮತ್ತು ಪರಮೇಶ್ವರಿ ದಂಪತಿಗಳ ಸುಪುತ್ರನಾಗಿ 9/2/1947ರಲ್ಲಿ ಪುತ್ತೂರಿನ ಬುಳೇರಿಕಟ್ಟೆ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು. ತನ್ನ ಪ್ರಾಥಮಿಕ ಶಿಕ್ಷಣವನ್ನು ತನ್ನ ಹುಟ್ಟೂರಿನಲ್ಲಿ, ಪ್ರೌಢ ಶಿಕ್ಷಣವನ್ನು, ಪದವಿ ಪೂರ್ವ ಶಿಕ್ಷಣವನ್ನು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಮಾಡಿ MBBS ಪದವಿಯನ್ನು ಸರಕಾರಿ ಮೆಡಿಕಲ್ ಕಾಲೇಜ್ ಮೈಸೂರಿನಲ್ಲಿ ಮುಗಿಸಿದರು. 1964ರಿಂದ 69ರವರೆಗೆ ಸೀನಿಯರ್ ಸರ್ಜನ್ಸ್ ಆಗಿ ಸರಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ದುಡಿದರು. 1971ರಲ್ಲಿ ಉಳ್ಳಾಲಕ್ಕೆ ಬಂದಂಥ ಶ್ರೀಯುತರು 19 ವರ್ಷಗಳ ಕಾಲ
ಉಳ್ಳಾಲದ ಬೀನಾ ಬೇಕರಿ ಕಟ್ಟಡದಲ್ಲಿ ಕುಟುಂಬ ವೈದ್ಯರಾಗಿ ಸೇವೆ ಸಲ್ಲಿಸಿ ಆ ಬಳಿಕ 1991ರಲ್ಲಿ SK ಹಾಸ್ಪಿಟಲ್ ಉಳ್ಳಾಲ ಎಂಬ ಸೇವಾ ಮಾದರಿಯ ಆಸ್ಪತ್ರೆಯನ್ನು ಕಟ್ಟಿ ಬೆಳೆಸಿ ಒಬ್ಬ ಸಮಾಜಮುಖಿ ವೈದ್ಯ ಎಂಬ ಹೆಸರನ್ನು ಗಳಿಸಿದವರು. ಈ ಮಧ್ಯೆ ಶ್ರೀಯುತರು 1974ರಲ್ಲಿ ಸೀನಿಯರ್ ಫ್ಯಾಮಿಲಿ ಫಿಸಿಷಿಯನ್ ಆಗಿ ಸೇವೆ ಸಲ್ಲಿಸಲು ಅಮೇರಿಕಾದ ಖಾಸಗಿ ಕಂಪನಿಯಿಂದ ಕರೆ ಬಂದಿತ್ತು. ಆದರೆ ದೇಶಪ್ರೇಮಿಯಾದ ಪೊಳ್ನಾಯರು ಅದನ್ನು ತಿರಸ್ಕರಿಸಿ ಭಾರತದಲ್ಲೇ ಉಳಿದರು. ಸಿಂಗಾಪುರದಲ್ಲಿ ನಡೆದ ECFMG ಎಂಬ ಪರೀಕ್ಷೆಯನ್ನು ಉನ್ನತ ಶ್ರೇಣಿಯಲ್ಲಿ ಪಾಸಾದ ಇವರು ಆ ಮೂಲಕ ವಿದೇಶಕ್ಕೆ ಹೋಗುವ ಅವಕಾಶ ಇದ್ದರೂ ಸಹ ಉಳ್ಳಾಲದಲ್ಲೇ ಉಳಿದರು. ಅತ್ಯುತ್ತಮ ಬ್ಯಾಡ್ಮಿಂಟನ್ ಆಟಗಾರ, ಮೆಡಿಕಲ್ ಕ್ವಿಜ್ ಸಂಪನ್ಮೂಲ ವ್ಯಕ್ತಿಯಾಗಿ, ತಜ್ಞ ಕುಟುಂಬ ವೈದ್ಯರಾಗಿ ನೂರಾರು ಗೋಷ್ಠಿಗಳನ್ನು ನಡೆಸಿಕೊಟ್ಟಿದ್ದಾರೆ. ಕುಟುಂಬ ವೈದ್ಯರ ಸಂಘಟನೆ ಮಂಗಳೂರು ಇದರ ಸ್ಥಾಪಕ ಸದಸ್ಯರಾಗಿದ್ದಾರೆ. ಇವರ ಧರ್ಮಪತ್ನಿ ದಿವಂಗತ ಶ್ರೀಮತಿ ಕಸ್ತೂರಿ ಪೊಳ್ನಾಯ ಕೂಡ ವೈದ್ಯರಾಗಿ ಇವರ ಜೊತೆ ದುಡಿದಿದ್ದರು. ಹಾಗೂ ಶ್ರೀಯುತರ ತುಂಬು ಕುಟುಂಬದಲ್ಲಿ ಇವರ ಪುತ್ರ ಅಶ್ವಿನ್ ಪೊಳ್ನಾಯ ರೇಡಿಯಾಲಜಿಸ್ಟ್ ಆಗಿ, ಸೊಸೆ ರಶ್ಮಿ ಪೊಳ್ನಾಯ ಶ್ರೀರೋಗ ತಜ್ಞೆಯಾಗಿ, ಮಗಳು ಶ್ರೀಮತಿ ಅಪೇಕ್ಷಾ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಅಪರಿಮಿತ ಸೇವೆಗಾಗಿ ವೈದ್ಯರ ದಿನದ ಅಂಗವಾಗಿ ಈ ಪುರಸ್ಕಾರವನ್ನು ದಿನಾಂಕ 11/7/25ರಂದು ಕುಟುಂಬ ವೈದ್ಯರ ಸಂಘಟನೆ ರಿಜಿಸ್ಟರ್ಡ್ ಮಂಗಳೂರು ಪರವಾಗಿ ಮಾನ್ಯ ಎಂ ಮೋಹನ್ ಆಳ್ವ ಅಧ್ಯಕ್ಷರು, ಆಳ್ವಾಸ್ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ಡ್ ಮೂಡಬಿದರೆ ಹಾಗೂ ಇವರ ಘನ ಉಪಸ್ಥಿತಿಯಲ್ಲಿ ಹಾಗೂ ನಮ್ಮ DMO ಆದಂಥ ಡಾಕ್ಟರ್ ಶಿವಪ್ರಕಾಶ್ ಇವರ ಉಪಸ್ಥಿತಿಯಲ್ಲಿ ಕುಟುಂಬ ವೈದ್ಯರ ಸಂಘಟನೆಯ ಸರ್ವ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಪರವಾಗಿ ನೀಡಿ ಸನ್ಮಾನಿಸುತ್ತಿದ್ದೇವೆ. ಅಧ್ಯಕ್ಷರಾದಂಥ ಡಾಕ್ಟರ್ M ಅಣ್ಣಯ್ಯ ಕುಳಾಲ್ ಉಳ್ತೂರು, ಕಾರ್ಯದರ್ಶಿ ಡಾಕ್ಟರ್ ಶೇಖರ್ ಪೂಜಾರಿ, ಖಜಾಂಚಿಗಳಾದ ಡಾಕ್ಟರ್ GK ಭಟ್ ಸಂಕಬಿತ್ತಿಲು. ಸದಾಶಿವ ಪೊಳ್ನಾಯರು ನಮ್ಮನ್ನು ಉದ್ದೇಶಿಸಿ 2 ಹಿತನುಡಿಗಳನ್ನು ಹೇಳಬೇಕು ಅಂತೇಳಿ ಅವರಲ್ಲಿ ಸನ್ಮಾನಗೊಂಡಂಥ ಡಾಕ್ಟರ್ ಪೊಳ್ನಾಯರಲ್ಲಿ ಕೇಳಿಕೊಳ್ತಾರೆ. ಸನ್ಮಾನ್ಯ ಗುರು ಸಾಮ್ರಾಟ ಮೋಹನ್ ಆಳ್ವರಿಗೆ ಹಾಗೂ ಡಾಕ್ಟರ್ ಶಿವಪ್ರಕಾಶ್ ಡಿಸ್ಟ್ರಿಕ್ಟ್ ಸರ್ಜನ್ ಗೌರ್ಮೆಂಟ್ ವೆನ್ಲಾಕ್ ಹಾಸ್ಪಿಟಲ್ ಹೇಳಿದರೆ ಅವರು ಶಿಕ್ಷಣ ಸಂಸ್ಥೆಗಳ ಗುರು. ಅಷ್ಟು ದೊಡ್ಡ ಗುರು ನಮ್ಮ ಸೌತ್ ಕೆನರಾ ಅಥವಾ ನಮ್ಮ ಕರ್ನಾಟಕ ರಾಜ್ಯ ಕಂಡದ್ದೂ ಇಲ್ಲ, ಇನ್ನು ಕಾಣಲಿಕ್ಕೆ ಉಂಟೋ ಇಲ್ಲೋ ಅಂತ ಡೌಟು. ಅಂಥ ಮನುಷ್ಯ ಅವರ ಎದುರು ನನಗೆ ಸ್ವಲ್ಪ ನಾನು ಇದಕ್ಕೆ ಯೋಗ್ಯತೆ ಉಂಟೋ ಇಲ್ಲವೋ ಅಂತ ಸಂಶಯ ಬರ್ತಾ ಉಂಟು. ಏನು ಮಾಡಲಿ, ಅದರ ತೀರ್ಮಾನ ನನಗೆ ವಯಸ್ಸು ಬಿಟ್ಟರೆ ಬೇರೇನು ಕಾಣೋದಿಲ್ಲ. ಈ ವಯಸ್ಸಿನಲ್ಲಿ ಎಲ್ಲಿಯಾದರೂ ಕೈಕಾಲು ಮುರ್ಕೊಳ್ತಾನೋ
ವಾಸ್ತವ ಅಡಿಗರಾಗೆ ಒಂದು ವಾರದಿಂದ ಬಹಳ ಜಾಗ್ರತೆಯಿಂದ ಮನೆಯೊಳಗೂ ನಡೀತಾ ಇದ್ದೇನೆ. ವಯಸ್ಸು ಅದು ಎಲ್ಲರನ್ನೂ ನಿರಂತರ ಆಗ್ತದೆ. ಇವತ್ತು ನನಗೆ ಆಗಿ ಹೋಗಿದೆ. ಆದರೂ ನನ್ನ ಕೈಕಾಲು ಮುರಿಯದ ಹಾಗೆ ಒಂದು ವಾರದಿಂದ ಬಹಳ ಜಾಗ್ರತೆಯಲ್ಲಿ ವಹಿಸಿದ್ದೇನೆ. ಇನ್ನು ಮುಂದೆ 1964ರಲ್ಲಿ ನಾವು ಮೆಡಿಕಲ್ ಕಾಲೇಜಿಗೆ ಸೇರುವಾಗ ಮೆರಿಟ್ ಇತ್ತು. ಏನೋ ಮೆರಿಟಿನಲ್ಲಿ ಸೀಟ್ ಸಿಕ್ಕಿತು. ಆದರೂ ಕೂಗಿಕೊಂಡೇ ಹೋದವ ನಾನು. ನಾವು 10 ಮಕ್ಕಳಲ್ಲಿ ನಾನು ಕಡೆಯವ. ನನ್ನ ತಾಯಿಯ ಎಷ್ಟು ಮಕ್ಕಳು ಹುಡ್ತಾವೆ ಅಂತ ಹೇಳಿಕೊಂಡು ನನ್ನ ಮುಖಕ್ಕೆ ಬಟ್ಟೆ ಹಾಕಿ ಸಫಕೇಶನ್ ಮಾಡುವಾಗ ತಂದೆ ಜೋರು ಮಾಡಿದ್ರು, ಏನು ಕೊಲ್ತ್ಯಾ ಅಂತ. ಅಂಥ ಮಗನೇ ಮತ್ತು ತಾಯಿಗೆ ಬಹಳ ಪ್ರೀತಿಪೂರ್ವಕವಾಗಿ ಮೆಡಿಕಲ್ ಕಾಲೇಜಿಗೆ ಸೇರಿದ ಮೇಲೆ ಕಣ್ಣು ನೀರು ಹಾಕಿಕೊಂಡು ಹೋದ್ದುಂಟು ನಾನು. ಏನು ಮಾಡೋದು? ಮಾರ್ಕು ಬಂದಿದೆ, ನಾನು ತೆಗೆದದ್ದವರು ಕೊಟ್ಟದೋ ಗೊತ್ತಿಲ್ಲ. ಅಂತೂ ಮೆರಿಟ್ ಸೀಟು ಸಿಕ್ಕಿ ಕಣ್ಣು ನೀರು ಹಾಕಿಕೊಂಡು ಮೈಸೂರಿನವರೆಗೆ ಹೋಗಿದ್ದೆ. ಅಂತೂ MBBS ಅಲ್ಲೇ 64ರಿಂದ 69ರವರೆಗೆ, ಆಮೇಲೆ ಹೌಸ್ ಸರ್ಜನ್ KR ಹಾಸ್ಪಿಟಲ್, ಆಮೇಲೆ 1 ವರ್ಷ ಮಾತ್ರ 64ರಿಂದ 69 ತಪ್ಪದು 69ರಲ್ಲಿ 71ನೇ ಇಸ್ವಿ ಡಾಕ್ಟರ್ KP ಗಣೇಶನ್, ಡಾಕ್ಟರ್ EV ಶೆಟ್ಟಿ, ಡಾಕ್ಟರ್ BM ಹೆಗ್ಡೆ ಅವರೊಟ್ಟಿಗೆ 1 ವರ್ಷ ಸೀನಿಯರ್ ಹೌಸ್ ಸರ್ಜನ್ ಆಗಿ ಕಲ್ತದ್ದು, ಆಮೇಲೆ ಅನುಭವ ಪಡೆದದ್ದು ನನಗೆ ಒಂದು ಪೂರಕವಾಯಿತು ನನ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ. ನಾನು ಹುಟ್ಟುವ ಮೆಡಿಕಲ್ ಸೇರುವಾಗಲೇ ನನ್ನ ಅಣ್ಣನ ಒತ್ತಾಯದಿಂದ ಮಾಡಿದ್ದು ನಾನು. ನನಗೆ ಮ್ಯಾಥಮೆಟಿಕ್ಸ್ ಬಿಟ್ಟರೆ ಬಯಾಲಜಿ ಇಷ್ಟವೇ ಇಲ್ಲ. ಆದರೂ ನನ್ನ ಸ್ವಂತ ಅಣ್ಣ ನನಗೆ ಮಾಸ್ಟರ್ ಆಗಿದ್ದ. ಅವನ ಕಮಾಂಡಿಗೆ ನಾವೆಲ್ಲರೂ ತಲೆಬಾಗಿಯೇ ಬೇಕಾಗಿತ್ತು, ಬೇರೆ ಉಪಾಯ ಇಲ್ಲ. ಹಾಗೂ ಮನಸ್ಸಿಲ್ಲದ ಮನಸ್ಸಿನಲ್ಲಿ ವೈದ್ಯನಾದೆ. ಅಂತೂ ಪ್ರಾಕ್ಟೀಸ್ ವಾಸ್ ಮೈ ಲಾಸ್ಟ್ ಆಪ್ಷನ್, ಬೇರೆ ವಿಧಿ ಇಲ್ಲ. ಅಮೆರಿಕಕ್ಕೆ ಹೋಗಲಿಕ್ಕೆ ಅಮೆರಿಕದಲ್ಲಿ ಇದ್ದವರು ನೀನು ಬರೋದು ಬೇಡ, ಉಳ್ಳಾಳದಲ್ಲಿ ಬೇಕಾದಷ್ಟು ಪ್ರಾಕ್ಟೀಸ್ ಉಂಟು, ಅಮೆರಿಕದ ಲೈಫ್ ನನಗೆ ಗೊತ್ತುಂಟು, ಬರೋದು ಬೇಡ ಅಂತ ಹೇಳಿದರು. ಆಮೇಲೆ ನಿಂತೆ ಅಂಥದ್ದು. ಆಮೇಲೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಬಾಪೊಳ್ಳೆ ಅಮೆರಿಕದಲ್ಲಿ ನಾವೆಲ್ಲ ನಮ್ಮ ಮಕ್ಕಳಿಗೆ ದೊಡ್ಡ ಕನ್ಸಲ್ಟೆಂಟ್ ಪೋಸ್ಟಲ್ಲಿ ಇದ್ದಾರೆ, ನೀನು ಬರಬೇಕು ಬಾ ಅಂತ ಹೇಳಿದರು. ಮನಸ್ಸು ಕೇಳಲಿಲ್ಲ, ತಾಯಿ ಬಿಡಲಿಲ್ಲ. ಏನು ಮಾಡೋದು? ನನ್ನ ಯೋಗ್ಯತೆ ಇಲ್ಲೇ ಅಂತ ಗ್ರಹಿಸಿಕೊಂಡು ಸೇವೆ ಮಾಡ್ತಾ ಇದ್ದೇನೆ. ಇನ್ನು ಮುಂದೆ ಎಷ್ಟು ವರ್ಷ ಅಂತ ಗೊತ್ತಿಲ್ಲ. ಅಂತೂ ಕೈಕಾಲು ತಲೆ ಕೆಲಸ ಮಾಡುವಷ್ಟರವರೆಗೆ ಸೇವೆ ಮಾಡಬಹುದು, ಮಾಡ್ತೇನೆ ಅಂತ ವಿಶ್ವಾಸದಲ್ಲಿ ಈ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಆತ್ಮಚರಿತ್ರೆಗಳನ್ನು ಬಹಳ ಹೇಳಿದರು. ಹೇಳಿ ಅಲ್ಲ, ನಾವೊಂದು ಶಾಲೆ ಹಾಕಿಸುವಂಥ ಒಂದು ಯೋಚನೆ ಮಾಡಿದ್ದೇವೆ ನಮ್ಮ ಡಾಕ್ಟರ್ ಅಣ್ಣಯ್ಯ ಕುಲಾಲರಿಗೆ. ಯಾಕೆಂತ ಹೇಳಿದರೆ ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ನಮ್ಮ ರಾಷ್ಟ್ರದಲ್ಲಿ ಒಂದು ಪ್ರಶಸ್ತಿಯನ್ನು ಅವರು ವೈದ್ಯಕೀಯ ವಲಯದಲ್ಲಿ ನಾಡ್ದು ಡಾಕ್ಟರ್ BC ರಾವ್ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಿದ್ದಾರೆ 13ನೇ ತಾರೀಕಿಗೆ. ಹಾಗಾಗಿ ಅದರ ಸಾಂಕೇತಿಕವಾಗಿ ಅವರನ್ನು ನಾವು ಕುಟುಂಬ ವೈದ್ಯ ಸಂಘದವರು ಇನ್ನು ಮುಂದಿನ ತಿಂಗಳ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನ ಎಲ್ಲ ಮಾಡಿಸಿ ನಾವು ಇದು ಮಾಡ್ತೇವೆ. ಈಗ ಅಲ್ಲಿಯೂ ಆಗದ ಕಾರಣ ಇಲ್ಲಿ ಒಂದು ಶಾಲು ಹೊದಿಸಿ ಡಾಕ್ಟರ್ ಮೋಹನಾಳ್ವರ ಕೈಯಿಂದಲೇ ಒಂದು ಶಾಲು ಹೊದಿಸಿ ಅವರಿಗೆ ಮುಂದಿನ ಬಾಳಿಗೆ ಯಶಸ್ವಿ ಆಗಲಿ ಅಂತೇಳಿ ಹಾರೈಸಲಿಕ್ಕೆ ಬೇಕಾಗಿ ಡಾಕ್ಟರ್ ಅಣ್ಣಯ್ಯ ಕುಲಾಲರು ಚೇರ್ ಹತ್ತಲಾಗಿಟ್ರಲ್ಲ. ಈಗ ಅಲ್ಲೇ ಹಾಕೋದ ಇಲ್ಲಿ ಬನ್ನಿ. ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಮ್ಮನ್ನು ಉದ್ದೇಶಿಸಿ
ನಮ್ಮವರೇ ಆದಂತಹ DMO ಡಾಕ್ಟ್ರು ಶಿವಪ್ರಕಾಶ್ರವರು ಒಂದೆರಡು ಮಾತುಗಳನ್ನು ಮಾತಾಡಬೇಕು ಅಂತೇಳಿ ಮೂಲಕ ಕೇಳಿಕೊಳ್ತೇನೆ. ನಮ್ಮ ಕುಟುಂಬ ವೈದ್ಯರ ಸಂಘಕ್ಕೆ ಅವರ ಪ್ರಥಮ ಭೇಟಿ ಕಾಣುತ್ತದೆ ಅಲ್ವಾ? ಮೀಟಿಂಗ್ ಬಂದಿದ್ದಾರೆ ಗೆಸ್ಟ್ ಆಗಿ ಫಸ್ಟ್ ಇವತ್ತು FDA ಫ್ಯಾಮಿಲಿ ಡಾಕ್ಟರ್ಸ್ ಅಸೋಸಿಯೇಷನ್ನಿಂದ ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ ಇದೆ ಬನ್ನಿ ಅಂತ ಹೇಳಿದ್ರು. ನಾನು ಆಯಿತು ತೀರ್ಮಾನ ಆಯಿತು ಬರೋಣ ಅಂದ್ಕೊಂಡೆ. ಬಟ್ ಆಕಸ್ಮಿಕವಾಗಿ ನನಗೆ ಗೆಸ್ಟ್ ಆಗಿ ಕರೆದುಬಿಟ್ರು. ಅಣ್ಣಯ್ಯ ಕುಲಾಲ್ ಅವರು ಚೆನ್ನಾಗಿ ಉಪಯೋಗಿಸ್ಕೊಂಡ್ರು ನನ್ನ ಅಂತ ಅನಿಸ್ತು. ಇಲ್ಲಿ ವೇದಿಕೆಯ ಮೇಲೆ ಇರ್ತಕ್ಕಂಥ ತಮ್ಮೆಲ್ಲರೂ ಹೇಳಿದಾಗೆ ಅತಿ ದೊಡ್ಡ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ಮೋಹನ್ ನಾಳ್ವೆ ಅವರೇ, ಡಾಕ್ಟರ್ GK ಭಟ್ರೆ ಮತ್ತು ಅಣ್ಣಯ್ಯ ಕುಲಾಲ್ ಅವರೇ ಮತ್ತು ನಮ್ಮ ವೈದ್ಯ ಮಿತ್ರರೇ. ಫ್ಯಾಮಿಲಿ ಡಾಕ್ಟರ್ ಅಸೋಸಿಯೇಷನ್ಗೆ ಫ್ಯಾಮಿಲಿನ ಕರ್ಕೊಂಬನ್ನಿ ಅಂತ ಹೇಳಿದರು. ನಾನು ಹೊರಡೋದೆಲ್ಲ ರೆಡಿ ಆಗಿತ್ತು. ಲಾಸ್ಟ್ ಮೂಮೆಂಟಿಗೆ ಫ್ಯಾಮಿಲಿ ಗೊತ್ತಲ್ಲ, ವೆನ್ ಹಸ್ಬೆಂಡ್ ಪ್ರಿಸೈಡ್ಸ್ ವೈಫ್ ಡಿಸೈಡ್ಸ್, ಅದು ಲಾಸ್ಟಿಗೆ ಅದು ಬರೋಲ್ಲ. ಅವರಿಗೆ ಕಂಪ್ನಿ ಜೊತೆಗೆ ಯಾರು ಅಂತೇಳಿ ಯೋಚನೆ ಮಾಡಿ ಅವರು ಡ್ರಾಪ್ ಮಾಡಿದರು. ಡಾಕ್ಟರ್ ಸದಾಶಿವ ಪಲ್ಲನಾಯಿ ಅವರು ನೋಡಿದ್ರೆ ರೋಮಾಂಚನ. ಯಾಕಂದರೆ 64 ಸೇರಿದ್ದಂದರೆ ನಾವೆಲ್ಲ ಹುಟ್ಟೇ ಇಲ್ಲ. 72 ನಾವು ಹುಟ್ಟಿದ್ದು. ಮೈಸೂರು ಮೆಡಿಕಲ್ ಕಾಲೇಜ್ ಅಂತ ಗೊತ್ತಾದ್ಮೇಲೆ ಖುಷಿ ಆಯಿತು. ನಾವು ಅಲ್ಲೇ ಅದೇ KR ಹಾಸ್ಪಿಟ್ಲು ಕಲ್ ಬಿಲ್ಡಿಂಗಲ್ಲೇ ನಾವು ಓದಿದ್ದು. MS MBBS ಎರಡೂ ಅಲ್ಲೇ ಮಾಡಿದ್ದು. ಸೊ ತುಂಬ ನೀವೆಲ್ಲ ನಾವು ಚಿಕ್ಕವರಿದ್ದಾಗ ಎಲ್ಲೂ ಸ್ಪೆಷಲಿಸ್ಟ್ಗಳಿರಲಿಲ್ಲ. ನಾವು ಭಾರಿ ಕಡಿಮೆ. ಸಾಗರದಲ್ಲಿ ಸ್ಪೆಷಲಿಸ್ಟು ನಾವು ನೋಡಿದ್ದೇ ಕಡಿಮೆ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಯಾರೋ ಒಬ್ಬರು ಸರ್ಜನ್ನು ಹಂಗೆ ಯಾರೋ ಒಬ್ಬರು ಇಬ್ಬರು ಇರ್ತಿದ್ರು ಅಷ್ಟೇ. ಒಂದು 2-3 ಜನ ಡಾಕ್ಟ್ರು ಇಡೀ ಆಸ್ಪತ್ರೆನ ಮ್ಯಾನೇಜ್ ಮಾಡ್ತಿದ್ರು. ಈಗ ಎಲ್ಲ ಸ್ಪೆಷಾಲಿಟಿಗೂ ಇದೆ ವ್ಯವಸ್ಥೆ ಇದೆ. ಈಗ ಸೂಪರ್ ಸ್ಪೆಷಾಲಿಟಿ. ಅವತ್ತು ಲಾಸ್ಟ್ ಟೈಮ್ ಅದನ್ನು ಚರ್ಚೆ ಮಾಡಿದ್ವಿ ಒಂದು ಕಾರ್ಯಕ್ರಮದಲ್ಲಿ. ಮಂಜಪ್ ಶೆಟ್ಟಿ ಅಂತ ಒಬ್ಬರು ಇದ್ದರು. ನಾವೆಲ್ಲ ಚಿಕ್ಕವರಿದ್ದಾಗ ಅವ್ರು ಇಂಜೆಕ್ಷನ್ ಕೊಡೋಕೆ ಬಂದರೆ ಓಡೋಗ್ತಿದ್ವಿ. ನನಗೆ ಇವತ್ತಿಗೂ ನೀಡ್ಲು ಫೋಬಿಯಾ ಇದೆ. ಅವರೊಂಥರ ಪ್ಯಾರಾಸಿಟಮಾಲ್ ಪಿಂಕ್ ಸಿರಪ್ ಇರೋದು ನಮಗೆಲ್ಲ ನೆನಪಿದೆ. ಅದು ಒಂಥರ ಟೇಸ್ಟು. ಆ ಥರದಲ್ಲಿ ಅವರೆಲ್ಲ ಮುಟ್ಟಿದ್ರೆ ಆರಾಮಾಗತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಅವಾಗ. ಕೈಗುಣ ಅಂತ. ಡಾಕ್ಟ್ರುಗಳೇ ಕಡಿಮೆ ಮತ್ತು ಕಾಯಿಲೆನೂ ಕಡಿಮೆ ಅಲ್ಲ ಸರ್? ಕಾಯಿಲೆ ತುಂಬ ಕಡಿಮೆ ಇತ್ತು ಅವಾಗ. ಎಲ್ಲೋ ನಮಗೆಲ್ಲ ಜ್ವರ ಬಂದು ಯಾವಾಗಲೂ ಜ್ವರ ಬರ್ತಿತ್ತು, ಯಾವಾಗಲೂ ಗುಳಿಗೆ ತೊಗೊಂಡಿದ್ದು ನೆನಪೇ ಇಲ್ಲ. ಭಾರಿ ಕಡಿಮೆ. ನಮ್ಮ ಅಜ್ಜಿಯೆಲ್ಲ 97 ವರ್ಷ, ಅವ್ರಿಗೆ ಏನೂ ಇರಲಿಲ್ಲ. BP ಶುಗರು ಏನೂ ಇರಲಿಲ್ಲ. 97 ಇಯರ್ಸ್ಗೆ ಅಷ್ಟು ಗಟ್ಟಿಮುಟ್ಟಾಗಿದ್ದರು. ಬಟ್ ಅವಾಗ ನಾವು ಚಿಕ್ಕವರಿದ್ದಾಗ ಡಾಕ್ಟರ್ಸ್ ಅಂದರೆ ದೇವರೇ, ಹೆಚ್ಚು ಕಮ್ಮಿ ದೇವರೇ. ಏನಾದರೂ ಡೆತ್ ಆಯಿತು ಅಂದರೆ ಅವನೇನೋ ಆಯುಷ್ಯ ಗಟ್ಟಿ ಇರಲಿಲ್ಲ, ಹೋದರು, ಹಾಗೆ ಎಕ್ಸ್ಕ್ಯೂಸ್ ಇರ್ತಿತ್ತು. ಈಗ ಕೊನೆ ಈಗೇನಂದರೆ ಡಾಕ್ಟ್ರು ಅಂತ ಹೇಳ್ಕೊಳಕ್ಕೆ ಭಯ. ಅಪ್ಪಿತಪ್ಪಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಡಾಕ್ಟ್ರ್ ಅಂತ ಹೇಳ್ಬೇಡಿ. ಪಕ್ಕದಲ್ಲಿ ಕೂತ್ಕೊಂಡು ಸುಮ್ಮನೆ ಕೇಳ್ತಾನೆ, ನೀವು ಏನು ಡಾಕ್ಟ್ರು? ಯಾವ ಡಾಕ್ಟ್ರು? ಸರ್ಜನ್ನು. ಹೌದಾ ಸರ್, ನನಗೆ ಹೊಟ್ಟೆ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಒಂಥರ ಗಂಟಿದೆ ಸರ್, ಇಲ್ಲೊಂದು ಹೊಟ್ಟೆ. ಇದೇ ಥರದ್ದೊಂದು ಅನುಭವ ಆಗಿತ್ತಂತೆ. ನಮ್ಮ ಫ್ರೆಂಡ್ ನಂದಕಿಶೋರ್ ಅಂತ ಇದ್ದಾರೆ, ನಿಮ್ಮ KR ಕಾಮತ್ ಕ್ಲಾಸ್ಮೇಟ್, ಮೂಳೆ ಡಾಕ್ಟರ್, ನಿಮಗೂ ಗೊತ್ತಿದೆ, ಆಳ್ವ ಸರಿಗೆಲ್ಲ ಗೊತ್ತಿದೆ, ತೀರ್ಥಹಳ್ಳಿಲಿ. ಅವರು ಈ ಥರ 2-3 ಅನುಭವ ಆಗಿತ್ತಂತೆ ಅವ್ರಿಗೆ. ಡಾಕ್ಟ್ರ್ ಅಂತ ಹೇಳ್ಕೊಂಡ್ರೆ ಬಸ್ಸಲ್ಲಿ ತಲೆ ತಿಂತಾರೆ. ಒಂದು ಸರಿ ಏನು ಮಾಡಿದ್ರು, ಬಸ್ಸಲ್ಲಿ ಹೋಗ್ತಾಯಿದ್ದಾರೆ. ನೀವು ಏನು? ನಾವು ಡಾಕ್ಟರ್ ನಂದಕಿಶನ್. ಹೌದಾ? ಅವನು ಕಾಯಿಲೆ ಇಲ್ಲ. ಇಲ್ಲ ನಾನು PhD ಡಾಕ್ಟ್ರು ಅಂತ ಹೇಳ್ಬಿಟ್ಟ. ಏನೋ ತಪ್ಸ್ಕೊಬೇಕಲ್ಲ. PhD ಡಾಕ್ಟರ್ ಅಂದರೆ ಏನೋ ಬಿಡ್ತಾರೆ ಅಂತ. PhDನಾ ಸರ್? ಯಾವುದರಲ್ಲಿ ಸರ್? ನಾನು ಕೃಷಿಯಲ್ಲಿ. ಓಹ್, ಒಳ್ಳೇದಾಯ್ತು ಮಾರ. ನಮ್ಮ ಅಡಿಕೆ ತೋಟದಲ್ಲಿ ಭಾರಿ ಸಮಸ್ಯೆಗಳಿದೆ ಅಂತ ಹೇಳಿ ಬಸ್ಸು ಮುಟ್ಟೋ ತನಕ ಅಡಿಕೆ ರೋಗ, ಕೊನೆ ತೆಗೆಯೋದು, ಆ ರೋಗ ಈ ರೋಗ ಅಂತ ಅವ್ರಿಗೆ ಚರ್ಚೆ ಮಾಡಿ ಅವರಿಗೆ ಇನ್ನು ಮುಂದೆ ನಾನು ಡಾಕ್ಟ್ರು ಹೇಳ್ಕೊಳಲ್ಲ, ರೈತ ಅಂತ ಹೇಳ್ಕೊತೀನಿ ಮರ. ಆ ಥರ ಡಾಕ್ಟ್ರುಗಳಿಗೆ ಎಲ್ಲೋದ್ರೂ ಬಿಡಲ್ಲ. 24 ಗಂಟೆ
ನಾವೆಲ್ಲ ರಿಸೀವ್ ಮಾಡಿದ್ದು 48 ಗಂಟೆ ಕಂಟಿನ್ಯೂಸ್ ತೀರ್ಥಹಳ್ಳಿಲಿ ಡ್ಯೂಟಿ ಮಾಡಿದ್ದು ನೆನಪಿದೆ. PHC ಅಂತೂ 24 ಹಳ್ಳಿಗೆ ನಾನು ಒಬ್ಬನೇ ಡಾಕ್ಟ್ರು. ಎಲ್ಲೋದ್ರೂ ಆ ಮಜಾನೇ ಬೇರೆ. ಅಣ್ಣಯ್ಯ ಕುಲಾಲ್ ಹೇಳ್ದಂಗೆ ಫ್ಯಾಮಿಲಿ ಡಾಕ್ಟ್ರ್ ಇದನ್ನು ನಾವು ರುಚಿ ನೋಡ್ಬಿಟ್ಟಿದ್ದೀವಿ. ಯಾಕಂದರೆ ನಾವು 8 ವರ್ಷ PHCಲಿದ್ದಾಗ ಈವ್ನಿಂಗ್ ಶಿಕಾರಿಪುರದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ. ಅವಾಗ ನಾನೇ ಆರ್ಥೋಪೆಡಿಷನ್ನು, ನಾನೇ ಸ್ಪೆಷಲಿಸ್ಟು, ನಾನೇ ಪಿಡಿಯಾಟ್ರಿಷನ್ನು, ನಾನೇ ಮಜಾನೇ ಬೇರೆ ಅದು. ಅವಾಗ ಕನ್ಸಲ್ಟೆಂಟ್ ಜಾಸ್ತಿ ಇರಲಿಲ್ಲ. ಶಿಕಾರಿಪುರದಲ್ಲಿ ಒಬ್ಬರು ಪಿಡಿಯಾಟ್ರಿಷನ್ ಇದ್ದರು. ಅವ್ರು 8 ಗಂಟೆಗೆ ಕ್ಲೋಸ್ ಮಾಡಿಬಿಡೋರು. ಶ್ರೀನಿವಾಸ್ ನಾಯ್ಡು ಅಂತ ತೀರ್ಕೊಂಡ್ರು. ಅವರು ನನ್ನ ಕ್ಲಿನಿಕ್ ಪಕ್ಕದಲ್ಲ, ಹತ್ರನೇ ಇತ್ತು. ಮಕ್ಕಳೆಲ್ಲ ಹೋದರೆ ಅವರು ಇಲ್ಲ ಡಾಕ್ಟ್ರ್ ಇಲ್ಲ ಅಂತ. ಒಂದು ಸರಿ ನನಗೆ ಡಾಕ್ಟ್ರ್ ಇದ್ರಲ್ಲ ಅಲ್ಲಿ ತೋರಿಸು ಮಕ್ಕಳು ಡಾಕ್ಟ್ರ್ ಹತ್ರ ಅಂತ. ನಾನು ಇಲ್ಲ ಸರ್ ಡಾಕ್ಟ್ರು ಮನೆಗೆ ಹೋಗಿದ್ದಾರಂತೆ. ಮನೆಗೆ ಹೋಗಿದ್ದೀರಾ? ನಾನು ಈಗ 10 ನಿಮಿಷದ ಮೊದಲು ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಹೌದಾ? ಕೊನೆಗೆ ಗೊತ್ತಾಯಿತು. ಕೊನೆಗೆ ಅವರು ಅಟೆಂಡ್ರ್ ಇದ್ದ. ಸುಮ್ಮನೆ ನೆಕ್ಸ್ಟ್ ಯಾವಾಗ ಸಿಕ್ದ ಅವನು. ಏನಪ್ಪ ನಾಯ್ಡು ಅವ್ರು ಮೊನ್ನೆ ಇರಲಿಲ್ವಾ? ಇದ್ರು ಅವರು ಪೇಷಂಟ್ ಬಾಲ್ ತಟ್ಟಿದ್ರೆ ಅವರು ಡಾಕ್ಟ್ರು ಮನೆಗಿಲ್ಲ, ಇದು ಊರಿಗೆ ಹೋಗಿದಾರಂತ ಅವರೇ ವಾಯ್ಸ್ ಚೇಂಜ್ ಮಾಡಿ ಹೇಳೋದಂತೆ. ಶ್ರೀನಿವಾಸ್ ನಾಯ್ಡುನೇ ಹೇಳೋದು ಡಾಕ್ಟ್ರು ಊರಿಗೆ ಹೋಗಿದಾರಂತ. ಅಂದರೆ ಅಷ್ಟು ಕಷ್ಟ ಡಾಕ್ಟ್ರ್ ಪರಿಸ್ಥಿತಿ ಅಂತ. ನಿಮಗೆ ರಾತ್ರಿ ಎಲ್ಲ ಸರ್ವಿಸ್ ಕೊಡ್ತೀವಿ ಅಂದರೆ ಸರ್ವಿಸ್ ತೊಗೊಳ್ತಾರೆ. ಕೊನೆ ಕಾಂಪ್ಲಿಕೇಶನ್ ಆದರೆ ಬಿಡಲ್ಲ. ಸರ್ ಸದಾಶಿವ ಸರ್ ಟೈಮಲ್ಲಿ ಕಾಂಪ್ಲಿಕೇಶನ್ ಆದರೆ ಒಂದು ಎಕ್ಸ್ಕ್ಯೂಸ್ ಇತ್ತು ಅನಿಸುತ್ತೆ. ಈಗ ಮಾತ್ರ ಕಾಲ ತುಂಬ ಕೆಟ್ಟೋಗಿದೆ. ಇಂಥ ಪರಿಸ್ಥಿತಿಯಲ್ಲಿ ತಾವೆಲ್ಲ ಇಷ್ಟೊಂದು ಲಾಂಗ್ ಸರ್ವಿಸ್, ಇನ್ನೂ ಸರ್ವಿಸ್ ಕೊಡ್ತಾ ಇದ್ದೀರಾ ಸರ್ ನೀವು? ಇನ್ನೂ ಪೇಷಂಟ್ ನೋಡ್ತಾ ಇದ್ದೀರಾ? ಒಂದು 50 ವರ್ಷ ನೀವು ಸರ್ವಿಸ್ ಕೊಟ್ಟಿದ್ದೀರ ಅಂದರೆ 54 ವರ್ಷ ಸರ್ವಿಸ್ ಕೊಡ್ತಾ ಇದ್ದೀರ ಅಂದರೆ ನನ್ನ ವಯಸ್ಸಿಗಿಂತ ಜಾಸ್ತಿ. ನನಗೆ 53, ಸರ್ 54 ವರ್ಷ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂದರೆ ಗ್ರೇಟ್. ಸೊ ನೀವೆಲ್ಲ ನಮಗೆ ಮಾದರಿ ಸರ್. ನಿಮ್ಮ ಹೆಲ್ತ್ ಫಿಟ್ನೆಸ್ ಹೀಗೆ ಚೆನ್ನಾಗಿರಲಿ. ನಮಗೆ ಈ ಕಾರ್ಯಕ್ರಮಕ್ಕೆ ಬರೋ ಭಾಗ್ಯ ಸಿಕ್ತು, ತಮ್ಮ ಸನ್ಮಾನ ನೋಡೋ ಭಾಗ್ಯ ಸಿಕ್ತು. ತಮಗೆಲ್ಲರಿಗೂ ವೈದ್ಯರ ದಿನಾಚರಣೆಯ ಶುಭಾಶಯ ಕೋರ್ತಾ ಒಂದು ಲಾಸ್ಟಿಗೆ ಒಂದು ಮಾತು ಹೇಳ್ತೀನಿ. ಬೆಳಗ್ಗೆ ಒಂದು ಇದರಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಕರೆದಿದ್ರು ನಮ್ಮ ಭಂಡಾರಿಯವರು. ಅಲ್ಲೊಂದು ಮಾತು ಹೇಳ್ತೀನಿ. ಈಗ ಮೊನ್ನೆ ಗುರುಪೂರ್ಣಿಮೆ ಆಯ್ತಲ್ಲ, ನಿನ್ನೆ ಗುರುಪೂರ್ಣಿಮದಲ್ಲಿ ಟೀಚರ್ಸ್ ದಿನಾಚರಣೆ ಅಂತ ಬರುತ್ತೆ. ಅದಕ್ಕೆ ನಾವು ಮೊದಲೊಂದು ತಾಯಿಯೇ ಮೊದಲ ಗುರು ಅಂತ ಒಂದು ಪರಿಪಾಠ ಇದೆ, ಹೌದಾ? ಈಗ ಚೇಂಜ್ ಆಗಿದೆ ಅದು. ತಾಯಿಯೇ ಮೊದಲ ಗುರು, ನಮ್ಮ ಮೇಷ್ಟ್ರು ಪಾಠ ಮಾಡೋ ಮೇಷ್ಟ್ರುಗಳೇ ಮಧ್ಯಮ ಗುರು, ಕೊನೆಯಲ್ಲಿ ಬರೋದು ಹೆಂಡತಿಯೇ ಕೊನೆ ಗುರು, ವಯಸ್ಸಾದ್ಮೇಲೆ ಹೆಂಡ್ತಿನೇ ಗುರು ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಡಾಕ್ಟರ್ ಶಿವಕುಮಾರ್ ಅವರಿಗೆ, ಭಾಳ ಚೊಕ್ಕವಾಗಿ ಶಿವಪ್ರಕಾಶ್ ಅವರಿಗೆ ಭಾಳ ಚೆನ್ನಾಗಿ ನಮ್ಮನ್ನೆಲ್ಲ ನಗೆಗಡಲಲ್ಲಿ ತೇಲಾಡಿಸಿದಿರಿ. ನಿಮಗೆ ನಮ್ಮ ಕುಟುಂಬ ವೈದ್ಯರ ಸಂಘದ ಪರವಾಗಿ ಸ್ಮರಣಿಕೆಯನ್ನು ಡಾಕ್ಟರ್ ಮೋಹನ್ ಆಳ್ವರ ಮೂಲಕ ಕೊಡಿಸಲು ಇಚ್ಛಿಸ್ತೇನೆ. ಇನ್ನು ಕಡೆಯದಾಗಿ ನಮ್ಮ ಸೆಂಟರ್ ಆಫ್ ಅಟ್ರ್ಯಾಕ್ಷನ್, ಹಾಗಾಗಿ ಡಾಕ್ಟ್ರು ಮೋಹನ್ ಆಳ್ವರ ನುಡಿಮುತ್ತುಗಳನ್ನು ನಾವು ಕೇಳಲು ಇಷ್ಟು ಸಮಯ ಕಾತರದಿಂದ ಕಾಯ್ತಿದ್ದೆವು. ಇನ್ನು ಮುಂದೆ ಅವರ ಅಭಿಪ್ರಾಯಗಳನ್ನು ಅವರು ಕುಟುಂಬ ವೈದ್ಯರ ಸಂಘ ಮಂಗಳೂರು ಬೆಳೆದು ಬಂದ ದಾರಿ ಬಾಕಿದ್ದದು ಹೇಗೆ ಎಂಥದ್ದು ಅಂತ ಹೇಳುವಂಥ ವಿಷಯ ಅವರಿಗೂ ಕೂಡ ಗೊತ್ತುಂಟು. ಅದನ್ನು ನಮ್ಮ ಯಶಸ್ವಿಗೂ ಕಾರಣವಾಗಿ ಅದಕ್ಕೆ ಶುಭ ಕೋರಿ ಮಾತನಾಡಬೇಕು ಅಂತೇಳಿ ಕೇಳಿಕೊಳ್ತೇನೆ. ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನನ್ನ ಸಹೃದಯ ಬಂಧು ಅಣ್ಣಯ್ಯ ಕುಲಾಲ್ರವರಿಗೆ ಕೈ ಮುಗಿದುಕೊಂಡು, ಅಂತೆಯೇ ವೇದಿಕೆಯ ಮೇಲಿದ್ದ ನಮ್ಮ ಡಿಸ್ಟ್ರಿಕ್ಟ್ ಮೆಡಿಕಲ್ ಆಫೀಸರ್ ಅಂತ ಡಾಕ್ಟರ್ ಶಿವಪ್ರಕಾಶ್ ಅವರಿಗೆ ಮತ್ತು ಡಾಕ್ಟರ್ GK ಭಟ್ ಅವರಿಗೆ ಕೈ ಮುಗಿದುಕೊಂಡು ಸೇರಿದ ಎಲ್ಲ ಸಹೃದಯ ಬಂಧುಗಳೇ, ಫ್ಯಾಮಿಲಿ ಡಾಕ್ಟರ್ಸ್ ಅಸೋಸಿಯೇಷನ್ ಮಂಗಳೂರಿನ ವತಿಯಿಂದ ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ 2025ರಲ್ಲಿ ಭಾಗವಹಿಸಲಿಕ್ಕೆ ನನಗೆ ಭಾಳ ಸಂತಸವಾಗ್ತಾ ಇದೆ. ಇಂಥ ದಿನದಲ್ಲಿ ಇವತ್ತು ನಮ್ಮ ಹಿರಿಯ ವೈದ್ಯರಾದಂಥ
ಒಂದು 54 ವರ್ಷ ಕಾಲ ದೀರ್ಘವಾಗಿ ವೈದ್ಯಕೀಯ ವೃತ್ತಿಯನ್ನು ಮಾಡುತ್ತಾ ಇರುವ ಉಳ್ಳಾಲದ ಡಾಕ್ಟರ್ ಸದಾಶಿವ ಪುಲ್ಲನಾಯರವರಿಗೆ ಇವತ್ತು ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮದಲ್ಲೂ ಭಾಗವಹಿಸಲಿಕ್ಕೆ ನನಗೆ ಭಾಳ ಸಂತಸವಾಗ್ತಾ ಇದೆ. ಇದರ ಜೊತೆಯಲ್ಲಿ ಅನ್ನೇ ಕುಲಾಲ್ರವರಿಗೂ ನಮ್ಮ ಈ ಅವಿಭಜಿತ ಜಿಲ್ಲೆಯಲ್ಲಿ ನಮ್ಮ ದೇಶದ ಒಂದು ಸರ್ವಶ್ರೇಷ್ಠ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿರುವಂಥ ಅವಾರ್ಡ್ BC ರಾಯರವರ ಹೆಸರಿನಲ್ಲಿರುವ ಅವಾರ್ಡ್ ಇದು ಹಿಂದೆ ಇದನ್ನು ಗೌರ್ಮೆಂಟಿನಿಂದ MCIನಿಂದ ಇದು ಈ ಪ್ರಶಸ್ತಿಯನ್ನು ಕೊಡಮಾಡ್ತಿದ್ದರು. ಅದು ನನಗೆ ತಿಳಿದ ಮಟ್ಟಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಡಾಕ್ಟರ್ MP ಪೈ ಅವರಿಗೆ ಮತ್ತು ಡಾಕ್ಟರ್ BM ಹೆಗ್ಡೆ ಅವರಿಗೆ ಹಿಂದೆ ಸಿಕ್ಕಿದ್ದು. ಈಗ ಇದನ್ನು IMA ಅದು ಈಗ ಈ BC ರಾಯ್ ಪ್ರಶಸ್ತಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರೋದು. ಅದು BC ರಾಯ್ IMA ಅವಾರ್ಡ್ ಅಂತಲೇ ಹೆಸರಿನಲ್ಲಿ ಈಗ ಕೊಡಮಾಡೋದು. ಅದರಲ್ಲಿ ಕಮ್ಯುನಿಟಿ ಸರ್ವಿಸಿಗೆ ಮಾಡಿದ ಕೆಲಸದಿಂದ ಇವತ್ತು ಅನ್ನೇ ಕುಲಾಲ್ರಿಗೆ ನಮ್ಮ ಜಿಲ್ಲೆಯ 3ನೇ ವ್ಯಕ್ತಿಗೆ ನಮ್ಮ ಜಿಲ್ಲೆಯಲ್ಲಿ ಈ ಪ್ರಶಸ್ತಿ ಬರೋದು. ಇದನ್ನು ಕೇಳಿ ನನಗೆ ಭಾಳ ಸಂತೋಷವಾಗ್ತಾ ಇದೆ. ಇಂಥ ದಿನದಲ್ಲಿ ಇವತ್ತು ಕಾಲ ಎಲ್ಲವೂ ಬದಲಾವಣೆ ಆಗ್ತಾ ಇರುವಾಗ ನನ್ನದು ಒಂದು ಪರಿಸ್ಥಿತಿಯನ್ನು ನಾನು ನೋಡಿದರೆ, ನಾನೊಬ್ಬ ಆಯುರ್ವೇದ ವೈದ್ಯ. ಅದು ಕೂಡ ಬಹುಶಃ ದೇವರ ಒಂದು ನಿಯಮ ಅಂತ ನಾನು ನೆನೆಸಿಕೊಳ್ಳೋದು. ಯಾಕಂತ ಹೇಳಿದ್ರೆ ಈ ವೈದ್ಯಕೀಯ ವೃತ್ತಿಗೆ ಯಾವುದೇ ಸೈನ್ಸ್ ಇರ್ಬೋದು, ಅದಕ್ಕೆ ಬರಬೇಕಾದ್ರೆ ಹಿಂದಿನ ಜನ್ಮದೇನ ಪುಣ್ಯದ ಕೆಲಸದಲ್ಲಿ ನಾವು ಈ ಜನ್ಮದಲ್ಲಿ ಆ ವೃತ್ತಿಗೆ ಬಂದವರು ಅಂತ ನಾನು ತಿಳ್ಕೊಂಡವ. ನನ್ನದು ಹಾಗೆ ಆಯಿತು. ನನ್ನನ್ನು ಕಾಮರ್ಸಿಗೆ ತಂದೆ ಹಾಕಿ ನಾನೊಬ್ಬ CA ಕಲಿಬೇಕು ಅಂತ ಆಶೆ ಮಾಡಿಕೊಂಡು ನನ್ನನ್ನು ಕಾಮರ್ಸಿಗೆ ಸೇರಿಸಿದವರು. ಆದರೆ ಪಾಸಾಗಿ ಆಮೇಲೆ ನನ್ನ ಅಕ್ಕನ ಇದರ ಹಾಗೆ ಇಲ್ಲ, ಅವನು ವೈದ್ಯಕೀಯ ಕಲಿಬೇಕು. ನನ್ನ ಅಣ್ಣನನ್ನು ನನಗೆ ಕರ್ಕೊಂಡು ಹೋಗಲಿಕ್ಕೆ ಆಗಲಿಲ್ಲ ಅಮೇರಿಕಕ್ಕೆ. ನಾನು ಇವನನ್ನಾದರೂ ಕರ್ಕೊಂಡು ಹೋಗಬೇಕು, ನಾನು ಗ್ರೀನ್ ಕಾರ್ಡ್ ಹೋಲ್ಡರ್ ಅಂತ ಹೇಳ್ಕೊಂಡು ನನಗೆ ಅವರೇ ದುಡ್ಡನ್ನು ಇಟ್ಟು ನೀನು ಪುನಃ ಅದನ್ನು ತ್ಯಜಿಸಿ ಸೈನ್ಸ್ ತಗೊಳ್ಬೇಕು, ಪುನಃ ನೀನು ವೈದ್ಯಕೀಯ ವೃತ್ತಿಗೆ ಬರಬೇಕು ಅಂತ ನನ್ನನ್ನು ತೀರಿಸಿತು. ಆ ವರ್ಷ 2 ವರ್ಷ ಇದು ಯಾವುದು 1 ವರ್ಷ ಇದ್ದಂಥ PUC 2 ವರ್ಷ ಆಯಿತು. PUC ಹೋಗಿ 2 ವರ್ಷದ PUC ಹೋಗಿ ಸೈನ್ಸ್ಗೆ ಸೇರಿದೆ. ಹೆಚ್ಚಿನ ಅವರಿಗೆ ಹಿರಿಯರಿಗೆ ಗೊತ್ತಿರ್ಬೋದು ಆ ಸಮಯದ ನನ್ನ ಹುಚ್ಚು ಮುಖಗಳು, ಕ್ರೀಡೆಯಲ್ಲಿ ಸಾಂಸ್ಕೃತಿಕದಲ್ಲಿ ಎಲ್ಲೆಲ್ಲಿ ಇದ್ದವ ನಾನು. ಅಷ್ಟಾಗುವಾಗ ಸರಿ 2 ವರ್ಷ ಕಲಿತಾ ಆಗಿ ಕೆಮಿಸ್ಟ್ರಿಯಲ್ಲಿ ಫೇಲ್ ಆಗಿಬಿಟ್ಟೆ. ಫೇಲ್ ಆದಮೇಲೆ ಅಲ್ಲಿಗೆ 3 ವರ್ಷ ಆಯಿತು. 1 ವರ್ಷ ತಂದೆ ಬಿಸ್ನೆಸ್ಸನ್ನು ನೋಡಿದೆ. ಆಮೇಲೆ ಪುನಃ ಪಾಸಾದೆ. ಪಾಸಾಗುವಾಗ ದೇವರ ನಿಯಮದಂತೆ 49.5% ಮಾತ್ರ PCBಯಲ್ಲಿ ಬಂತು. ವೈದ್ಯಕೀಯ ಶಿಕ್ಷಣಕ್ಕೆ ಹೋಗಬೇಕಾದ್ರೆ 50% ಆಗಲೇಬೇಕು. ನನಗೆ ಮಾಡಲಿರುವ ಯೋಗ್ಯ ಇಲ್ಲ ಅಂತ ಆಯಿತು. ಅಷ್ಟೊತ್ತಾಗುವಾಗ BSc ಮಾಡಿ ಅಂತೇಳಿ BSc ಮಾಡಲಿಕ್ಕೆ ಹೋದೆ. ಅಲ್ಲಿ ZBCಯಲ್ಲಿ ನಿನಗೆ 50% ಬಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ನಲ್ಲಿ ಆಗ ನಿನಗೆ ಅದರಲ್ಲಿ ಹೋಗ್ಬೋದು ಅಂತೇಳಿ ಅಲ್ಲಿ ಹೋಗಿ ಕಲಿತೆ. ಅದೇ ಹುಚ್ಚು ಮುಖದಿಂದ ಮುಂದುವರಿತಾ ಹೋಗುವಾಗ 3 ವರ್ಷ ಆದರೂ ಕೂಡ ನನ್ನದು 50% ಆಗಲೇ ಇಲ್ಲ. ಅದು 45-46ಕ್ಕೆ ನಿಂತಿತು. ಅಲ್ಲೂ ಕಲಿತು ಹೊರಗೆ ಬರುವಾಗ ನನಗೆ MBBS ಕಲಿಯುವಂಥ ಯೋಗ್ಯತೆ ಸಿಕ್ಕಲಿಲ್ಲ. ಅಷ್ಟೊತ್ತಾಗ ತಂದೆಗೆ ಯಾರೋ ಹೇಳಿದ್ರು, ಇವನು ಆಯುರ್ವೇದ ಕಾಲೇಜಿಗೆ ಹೋದರೆ ಅಲ್ಲಿ 45% ಇದ್ದವರಿಗೆ ಸೀಟ್ ಸಿಗ್ತದೆ ಅಂತೇಳಿ. ಅದು ಡಿಸೆಂಬರ್ ತಿಂಗಳಿನಲ್ಲಿ ನನ್ನನ್ನು ಒಬ್ಬ ಸೀಟ್ ಯಾರು ಬಿಟ್ಟು ಹೋಗಿದ್ದ ನನ್ನನ್ನು ಒಳಗೆ ಸೇರಿಸಿತು. ಅಲ್ಲಿವರೆಗೆ ಆಯುರ್ವೇದ ಏನು ಎಂಥದ್ದು ಅಂತ ನನಗೆ ಆಗಲಿ ನನ್ನ ತಂದೆ ಆಗಲಿ ನಮ್ಮ ಕುಟುಂಬಕ್ಕಾಗಿ ಗೊತ್ತಿಲ್ಲದಂಥ ಸಮಯದಲ್ಲಿ ಒಳಗೆ ಹೊಕ್ಕಿದ ಮೇಲೆ ಸಂಪೂರ್ಣ ನನ್ನ ಒಂದು ಇದೇ ಬದಲಾವಣೆ ಆಯಿತು. ಬದಲಾವಣೆ ಹಾಕ್ಕೊಂಡು ನಾನು ಸ್ವಲ್ಪ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ಗಳು ಬಂದುಕೊಂಡು ಅಲ್ಲಿಂದ ಒಳ್ಳೆಯ ವಿದ್ಯಾರ್ಥಿಯಾಗಿ ನಾನು ಹೊರಗೆ ಬಂದ ಕೂಡಲೇ ನನ್ನ ವೈದ್ಯಕೀಯ ವೃತ್ತಿಯನ್ನು ನಾನು ಮೂಡುಬಿದ್ರೆಯಲ್ಲೇ ಪ್ರಾರಂಭ ಮಾಡಬೇಕು ಅಂತ ನಿಂತುಕೊಂಡು ಆಗ ನನಗೆ ಇದ್ದದ್ದಿಷ್ಟೇ ಒಂದು ಏನು ಕೇಳಿದ್ರೆ, ಇಷ್ಟು ತನಕದ ಎಲ್ಲ ಕ್ಷೇತ್ರಗಳಲ್ಲಿ ಬೇಕಾದಷ್ಟು ನಮ್ಮನೆ ಕೆಲಸ ಮಾಡಿಕೊಂಡು ಒಂದು ಮಿಂಚೆ ಆಗಿದೆ. ಇನ್ನು ನನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಏನಾದರೂ ಒಂದು ಮಾಡಬೇಕೆಂಬ ಉದ್ದೇಶದಿಂದ ಇಷ್ಟೇ. ಏನು ನೀನು ನಿನ್ನ ಕುಟುಂಬಕ್ಕೆ ನಿನಗೆ ಆರೋಗ್ಯ ಸಮಸ್ಯೆ ಬಂದರೆ ಹೇಗೆ ನೀನು ಸ್ಪಂದಿಸ್ತಿ ಅದೇ ರೀತಿ ಲೋಕಕ್ಕೆ ಸ್ಪಂದನೆ ಮಾಡುವಂಥ ಆ ನಿಯಮದಲ್ಲೇ ನಾನೊಬ್ಬ ಒಂದು ಮನೆ ವೈದ್ಯನಾಗಿಯೇ ಬಂದು ನನ್ನ ಕ್ಲಿನಿಕನ್ನು ಪ್ರಾರಂಭ ಮಾಡಿದವ. ನನಗೆ ಕರೆಕ್ಟ್ ನೆನಪಿದೆ. ನಾನು ಬೇಕಾದಷ್ಟು ಲೋನ್ ತೆಗೆದುಕೊಂಡು ಬಂದು ಕ್ಲಿನಿಕ್ ಹಾಕಿದವ. ಪ್ರಥಮ ದಿನ ನನಗೆ 157 ರೂಪಾಯಿ ಪ್ರಾಕ್ಟೀಸ್ ಆದ್ದು. ಆಮೇಲೆ 300 ಚಿಲ್ಲರೆ ಆಯಿತು. ಹಾಗೆ ಮುಂದೆ ಹೋಗಿ ಒಂದು ದಿನಕ್ಕೆ ಒಂದು 100ರ ಮೇಲೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಬಂದವರನ್ನು ನೋಡುವಂಥ ಒಂದು ಸಂದರ್ಭ ಬಂದುಕೊಂಡು ಅಲ್ಲಿ
ಒಬ್ಬ ಪ್ರತಿಯೊಬ್ಬರ ಮನಸ್ಸನ್ನು ಗೆದ್ದುಕೊಂಡು ಅವನಿಗೆ ನಾನು ವೈದ್ಯನಾಗಬೇಕು ಎಂಬ ಸಾಮಾನ್ಯ ಸೂತ್ರ. ಅದರ ಮೇಲೆ ಅವನ ಮುಖಾಂತರ ಅವನ ಕುಟುಂಬಕ್ಕೆ ಚಿಕಿತ್ಸೆ ಕೊಡುವಂಥ ಒಬ್ಬ ಕುಟುಂಬ ವೈದ್ಯನಾಗಬೇಕು ಎಂಬ ಆಸೆ. ಇಡೀ ಕುಟುಂಬದಿಂದ ನಾನು ಇಡೀ ಸಮಾಜಕ್ಕೆ ಮುಂದೆ ಕೊಡುವಂಥ ಚಿಕಿತ್ಸೆ ಆಗಬೇಕು ಅಂತ ಒಂದು ಚಿಂತನೆ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಬಂದ ಮೇಲೆ 85ರಲ್ಲಿ ಆಳ್ವಾಸ್ ಹೆಲ್ತ್ ಸೆಂಟರ್ ಎಂಬ ಕಟ್ಟುವಂಥ ಭಾಗ್ಯ ಬಂದಾಗ ಆಗ ಬಹಳಷ್ಟು ಸಾಲ ಮೂಲ ಮಾಡಿಕೊಂಡು ಆ ಒಂದು ಚಿಕಿತ್ಸಾ ಕೇಂದ್ರವನ್ನು ಮೂಡುಬಿದಿರಿಗೆ ಅಗತ್ಯ ಇರುವ ಹಾಗೆ 28 ಗ್ರಾಮಕ್ಕೆ ಅಗತ್ಯ ಇರುವ ಹಾಗೆ ಅದನ್ನು ರಚನೆ ಮಾಡಿ ಇವತ್ತು ಇದರಲ್ಲಿ ಕೂತ್ಕೊಂಡಿದ್ದಾರೆ ಸಿದ್ದರಾಮರಾಯರು. ಇಂಥ ಒಂದು 15 ದಿಗ್ಗಜರನ್ನು ಎಲ್ಲರೂ ಮಾಸ್ಟರ್ ಡಿಗ್ರಿ ಯಲಪತಿಯಲ್ಲಿ ಆದವರನ್ನು ನಾನೊಬ್ಬ ಆಯುರ್ವೇದ ವೈದ್ಯನೇ ಒಟ್ಟಿಗೆ ಸೇರಿಸಿಕೊಂಡು ನಾವೊಂದು ಇಡೀ ಆಸ್ಪತ್ರೆಯನ್ನು ಆಳ್ವಾಸ್ ಹೆಲ್ತ್ ಸೆಂಟರನ್ನು ಕಟ್ಟಿದ ನೆನಪು, ಅಲ್ಲಿ ನಮ್ಮ ಒಂದು ದೀರ್ಘವಾದಂಥ ಹೋರಾಟ, ಅಲ್ಲಿವರೆಗೆ ಒಂದು ಯಾವುದೇ ಪ್ರಯೋಗಾಲಯ, ಒಂದು ಎಕ್ಸ್ರೇ ಆಗಲಿ, ಒಂದು ಸರ್ಜರಿ ಆಗಲಿ ಮೂಡುಬಿದಿರೆ ಆದದ್ದು ಗೊತ್ತಿಲ್ಲ. ಅಲ್ಲಿವರೆಗೆ ಒಂದು ಆ್ಯಂಬುಲೆನ್ಸ್ ಇದ್ದ ಜಾಗ ಅಲ್ಲ ಅದು. ಅದೆಲ್ಲ ಹಂತ ಹಂತವಾಗಿ ನಾವು ಹೋರಾಟ ಮಾಡಿಕೊಂಡು ಬಂದು 95ರ ಇಸವಿಯವರೆಗೆ ಬಂದದ್ದು. 95ರ ಮೇಲೆ ನಾವು ವಿದ್ಯಾಕ್ಷೇತ್ರಕ್ಕೆ ಹೋದದ್ದು. ಅಲ್ಲಿಂದ ಲಗ್ಗೆ ಇಟ್ಟುಕೊಂಡು ಮುಂದೆ ಬಂದ ಎಲ್ಲ ವಿಚಾರಗಳನ್ನು ನನಗೆ ಇವತ್ತಿಗೂ ಅದೆಲ್ಲವೂ ನನ್ನ ಜೀವಂತ ನನ್ನ ಕಣ್ಣೆದುರಿನಲ್ಲಿದ್ದೆ. ಇವತ್ತು ಆ ಕಾಲವನ್ನು ಈ ಕಾಲವನ್ನು ನೋಡಿದರೆ ಎಷ್ಟು ಬದಲಾವಣೆ ಆಗಿ ಹೋಯಿತು. ನಮ್ಮ ಕಣ್ಣನ್ನೇ ನಮಗೆ ನಂಬದ ಹಾಗೆ ಯಾವ ರೀತಿ ಆಗಿ ಹೋಯಿತು. ಆ ಸಮಯದಲ್ಲಿ ಒಂದು ಯಾವ ರೀತಿಯ ಒಂದು ಕಷ್ಟಗಳಿತ್ತು, ಕಷ್ಟಗಳಿತ್ತು, ಈಗ ಹೇಗಿದೆ ಎಂಬುದನ್ನು ನಮಗೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಾಲದಲ್ಲಿ ಇವತ್ತು ಒಂದು ಪ್ರತಿಯೊಂದು ನಾವು ನಮ್ಮ ಇದಕ್ಕೆ ಸಂಬಂಧಪಟ್ಟದನ್ನು ನಾವು ನೋಡಿದರೆ, ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದನ್ನು ನೋಡಿದರೆ, ಇವತ್ತು ಒಂದು ಆಯುಷ್ಯವನ್ನು ತೆಗೆದು ನೋಡಿದರೆ 1947ರಲ್ಲಿ ಒಂದು 32 ವರ್ಷದಷ್ಟು ಸರಾಸರಿ ಆಯುಷ್ಯ ಇದ್ದದ್ದು ಇವತ್ತು 2024-25ರಲ್ಲಿ ಒಂದು 70 ವರ್ಷ ಬದುಕುವಂಥ ಆಯುಷ್ಯ ಬರುವ ಹಾಗೆ ಇವತ್ತು ನಮ್ಮ ವೈದ್ಯ ಲೋಕ ಕೊಡುಗೆಯನ್ನು ಕೊಟ್ಟಿದೆ. ಅದರೊಟ್ಟಿಗೆ ಈ ಒಂದು ಡೆತ್ ರೇಟನ್ನು ತೆಗೆದು ನೋಡಿದರೆ ಈಗ ಒಂದು 1946-50ರ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು 1134 ಮಕ್ಕಳು ಮರಣ ಹೊಂದುವಂಥ ಸಮಯ. ಈಗ ನೋಡಿದರೆ 1028 ಮಕ್ಕಳು ಮಾತ್ರ ಮರಣ ಹೊಂದಿಕೊಂಡು ಅದಾದಂಥ ಬದಲಾವಣೆ. ಅದೇ ರೀತಿ ಇವತ್ತು ಯಾವುದೇ ಇರ್ಬೋದು, ಪ್ರತಿ ಒಂದು ವಿಷಯವನ್ನು ತೆಗೆದು ನೋಡಿದರೂ ಇವತ್ತು ಮೆಟರ್ನಿಟಿ ಮೊಟಿಲಿಟಿಯನ್ನು ತೆಗೆದು ನೋಡಿದರೆ ಒಂದು 1940ರಲ್ಲಿ 1,00,000ರಲ್ಲಿ 2,000ದಷ್ಟು ಮಹಿಳೆಯರು ಸಾವನ್ನಪ್ಪಿದ್ದು ಈಗ ಅದು 70ಕ್ಕೆ ಇಳಿದದ್ದು. ಇದೆಲ್ಲವೂ ಬಹಳಷ್ಟು ಇವತ್ತು ಬದಲಾವಣೆ ಆದದ್ದನ್ನು ಗಮನಿಸಿದ್ದೇವೆ. ಅಂದರೆ 25ನೇ ಇಸ್ವಿಯಲ್ಲಿ 32 ಕೋಟಿ ಇದ್ದದ್ದು ಇವತ್ತು 2025ರಲ್ಲಿ 145 ಕೋಟಿ ಜನಸಂಖ್ಯೆ ಆಗಿ ಜಗತ್ತಿನಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ದೇಶವಾದದ್ದು. ಆಮೇಲೆ ನಮ್ಮ ಉತ್ಪತ್ತಿಯನ್ನು ತೆಗೆದು ನೋಡಿದರೆ ಒಂದು 1947ನೇ ಇಸ್ವಿಯಲ್ಲಿ 2,700 ಕೋಟಿ ರೂಪಾಯಿಗೆ ಸೀಮಿತವಾದಂಥ ನಮ್ಮ GDP ಇವತ್ತು 3,56,15,000 ದುಡ್ಡು ಇವತ್ತು GDP ಬಂದದ್ದು ನಮ್ಮ ದೇಶಕ್ಕೆ. ಎಲ್ಲ ದೃಷ್ಟಿಯಲ್ಲಿ ನೋಡಿದರೂ ಕೂಡ ಇವತ್ತು ವಿದ್ಯೆಯಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಇವತ್ತು ಯಾವ ಸ್ಥಿತಿಗೆ ನಾವು ಬಂದಿದ್ದೇವೆ. ಹಿಂದೆ ಇದ್ದಂಥ ಒಂದು ಸ್ವಾತಂತ್ರ್ಯ ಪೂರ್ವ ಒಂದು 12 ಜನ 100ರಲ್ಲಿ ವಿದ್ಯಾವಂತರಾದ್ದು ಈಗ 70 ಜನ ಆ ಸಾಕ್ಷರತೆ ಇದಕ್ಕೆ ಬಂದದ್ದು. ಎಲ್ಲ ದೃಷ್ಟಿಯಲ್ಲೂ ನಮ್ಮ ದೇಶ ಇವತ್ತು ಬಲಾಢ್ಯವಾಗಿ ಬೆಳೆದಿದೆ. ಆದರೆ ಬಹಳಷ್ಟು ಮುಖ್ಯವಾಗಿ ನಮ್ಮ ಇಡೀ ವೈದ್ಯಕೀಯ ವೃತ್ತಿಯನ್ನು ತೆಗೆದು ನೋಡಿದರೆ ಅದೊಂದು ವಿಚಿತ್ರವಾಗಿ ಇಂಥ ಬೆಳವಣಿಗೆಯಲ್ಲಿ ಬೆಳೀತಾ ಇದು ಒಂದು ರೀತಿಯ ಆತಂಕ ಅಂತೇಳಿ ನನಗೆ ಕಾಣ್ತಾ ಇದೆ. ಯಾಕೆಂದರೆ ಇಡೀ ವೈದ್ಯಕೀಯ ವೃತ್ತಿ ಮತ್ತು ವಿದ್ಯಾಕ್ಷೇತ್ರ ಎರಡೂ ಅದರದ್ದೇ ಒಂದು ಮೌಲ್ಯಗಳು, ಎಥಿಕ್ಸ್ ಎಂಬುದಿದೆ. ಇದು ಸಾಮಾನ್ಯವಾದಂಥ ಒಂದು ಎಥಿಕ್ಸ್ ಅಲ್ಲ. ಇದನ್ನು ಅನುಭವಿಸಿದವರಿಗೆ ಮಾತ್ರ ಅದರ ಸುಖ ಒಂದು ಗೊತ್ತಿರೋದು. ಇವತ್ತು ಇಡೀ ಅಭಿವೃದ್ಧಿ ಕಾಣ್ತಾ ಇದೆ ಎಲ್ಲವೂ ವಿಷಯದಲ್ಲಿ. ಆದರೆ ಅದ್ಭುತವಾದಂಥ ನಮ್ಮ ಎಥಿಕ್ಸ್ ಮೌಲ್ಯಗಳು ನಮ್ಮಿಂದ ಕುಸಿತವಾಗ್ತಾ ಇರುವುದನ್ನು ನಾವು ಗಮನಿಸಿದ್ದೇವೆ. ಇಡೀ ವೈದ್ಯಕೀಯ ವೃತ್ತಿಯನ್ನು ಗಮನಿಸಿದರೆ ನಾವೊಂದು ನಮ್ಮ ಹಾಗಿರುವ ಮನುಷ್ಯರಿಗೆ ನಾವು ಆರೋಗ್ಯ ಸ್ಪಂದನೆ ಕೊಡಲಿಕ್ಕೆ ಇರುವವರು. ಇಂಥ ಸಂದರ್ಭದಲ್ಲಿ ನಮ್ಮ ಇಡೀ ಕಣ್ಣು, ಕಿವಿ, ಬಾಯಿ, ನಮ್ಮ ಹೃದಯ, ಮನಸ್ಸನ್ನು ಒಂದು ಸ್ವಚ್ಛವಾಗಿ ಇಟ್ಟುಕೊಂಡು ನಾವೊಂದು ಚಿಕಿತ್ಸೆ ಕೊಟ್ಟರೆ ಎಂಥ ಸ್ಪಂದನೆ ನಮಗೆ ದೊರಕ್ತದೆ, ಅದು ಯಾವ ರೀತಿ ಸ್ಪಂದಿಸ್ತದೆ, ಇದರಿಂದ ಎಂಥ ಸುಖ ಅನುಭವ ಆಗ್ತದೆ ಎಂಬುದನ್ನು ನಮಗೆ ಒಮ್ಮೆ ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ನೀವೆಲ್ಲ ಇವತ್ತು ಮನೆ ವೈದ್ಯರಾಗಿದ್ದವರು. ಇವತ್ತು ಇಡೀ ನಮ್ಮ ಒಂದು ಜಿಲ್ಲೆಯನ್ನು ಗಮನಿಸಿದರೆ ನಮ್ಮ ಜಿಲ್ಲೆಯಲ್ಲಿರುವ ಯಾವ ಒಂದು ಸಾಮಾನ್ಯ ಹಳ್ಳಿಗಳಲ್ಲಿ ಇರ್ಬೋದು, ಇವತ್ತು ಸಣ್ಣ ಸಣ್ಣ ನಗರಗಳಲ್ಲಿರ್ಬೋದು, ಎಷ್ಟು ವೈದ್ಯರು, ನನಗಂತೂ ನನ್ನ ಕಣ್ಣೆದುರಲ್ಲಿ ಸಾವಿರಾರು ಜನರ
ಮುಖಗಳು ನನಗೆ ಗೊತ್ತಾಗ್ತದೆ, ಅವರ ಪರಿಚಯ ನನಗಿದೆ, ಹತ್ತಿರದಿಂದ ನಾನು ಬಲ್ಲವ. ಅವರೆಲ್ಲ ಒಂದು ಊರಿಗೆ ಅವರು ಕೊಟ್ಟಂಥ ಕೆಲಸ, ಸಂಬಂಧದಲ್ಲಿ ತೆಗೆದುಕೊಂಡಂಥ ಜವಾಬ್ದಾರಿ, ಆ ಇತಿಮಿತಿ, ಆ ಇಡೀ ಒಂದು ಸ್ಥಿತಿ ಹೇಗಿತ್ತು, ಇವತ್ತು ಯಾವ ರೀತಿ ಅವರು ಸೇವೆ ಕೊಟ್ಟಿದ್ದರು, ಇಡೀ ವೈದ್ಯ ಲೋಕಕ್ಕೆ ಒಂದು ಎಂಥ ಮೆರುಗನ್ನು ಕೊಟ್ಟಿದ್ದರು, ಎಷ್ಟು ಗೌರವ ಕೊಟ್ಟಿದ್ದರು. ಈಗ ನಾವು ತಮಾಷೆಯಾಗಿ ಮಾತಾಡುವಾಗಿದೆ ನಮ್ಮ ಗೌರವದ ಬಗ್ಗೆ. ಎಂಥ ಸ್ಥಿತಿಗತಿಗಳು ಈಗ ನಮ್ಮ ಇದರಲ್ಲಿ ಬರ್ತಾ ಇದೆ ಎಂಬುದನ್ನೇ ನನಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ವಿದ್ಯಾವಂತರಾದ ಮೇಲೆ, ಇಷ್ಟೆಲ್ಲ ಸ್ಥಿತಿವಂತರಾದ ಮೇಲೆ, ಹೀಗೆಲ್ಲ ಸವಲತ್ತುಗಳು ಬಂದ ಮೇಲೆ ಯಾಕೆ ಈ ವೃತ್ತಿಯ ಮೌಲ್ಯಗಳು ಕುಸಿತದೆ ಎಂಬುದೇ ನನಗೆ ಒಬ್ಬ ಆಯುರ್ವೇದ ವೈದ್ಯನಾಗಿ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ನಿಜವಾದ ಒಂದು ಎಷ್ಟೋ ಸಲ ನಾನು ನೋಡೋದು, ನಾನೊಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ದೀರ್ಘಕಾಲ 21 ವರ್ಷ ಇದ್ದಾಗ ನಾನು ಭಾಳ ಹತ್ತಿರದಿಂದ ಈ ವೈದ್ಯಕೀಯ ಕಾಲೇಜುಗಳನ್ನು ನೋಡುವಂಥ ಭಾಗ್ಯ ನನಗೆ ಸಂಗೀತು. ಇವತ್ತು ಒಂದು ವರ್ಷದಲ್ಲಿ ನೋಡ್ತಾ ಇದ್ದಾಗ ಈಗಂತೂ 12,000 ವಿದ್ಯಾರ್ಥಿಗಳು ಒಂದು MBBS ಮಾಡಿ ಹೊರಗೆ ಬರ್ತಾರೆ. ಯಾವೊಬ್ಬ MBBS ಆದಂಥ ಒಬ್ಬ ವಿದ್ಯಾರ್ಥಿಗೂ ಧೈರ್ಯದಲ್ಲಿ ಹೋಗಿ ನನ್ನ ಕಾಲ ಮೇಲೆ ನಿಂತುಕೊಂಡು ನಾನೊಂದು ಊರಿನಲ್ಲಿ ಒಂದು ಪ್ರಾಕ್ಟೀಸನ್ನು ಮಾಡಬೇಕು, ನನ್ನ ಊರಿನಲ್ಲಿ ನನ್ನ ಜ್ಞಾನವನ್ನು ತೋರಿಸಬೇಕು ಎಂಬ ಒಂದು ಮನೋಧರ್ಮವೇ ಬರ್ತಾ ಇಲ್ಲ. ವರ್ಷದಲ್ಲಿ ಎಲ್ಲಿಯಾದರೂ ನೋಡಿ ನೀವು, ಬಹಳ ಸೂಕ್ಷ್ಮ ವಿಚಾರ ಅದು. 1-2 ಜನ ಆದರೂ ವರ್ಷದಲ್ಲಿ ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ಒಂದು ಕ್ಲಿನಿಕನ್ನು MBBS ಮಾಡಿದವರು ಹಾಕುವಂಥ ಮನೋಸ್ಥಿತಿಗೆ ಇದ್ದಾರೆ ನೋಡಿ. ಒಬ್ಬರೂ ಇಲ್ಲ, ಅವರಿಗೆ ಮಾಡುವ ಒಂದು ಮನಸ್ಸೇ ಇಲ್ಲ. ಎಲ್ಲಿಯಾದರೂ ಕ್ಲಿನಿಕಲ್ ಆಗ್ತಾ ಇದ್ದರೆ, ಎಲ್ಲಿಯಾದರೂ ಆಯುರ್ವೇದ ವೈದ್ಯರಿಗೆ, ಹೋಮಿಯೋಪತಿ ವೈದ್ಯರಿಗೆ, ಅವರಿಗೆ ಅಥವಾ ಒಂದು ಫಿಸಿಯೋಥೆರಪಿ ಕಲಿತವನಿಗೆ ಒಂದು ಧೈರ್ಯ ಇದೆ. ಆದರೆ ಇವತ್ತೊಂದು MBBS ಕಲಿತಂಥ ಮಕ್ಕಳಿಗೆ ಒಂದು ಕ್ಲಿನಿಕ್ ಹಾಕಿ ಕೂತ್ಕೊಳ್ಳುವಂಥ ಧೈರ್ಯ ಇಲ್ಲದನ್ನು ನೋಡುವಾಗ ಏನಾಗಿದೆ ಅಂತೇಳಿ ನಮಗೆ ಅರ್ಥವಾಗ್ತಾ ಇಲ್ಲ. ಎಲ್ಲರೂ ಪೋಸ್ಟ್ ಗ್ರ್ಯಾಜುಯೇಷನ್ ಎಂಬ ಚಿಂತನೆಯಲ್ಲೇ ಇದ್ದಾರೆ. ಇರಲಿ, ಅಂಥ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಬೇಕಾದ್ದು ನಮ್ಮ ಕರ್ತವ್ಯ, ಅದೇನು ನಾನು ತಪ್ಪು ಅಂತ ಹೇಳೋದಲ್ಲ. ಆದರೆ ಇಂಥ ಧೈರ್ಯ ಯಾಕೆ ಬರೋದಿಲ್ಲ? ಇವತ್ತು ಎಷ್ಟೋ ಜನ ವೈದ್ಯರೇ ಅವರ ಮಕ್ಕಳನ್ನು ವೈದ್ಯಕೀಯ ವೃತ್ತಿಗೆ ಹೋಗೋದು ಬೇಡ ಎಂಬ ಮನೋಧರ್ಮದಲ್ಲಿ ಅವರು ಹೇಳೋದನ್ನು ನಾನು ಕೇಳಿದ್ದೇನೆ. ಇದು ಬಹಳ ದುಃಖವಾಗ್ತಾ ಇದೆ. ಯಾಕೆಂದರೆ ನಾವು ಅಸಂಖ್ಯಾತ ಮಕ್ಕಳನ್ನು ವೈದ್ಯಕೀಯಕ್ಕೆ ಹೋಗಲಿಕ್ಕೆ ನಾವು ಮನಸ್ಸು ಮಾಡುವರು. ಇಂಥ ಸಂದರ್ಭದಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗೋದು ಬೇಡ, ಇಂಥ ಒಂದು ಪವಿತ್ರವಂಥ ಕ್ಷೇತ್ರಕ್ಕೆ ಹೋಗೋದು ಬೇಡ ಅಂತೇಳಿ ಯಾತಕ್ಕೆ ಹೇಳ್ತಾರೆ ಎಂಬುದೇ ನಮಗೆ ಅರ್ಥ ಆಗ್ತಾ ಇಲ್ಲ. ಆ ಎಂಥ ತಂತ್ರಗಳಿಗೆ ಅಥವಾ ಯಾವುದಕ್ಕಾದರೂ ಒಂದು ಜೀವ ಇದೆಯಾ? ಆ ಜೀವ ಇಲ್ಲದಂಥ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಕಳಿಸ್ತಾರೆ. ನಮ್ಮ ಹಾಗಿರುವಂಥ ಜೀವ ಇದ್ದಂಥ ಒಂದು ಜೀವಿಯೊಟ್ಟಿಗೆ ನಮಗೆ ಕೆಲಸ ಮಾಡುವಂಥ ಭಾಗ್ಯ ಬೇಡ ಅಂತ ಹೇಳ್ತಾರೆ. ಇದು ಬಹಳಷ್ಟು ದುಃಖ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ನಾನು ಹೆಚ್ಚು ದೀರ್ಘವಾಗಿ ಮಾತನಾಡಿದೆ. ಇಂಥ ಒಂದು ಸಮಯದಲ್ಲಿ ಬಹಳ ಮುಖ್ಯವಾಗಿ ಎಷ್ಟೋ ಮೌಲ್ಯ, ಅದು ಮಾನವೀಯತೆ ಇರ್ಬೋದು, ಕರುಣೆ ಇರ್ಬೋದು, ಪ್ರೀತಿ ಇರ್ಬೋದು, ತ್ಯಾಗ ಇರ್ಬೋದು, ಮನುಷ್ಯನ ಉಳಿತಿಗಾಗಿ ಇರುವಂಥ ಬದ್ಧತೆಗಳಿರ್ಬೋದು, ಒಟ್ಟು ಸೇವಾ ಮನೋಭಾವ, ಇದೆಲ್ಲವೂ ನಮ್ಮ ವೈದ್ಯಕೀಯ ವೃತ್ತಿಯ ಒಂದು ಅಡಿಪಾಯ. ಇದು ಫೌಂಡೇಶನ್. ಇದು ನಶಿಸಿ ಹೋದರೆ ಮತ್ತೆ ಅದು ಎಷ್ಟು ಬೆಳೆದರೂ ಅದು ಏನು ಪ್ರಯೋಜನ ಅಂತಲೇ ನಮಗೆ ಅರ್ಥವಾಗ್ತಾ ಇಲ್ಲ. ಇವತ್ತು ಇಂಥ ಸಂದರ್ಭ ನನಗೆ ಸೋಸಲಾಗ್ತದೆ. ನಮ್ಮಲ್ಲಿ ಒಂದು ವೈದ್ಯಕೀಯ ಶಿಕ್ಷಣ ಕಲೀಲಿಕ್ಕೆ ಇರುವಂಥ ನಾವು ನೀಟ್ ಟ್ರೈನಿಂಗ್ ಕೊಡುವವರು, ನಮ್ಮ ಅಸಂಖ್ಯಾತ ವಿದ್ಯಾರ್ಥಿಗಳು ಬಂದು ಆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯನ್ನು ಇವತ್ತು 2 ವರ್ಷದಲ್ಲಿ ಕಲಿತಂಥ ವಿಚಾರವನ್ನು 90 ಲೆಸನ್ನಿಂದ ಬಂದ ಕ್ವಶನನ್ನು ಅದು 180 ನಿಮಿಷದಲ್ಲಿ 180 ಕ್ವಶನ್ನ ಮುಖಾಂತರ 720 ಮಾರ್ಕಿನ ಮುಖಾಂತರ ಅವರು ಅದಕ್ಕೆ ಉತ್ತರ ಕೊಡುವಂಥ ಮನೋಧರ್ಮವನ್ನು ಮಾಡಲಿಕ್ಕೆ ಎಷ್ಟು ಅಭ್ಯಾಸ ಮಾಡಿಕೊಂಡು ಆ ಪರೀಕ್ಷೆ ಕೂತ್ಕೊಂಡು ಮಾರ್ಕ್ ಪಡೆದು ಒಂದು MBBS ಸೀಟನ್ನು ಪಡೀತಾರೆ. ಇದು ನಮ್ಮ ರಾಜ್ಯದಲ್ಲಿ, ಒಂದು ದೇಶದಲ್ಲಿ 23 ಲಕ್ಷ ಜನ ಪರೀಕ್ಷೆ ಕೂತ್ಕೊಳ್ಳುವಂಥದ್ದು, ಇರುವ ಸೀಟು 1 ಲಕ್ಷ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ 1.5 ಲಕ್ಷದಷ್ಟು ಮಕ್ಕಳು ಕೂತ್ಕೊಳ್ತಾರೆ. ಇರುವ ಸೀಟು 12,000 ಸೀಟು, ಅದರಲ್ಲಿ ಸರ್ಕಾರ ಸೀಟು 4,000ದಷ್ಟು. ಇಷ್ಟು ಪೈಪೋಟಿ ಮಾಡಿಕೊಂಡು ಒಳಗೆ ಹೋಗ್ತಾರೆ. 5 ವರ್ಷ ಭಾಳ ಕಷ್ಟದಲ್ಲಿ 5.5 ವರ್ಷ ಕಲಿತಾರೆ. ಕಲಿತಾದ ಮೇಲೂ ಕೂಡ 5.5 ವರ್ಷ ಕಲಿತಂಥ ವಿಚಾರವನ್ನು ಇಟ್ಟುಕೊಂಡು ಪುನಃ ಅಡ್ವಾನ್ಸ್ ನೀಟ್ ಪರೀಕ್ಷೆ ಕೂತ್ಕೊಂಡು ಅವರು ಹೋಗಿ ಪರೀಕ್ಷೆಯಲ್ಲಿ ಪಾಸಾಗಿ ಸೀಟನ್ನು ಪಡೀತಾರೆ. ದೇಶದ ಯಾವುದೇ ಪ್ರತಿಷ್ಠಿತವಂಥ ಒಂದು ಸಂಸ್ಥೆಯಲ್ಲಿ ಕೂತ್ಕೊಂಡು ಕಲಿತು ದೊಡ್ಡ 3 ವರ್ಷದ ಮಾಸ್ಟರ್ ಡಿಗ್ರಿಯನ್ನು ಮಾಡಿ ದೊಡ್ಡ ವೈದ್ಯನಾಗಿ ಹೊರಗೆ ಬರ್ತಾರೆ. ಹೊರಗೆ ಬಂದ ಮೇಲೆ ನನಗೆ ಅನ್ನಿಸಿದ್ದು, ಇವರು ಇಷ್ಟು ಎಲ್ಲ ಜ್ಞಾನವಂತರಾಗಿ, ಇಷ್ಟು ವಿದ್ಯಾವಂತರಾಗಿ, ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಬರ್ತಾರೆ. ಆದರೆ ಮೂಲಭೂತವಾಗಿ ಬೇಕಾದಂಥ ಆ ಮನೋಧರ್ಮ, ಇಡೀ ಒಂದು ಮಾನವೀಯತೆ, ಕರುಣೆ, ತ್ಯಾಗ ಅಥವಾ ಯಾವುದೇ ಈ ಒಂದು ಸೇವಾ ಮನೋಭಾವ ಈ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಅಥವಾ ಅವರು ಕಲಿತಂಥ ಯಾವುದೇ ವೈದ್ಯಕೀಯ ಶಿಕ್ಷಣದಲ್ಲಿ ಕಲಿತಂಥ ಯಾವುದೇ ಒಂದು ಸಬ್ಜೆಕ್ಟಲ್ಲಿ ಇದು ಯಾವುದಾದ್ರೂ ಅವರಿಗೆ ಅದರ ಪರಿಚಯ ಆಗಿದೆ.
ಹಾಗಾದರೆ ಅದೆಲ್ಲವೂ ಇಲ್ಲದಂಥ ಒಬ್ಬ ವೈದ್ಯ ಬಂದು ಇವತ್ತು ಆ ಪ್ರಾಕ್ಟೀಸನ್ನು ಮಾಡಿದರೆ ಈ ಎಷ್ಟು ಮೌಲ್ಯ ಉಳಿಬಹುದು ಅಂತ ಎಷ್ಟೋ ಸಲ ನನಗೆ ಅನ್ನಿಸ್ತಾ ಇದೆ. ಒಟ್ಟಿಗೆ ಸ್ಟೇಟಿನ ಯಾವುದೇ ಕಾನ್ಫರೆನ್ಸ್ ಇನ್ನೊಮ್ಮೆ ಮಾಡಿದ್ದೀರಿ, ಇನ್ನೂ ಬೇಕಾದರೆ ಮಾಡೋದಾದರೆ ನಾನು ಸದಾ ನಿಮ್ಮೊಟ್ಟಿಗೆ ಒಂದು ಮೂಡುಬಿದ್ರೆಯಾಗಲಿ ಮಾಡೋದು ನಾನು ಇದ್ದೇನೆ ಎಂಬ ಮಾತನ್ನು ನಿಮಗೆ ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದುಕೊಂಡು ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಆಶೀರ್ವಾದ ಇರಲಿ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು ಡಾಕ್ಟರ್ ಮೋಹನಾಳ್ ಅವರಿಗೆ. ಬಹಳ ಚಂದವಾಗಿ ಅರ್ಧ ಗಂಟೆ ಯಾವುದೇ ಒಂದು ಟೀಚರ್ಸ್ ಮಾತನಾಡಿದ್ರು ಕೂಡ ಅದಕ್ಕಿಂತ ಹೆಚ್ಚಾಗಿ ನಿರರ್ಗಳವಾಗಿ ಅವರ ಅನುಭವ ಹಾಗೂ ಅವರ ಉಪದೇಶದ ರೂಪವಾದಂಥ ಮಾತುಗಳನ್ನು ಹೇಳಿ ಅವರ ಕಷ್ಟಗಳು, ಅವರ ಅಭಿವೃದ್ಧಿ, ಅವರ ಎಲ್ಲ ವಿಷಯವೂ ಮೂಡಿದರೆ ಹೇಳಿ ನಮ್ಮನ್ನೆಲ್ಲರನ್ನು ಹುರಿದುಂಬಿಸ್ತೀರಾ. ನಿಮಗೆ ನಮ್ಮ ಎಲ್ಲರ ಧನ್ಯವಾದಗಳನ್ನು ಹೇಳೋದರಿಂದ ಮೊದಲು ಅದು ಬೇರೆ ಹೇಳಲಿಕ್ಕುಂಟು. ನಮ್ಮ ಕುಟುಂಬ ವೈದ್ಯರ ಸಂಘದ ಪರವಾಗಿ ಒಂದು ಸ್ಮರಣಿಕೆಯನ್ನು ಡಾಕ್ಟರ್ ಅಣ್ಣಯ್ಯ ಕುಲಾಲ್ರವರು ಕೊಡಬೇಕು ಅಂತೇಳಿ ಕೇಳಿಕೊಳ್ತಾರೆ. ಕಾರ್ಯಕ್ರಮ ಮುಗಿಲಿಲ್ಲ. ನಮ್ಮ ಡಾಕ್ಟ್ರು ನವೀನ್ ಕುಲಾಲ್ ಬಂದಿದ್ದಾರೆ. ತಡವಾಗಿ ಬಂದರೂ ಕೂಡ ನಮಗೆ ಕಾಣ್ತದೆ ಇಲ್ಲಿಗೆ. ಆದ ಕಾರಣ ಅವರು ವೇದಿಕೆಗೆ ಬಂದು ಎಲ್ರಿಗೂ ಒಂದು ಮುಖ ತೋರಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ನಮ್ಮ ಡಿಸ್ಟ್ರಿಕ್ಟ್ ಸರ್ವೇಲೆನ್ಸ್ ಆಫೀಸರ್ ಆದಂಥ ಡಾಕ್ಟ್ರು ನವೀನ ಕುಲಾಲರು ವೇದಿಕೆಗೆ ಬರಬೇಕು. ನಿಮಗೆ ಕೊಡುವುದು ಏನಿಲ್ಲ, ನಾವೊಂದು ಹೂ ಮುಗುಚ್ಚ ಮಾತ್ರ. ಬನ್ನಿ ಸರ್, ನನ್ನ ಸ್ವರ ಏರಿಸಬೇಡಿ ಅಂತ ನೀವು ಬನ್ನಿ. ಇನ್ನು ಕಡೆಯದಾಗಿ ಎಲ್ಲರೂ ಭಾಳ ಅವಸರದಲ್ಲಿ ಇರ್ಬೋದು, ಆದರೂ ಕೂಡ ಯಾವಾಗಿನ ನಮ್ಮ ಸಮಯ ಆಗಲಿಲ್ಲ. ಒಂದು 10 ನಿಮಿಷ ಇನ್ನೂ ಕೂಡ ಉಂಟು. 10 ಗಂಟೆಗೆ ವೋಟ್ ಆಫ್ ಥ್ಯಾಂಕ್ಸ್ ಅಂತೇಳಿ ಅದನ್ನು ಭಾಳ ಬೇಗವಾಗಿ ನಾನು ಮುಗಿಸಿಕೊಡ್ತೇನೆ ಭುಜಂಗ ಶೆಟ್ಟರೆ. ಹಾಗಾಗಿ ಇದೇನು ಅಂತ ಹೇಳಿದರೆ, ನಮ್ಮ ಇವತ್ತಿನ ವೈದ್ಯರ ಒಂದು ದಿನಾಚರಣೆ ಇಷ್ಟೊಂದು ಸಕ್ಸಸ್ ಆದೀತು ಅಥವಾ ಗ್ರ್ಯಾಂಡಾಗಿ ನಮ್ಮ ಸಮಾರಂಭ ಒಂದು ನೆರವೇರಿತು ಅಂತ ಹೇಳಿಕೊಂಡು ನಾನು ಗ್ರಹಿಸಲೇ ಇಲ್ಲ. ನಾನು ಅಣ್ಣಯ್ಯ ಕುಲಾಲ್ ಇಬ್ಬರು ಕೂಡ 8 ಗಂಟೆಗೆ ಪ್ರಾರಂಭ ಆದಂಥ ಒಂದು ನಮ್ಮ ಈ ಒಂದು ವೈದ್ಯರ ದಿನಾಚರಣೆಯನ್ನು ಈಗ 10 ಗಂಟೆವರೆಗೆ ನಾವು ಯಾರಿಗೂ ಏನೂ ಬೇಸರ ಆಗದಾಗೆ, ಮನಸ್ಸಿಗೆ ಅಸಮಾಧಾನ ಆಗದಾಗೆ ಇಷ್ಟರವರೆಗೆ ಮುಂದುವರಿದಿದೆ. ಇನ್ನೀಗ 5 ನಿಮಿಷ ತಾಳ್ಮೆಯಿಂದ ಇರಿ. ನಾನು ಹೇಳುವುದನ್ನು ಒಂದು ಹೇಳಿಬಿಡ್ತೇನೆ. ಯಾಕೆ ಅಂತ ಹೇಳಿದರೆ, ಅಂದರೆ ಮೂಡಬಿದ್ರೆಯಲ್ಲಿ ಎಷ್ಟೋ ಜನ ಬಂದಿದ್ದಾರೆ, ಹೋಗಿದ್ದಾರೆ, ಗಣ್ಯರಿದ್ದರು, ಎಲ್ಲ ಇದ್ದರು, ದೊಡ್ಡ ದೊಡ್ಡ ಮಿನಿಸ್ಟರ್ಸ್ ಇದ್ದರು, ಎಲ್ಲರೂ ಇದ್ದರು. ಆದರೆ ಒಂದು ಶಾಶ್ವತ ಹೆಸರು ಮೂಡಬಿದ್ರೆಗೆ ಯಾರು? ಮೂಡಬಿದ್ರೆಗೆ ಮೋಹನಾಳ್ವರು. ಅದು ಇನ್ನೂ 100 ವರ್ಷ ಕೂಡ ಯಾರು ಅಂತ ಹೇಳಿದರೆ ಮೋಹನಾಳ್ವರೇ. ಮಣಿಪಾಲಕ್ಕೆ ಯಾರು? ಡಾಕ್ಟರ್ TMA ಬೈ ಅವರು. ಸುಳ್ಯಕ್ಕೆ ಯಾರು? ವೆಂಕಟರಮಣಗೌಡರು. ಹಾಗೆ ನೀವೆಲ್ಲ ಗುರುಗಳು ಸೀತಾರಾಮ್ ಇದ್ದಾರೆ, KR ಕಾಮತ್ ಇದ್ದಾರೆ, ಇನ್ನು ಎಷ್ಟು ಜನ ಮೆಡಿಕಲ್ ಕಾಲೇಜಿನ ಗುರುಗಳೆಲ್ಲ ಇಲ್ಲಿರ್ಬೋದು. ಕೆಲವೇ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ಗುರುಗಳಷ್ಟೇ ಹೊರತು ಮೋಹನಾಳ್ವರಾಗೆ 25,000 ಜನರಿಗೆ ಅವರು ಗುರುಗಳು. ಯಾರೇ ಅವರ ಇನ್ಸ್ಟಿಟ್ಯೂಷನ್ನಲ್ಲಿ ಒಂದು ಸೇರಲಿ, ಅವರು ಅಷ್ಟು ಒಂದು ಮುತುವರ್ಜಿಯಿಂದ ಎಲ್ಲ ಮಕ್ಕಳ ಒಂದು ದಿನನಿತ್ಯ ಅವರಿಗೆ, ನಾನು ಮೊನ್ನೆ ಅವರನ್ನು ಆಮಂತ್ರಿಸಲಿಕ್ಕೆ ಹೋಗಿರುವಾಗ ಅಲ್ಲಿ ಅವರು ಬಲೆ ಬಿಟ್ಟರೆ ಕಾಫಿ ಹೊರ್ಕೊ ಅಂತ ಹೇಳಿಕೊಂಡು ಕಾಫಿ ತರಿಸಿದ್ದು. ನನಗೆ ಆದರೆ ಹೋಗಲಿ, ನಾನು ಯಾವಾಗಾರು ಒಮ್ಮೆ ಕಾಫಿ ಕುಡಿಯೋವ. ಆದರೆ ಅಲ್ಲಿ ದಿನನಿತ್ಯ ಬರುವವರಿಗೆ ಕೂತ್ಕೊಳ್ಳಿ ಕಾಫಿ, ನಿಮಗೆ ಎಂಥದ್ದು ಕಾಫಿ ಕುಡೀರಿ ಅದು ಇದು ಅಂತ ಯಾರು ಕೊಡ್ತಾರೆ ಎಂತ ಅಂತ ಹೇಳಿದ್ರೆ ಅವರೇ ಕೊಡಬೇಕಲ್ಲ. ಆದರೆ ಅವರ ಒಂದು ಆತಿಥ್ಯ ಉಂಟಲ್ಲ, ಅವರ ಸಂಸ್ಥೆಯಲ್ಲಿದ್ದವರಿಗೆ ಅಷ್ಟು ಮುತುವರ್ಜಿಯಿಂದ ನೋಡಿಕೊಳ್ತಾರೆ. ನನ್ನ ಗಮನಕ್ಕೆ ಬಂದ ಹಾಗೆ ಮೂಡಬಿದ್ರೆಯಲ್ಲಿ ಎಷ್ಟೋ ಜನ ಕೆಲಸ ಮಾಡಿದವರು
ಮೋಹನ್ ಆಳ್ವರನ್ನು ಒಂದು ಅವರು ಹಾಗೆ ಹೀಗೆ ಅಂತೇಳಿ ಕ್ರಿಟಿಸೈಸ್ ಮಾಡಿದವರು ನನಗೆ ಗೊತ್ತಾಗಲಿಲ್ಲ, ಅದು ಯಾರಿಗೂ ಆಗಲಿಕ್ಕಿಲ್ಲ. ಅಂತೂ ಅವರು ಹೇಗೆ ಕೆಲಸ ಮಾಡ್ತಾರೆ ಎಷ್ಟು ಅಂತೇಳಿ ನಮಗೆ ಗೊತ್ತಿಲ್ಲ. ಮೋದಿಯವರಿಂದ ನಂತರ ಮೋಹನ್ ಆಳ್ವರಿಂದ ನಂತರ ಮೋದಿಯವರು ಅಂತ ಹೇಳೋದು ಗೊತ್ತಿಲ್ಲ. ಅಂತೂ ಒಂದು ಮೂಡಬಿದ್ರೆಯನ್ನು ಒಂದು ಬೆಳೆಸುವಲ್ಲಿ ಒಂದು ಎಷ್ಟು ಆಸಕ್ತಿಯನ್ನು ತೋರಿಸಿದ್ದಾರೆ. ಇನ್ನು ಅವರ ಮಕ್ಕಳಿಬ್ಬರಿದ್ದಾರೆ ದಾಂಡಿಗರು, ಒಬ್ಬ ಡಾಕ್ಟರ್ ವಿವೇಕ ಅಂತೇಳಿ, ಇನ್ನೊಬ್ಬ ಡಾಕ್ಟರ್ ವಿನಯ ಅಂತ ಹೇಳಿಕೊಂಡು, ಇವರಿಬ್ಬರು ಕೂಡ ಈ ತಂದೆಯವರೊಟ್ಟಿಗೆ ಕೈ ಜೋಡಿಸಿ ಈ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಮರ್ಥರು. ಮತ್ತು ಈಗ ಡಾಕ್ಟರ್ ಮೋಹನ್ ಆಳ್ವರಿಗೆ ನೋಡುವಾಗ ಪ್ರಾಯ ಕಾಣುವುದೇ ಇಲ್ಲ, ಒಂದು 50ರ ಒಳಗೆ ಅಂತೇಳಿ ಕಾಣ್ತದೆ ಅವರಿಗೆ. ಮೊನ್ನೆ ನನ್ನ ಹತ್ರ ಹೇಳ್ತಾರೆ ನಿನಗೆ ಎಷ್ಟು ಪ್ರಾಯ ಅಂತ ಹೇಳಿಕೊಂಡು, ಆವಾಗ ನಾನು ಹೇಳಿದೆ ನನಗೆ 73 ಕಳೀತು ಅಂತ ಹೇಳಿದೆ. ಆಗ ನನ್ನಿಂದ 1 ವರ್ಷ ಸಣ್ಣವ ನೀನು ಅಂತೇಳಿ ಹೇಳ್ತಾರೆ. ಹಾಗಾದರೆ ಅವರನ್ನು ನೋಡುವಾಗ 50ರ ಒಳಗಿನವರಾಗೆ ಇದ್ದಾರೆ, ಪ್ರಾಯ 74 ಆದರೂ ಇನ್ನೂ ಕೂಡ ಅವರ ಆಕ್ಟಿವಿಟೀಸ್ ಅಂತ ಹೇಳೋದು ಅದು ಗಗನಕ್ಕೆ ಹೋಗ್ತಾ ಉಂಟು. ಆ ಒಂದು ಇಂಟ್ರೆಸ್ಟು ಏನು ಎಂಥದ್ದು ಅಂತ ಹೇಳೋದು ಇಲ್ಲ. ಎಲ್ಲ ಸಂಸ್ಥೆಗಳಿಗೂ ನಾವು ಕಾನ್ಫರೆನ್ಸ್, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಕಾನ್ಫರೆನ್ಸು, ಡಾಕ್ಟ್ರು KR ಕಾಮತ್ರು ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದರು, ನಾನು ಇದರಲ್ಲಿದ್ದೆ. ಹಾಗೆ ಹೋಗಿರುವಾಗ ಎಲ್ಲ ಅವರ ಟೀಚಿಂಗ್ ಇನ್ಸ್ಟಿಟ್ಯೂಷನ್ಗಳಿಗೆ ನಮ್ಮನ್ನು ಅವರ ವೆಹಿಕಲ್ನಲ್ಲಿ ಕರ್ಕೊಂಡು ಹೋಗಿ ಎಲ್ಲ ತೋರಿಸಿ ಸರಿಯಾಗಿ ಒಂದು ಪರಿಚಯ. ನನಗೆ ಆದರೆ ಬೋರ್ ಆದೀತು. ಒಬ್ಬ ಮನೆಗೆ ಬಂದವ ಯಾವಾಗ ಕಾಪಿ ಕೊಡೋದು, ಕಾಪಿ ಕೊಟ್ಟಾಯಿತು ಇನ್ನೂ ಹೋಗೋದಿಲ್ಲಲ್ಲ ಇವ ಅಂತೇಳಿ ಕಾಣುತ್ತೆ. ಆದರೆ ಇವರಿಗೆ ಆ ಥರ ಅಲ್ಲ, ಪ್ರತಿಯೊಬ್ಬರನ್ನು ಅಷ್ಟು ಮುತುವರ್ಜಿಯಿಂದ ಮರ್ತು ಹೋಗಲಿಕ್ಕೆ ಅಂತ ಹೇಳಿ ಇಲ್ಲ, ಗೊತ್ತಾಯ್ತಲ್ಲ. ಅಷ್ಟು ಅವರು ಒಂದು ನೆನಪಿನಲ್ಲಿ ಸಕ್ರಿಯವಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಈ ಕುಟುಂಬ ವೈದ್ಯಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ಮಾತಿಗೆ ಹೋಗೊಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಎಲ್ಲ ಕಡಿಮೆಯಿಂದ ಕಾಣ್ತದೆ. ಇನ್ನು ಮುಂದೆ ಅವರು ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಕಾನ್ಫರೆನ್ಸ್ ಆಗೋದು ಅಂತೇಳಿ ಆದರೆ ನನ್ನ ದಿವ್ಯ ಹಸ್ತ ಉಂಟು, ಅದಕ್ಕೆ ಧೈರ್ಯ ಅಂತೇಳಿ. ನಮ್ಮ ಕಳೆದ ಸಲದ ಕಾನ್ಫರೆನ್ಸು ಎಷ್ಟು ಗ್ರ್ಯಾಂಡ್ ಆಗಿತ್ತು, ಅದೊಂದು ಸ್ವರ್ಗಲೋಕ ಮೇಲೆ, ಭೂಮಿಯಲ್ಲಿರುವ ಸ್ವರ್ಗಲೋಕ ಮೂಡಬಿದಿರೆ ಅಂತೇಳಿ ಹೇಳಿಕೊಂಡು ಅಷ್ಟು ಗ್ರ್ಯಾಂಡ್ ಆಗಿ ಅರೇಂಜ್ಮೆಂಟ್ ಮಾಡಿಸಿ ಎಲ್ಲರ ಸಹಕಾರವನ್ನು ಅವರು ಕೊಟ್ಟಿದ್ದಾರೆ. ಅದನ್ನು ನಾವು ಯಾವಾಗಲೂ ಮರೆಯುವಂತಿಲ್ಲ. ಇನ್ನೂ ನಮ್ಮ ಮುಂದಿನ ಕುಟುಂಬ ವೈದ್ಯರ ಕಾರ್ಯಕ್ರಮಗಳಿಗೆ ಒಂದಲ್ಲ ಒಂದು ವಿಧದಲ್ಲಿ ಬಂದು ಸಹಕಾರವನ್ನು ಕೊಡಬೇಕು. ಅವರು ಕೊಡ್ತಾರೆ. ಅವರಿಗೆ ನಿಮ್ಮೆಲ್ಲರ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಸರ್. ಇನ್ನು ನಮಗೆ ನಿಮ್ಮ ಸಹಕಾರ ಯಾವಾಗಲೂ ಬೇಕೇ ಬೇಕು. ಇನ್ನು ಡಾಕ್ಟರ್ ಶಿವಪ್ರಕಾಶ್ರವರು ಅವರು ನಮಗೆ ಬರ್ತಾರೋ ಇಲ್ವೋ ಅಂತೇಳಿ ನಿಶ್ಚಯ ಇರಲಿಲ್ಲ. ಆದರೂ ಒಂದು ನಮ್ಮ ಮೇಲೆ ಒಂದು ಅಭಿಮಾನದಲ್ಲಿ, ಯಾರ ನನ್ನ ಮೇಲೆ, ಕುಳಾಲ್ನ ಮೇಲೆ, ಅಂತೂ ನಮ್ಮಿಬ್ಬರ ಮೇಲೆ, ಅದರಿಂದ ಹೆಚ್ಚು ಕುಟುಂಬ ವೈದ್ಯರ ಮೇಲೆ ಒಂದು ಅಭಿಮಾನದಲ್ಲಿ ಅವರು ಇವತ್ತು ಬಂದಿದ್ದಾರೆ. ನಾನೀಗ ಹೇಳೋದು ಅಂತಲ್ಲ, ಇಷ್ಟು DMOಗಳನ್ನು ನಾನು ಕೂಡ ಕಂಡವನೇ. 45 ವರ್ಷ ಸರ್ವಿಸ್ ನನಗೂ ಆಯಿತು. ಅಷ್ಟು ಜನರಲ್ ಪ್ರಾಕ್ಟೀಸು, ಅದರಲ್ಲಿ ಎಷ್ಟೋ ಜನ DMOಗಳನ್ನು ನಾನು ನೋಡಿದವ. KR ಕಾಮತಿನೊಟ್ಟಿಗೆ ಎಷ್ಟು ಸಲ ಮನವಿ ಪತ್ರ ಕೊಡಲಿಕ್ಕೆ ಬಾಕಿದ್ದಕ್ಕೆಲ್ಲ ಹೋದವರೇ ನಾವು ಕೂಡ. ಆದರೆ ಆ ಒಂದು ಫ್ರೆಂಡ್ಲಿ ಒಂದು ಬಿಹೇವಿಯರ್, ನಾಳೆ ನನಗೆ ಕೈ ಕೊಟ್ಟಾನು ಇನ್ನೊಂದಕ್ಕೆ ಬಂದರೆ ಇದು ಅಂತ ಹೇಳಿದರೆ ಅದಕ್ಕೆ ಅವರದ್ದಾದಂಥ ಬೈಲ ಬೇರೆ ಉಂಟು. ಹೇಗೆ ನಡ್ಕೊಳ್ಬೇಕಾದ್ರೆ ಹಾಗಾಗಿ ನಡ್ಕೊಳ್ಳುವಂಥ ಬೈಲ ಅವ್ರ ಹತ್ರ ಉಂಟು. ಆದರೆ ಆ ಒಂದು ಆತ್ಮೀಯತೆ, ಒಂದು ಮಾತಾಡಿಸುವಂಥ ಕ್ರಮ, ಒಂದು ನಗಾಡಿ. ನಾನು ತೀರ್ಥಹಳ್ಳಿಯಲ್ಲಿರುವಾಗ GK ಭಟ್ರು ನೀವು ಬರಬೇಡಿ, ನಾನು ಬರ್ತೇನೆ ಅಲ್ಲಿಗೆ, ಒಟ್ಟಿಗೆ ರಾತ್ರಿ ಬರುವ ಅಂತೇಳಿ ರಾತ್ರಿ 11 ಗಂಟೆಗೆ ನಾವು ಒಟ್ಟಿಗೆ ಮಾತಾಡಿಕೊಂಡು ಇಲ್ಲಿಗೆ ಬಂದವರು. ನನಗೆ ಅದರಿಂದ ಮೊದಲು ಡಾಕ್ಟರ್ ಶಿವಪ್ರಕಾಶ್ ಅಂತ ಹೇಳಿದರೆ ಅಷ್ಟೊಂದು ಅನ್ಯೋನ್ಯತೆ ಇರಲಿಲ್ಲ. ಆ ನಂತರ ಆಯಿತು. ಅದು ನನ್ನಲ್ಲಿಂತಲ್ಲ, ಎಲ್ಲರಲ್ಲಿಯೂ ಅನ್ಯೋನ್ಯತೆಯನ್ನು ಬೆಳೆಸಿಕೊಳ್ಳುವುದರಲ್ಲಿ ಡಾಕ್ಟರ್ ಶಿವಪ್ರಕಾಶ್ರವರು ಪ್ರಮುಖರು ಅಂತ ಹೇಳುತ್ತಾ ಇವತ್ತಿನ ನಮ್ಮ ಸಮಾರಂಭಕ್ಕೆ ಬಂದು ನಮ್ಮನ್ನೆಲ್ಲ ಸಂತೋಷಗೊಳಿಸಿದ್ದಕ್ಕಾಗಿ ಸರ್ ನಿಮಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಡಾಕ್ಟರ್ ಸದಾಶಿವ ಬಳುನಾಯರು ವೈದ್ಯ ದಿನಾಚರಣೆಯಲ್ಲಿ ಸನ್ಮಾನಗೊಂಡವರು. ಅವರಿಗೆ ಈಗ ಒಂದು ಹೆದರಿಕೆ ಇರಬಹುದು ಬಹುಶಃ, ಈ ಅಣ್ಣಾಯ ಕುಳಾಲು ಯಾವ ಬೈಲ ಎಲ್ಲ ತೆಗಿತಾನೆ ಅಂತೇಳಿ ಗೊತ್ತಿಲ್ಲ. ಒಂದು ಹೊಸ ಬೈಲ ಮಾಡಿದವ ಈಗ. ಏನು ಅಂತ ಹೇಳಿದರೆ, ಇನ್ನು ಮುಂದಿನ ನಮ್ಮ ಅಧ್ಯಕ್ಷರು
ಯಾರಿಗೆ ಸನ್ಮಾನಗೊಂಡಿದೋ ಅವರೇ ಮುಂದಿನ ಅಧ್ಯಕ್ಷರು ಅಂತೇಳಿ ಹೇಳಿದ್ರು. ಹಾಗಾಗಿ ಇನ್ನು ಬಹುಶಃ ಬರುವ ವರ್ಷಕ್ಕೆ ನಮಗೆ ಸನ್ಮಾನಕ್ಕೆ ಜನ ಸಿಕ್ಕಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಬಹುಶಃ ಬರುವ ವರ್ಷ ಸನ್ಮಾನಕ್ಕೆ ನಾನು ಅಥವಾ ಅಣ್ಣ ಗುಳಾರಿ ಆಗೋದು ಅಂತ. ಆದರೆ ನಾವು ಬಿಟ್ಟುಕೊಡೋದಿಲ್ಲ. ನಾವು ಕುಟುಂಬ ವೈದ್ಯರ ಸಂಘವನ್ನು ಉಂಟಲ್ಲ, ನಾವು ಇಷ್ಟು ವರ್ಷ, ನಾವಿರುವಷ್ಟು ವರ್ಷ ನಾವು ಈ ಒಂದು ಸಂಸ್ಥೆಗೆ ಬೇಕಾಗಿ ನಾವು ದುಡಿತೇವೆ, ಯಾವತ್ತೂ ಬಿಡುವುದಿಲ್ಲ. ನಮಗೆ ಸ್ಥಾನ ಮುಖ್ಯ ಅಲ್ಲ, ವೇದಿಕೆ ಮುಖ್ಯ ಅಲ್ಲ, ನಮಗೆ ನಮ್ಮ ಒಂದು ಕುಟುಂಬ ವೈದ್ಯರ ಒಂದು ಶಕ್ತಿ ಏನು, ಅವರ ಅಭಿವೃದ್ಧಿ ಹೇಗೆ ಅಂತ ಹೇಳುವುದನ್ನೇ ನಾವು ಆಲೋಚನೆ ಮಾಡೋದು. ದಿನ ಹೋದಾಗೆ ಇವರು ಯಾರು ನಮ್ಮ ಕೈ ಚಪ್ಪಾಳೆ ಬಟ್ಟಿದ್ದು ಬಹುಶಃ ನಿಲ್ಲಿಸಬೇಕು ಅಂತೇಳಿ, ಆಯಿತು ಗೊತ್ತಾಯ್ತು ನನಗೆ, ನಿಲ್ಲಿಸ್ತೇನೆ. ಅದು ಭುಜಂಗರು ಕೈ ಚಪ್ಪಾಳೆ ಯಾವಾಗ ಹೊಡೆದ್ರೆ ಅವಾಗ ಗೆಟ್ ಔಟ್ ಅಂತ ಲೆಕ್ಕ ಇರಲಿ. ಇನ್ನು ಹಾಗಾಗಿ ನಮಗೆ ಇವತ್ತು ವೈದ್ಯರ ದಿನಾಚರಣೆ ಎಂದು ಬಹಳ ಒಂದು ಸಂಭ್ರಮದಲ್ಲಿ ಸ್ವೀಕಾರ ಮಾಡಿ ಮುಂದಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿರುವಂತಹ ಡಾಕ್ಟರ್ ಸದಾಶಿವ ಬುಡ್ನಾಯರಿಗೆ ಹೃತ್ಪೂರ್ವಕವಾದ ಸಪೋರ್ಟು ಎಲ್ಲವನ್ನು ಕೊಡುತ್ತೇವೆ ಅಂತೇಳಿ ಈ ಮೂಲಕ ಹೇಳ್ತಾ, ನೀವು ಕೆಲಸ ಮಾಡಬೇಕು ಅಂತಲೇ ಇರಲಿಲ್ಲ, ನೀವು ಉಳ್ಳಾಲದಲ್ಲೇ ಇರಿ, ನೀವು ಉಳ್ಳಾಲದಲ್ಲೇ ಇರಿ, ನಾವು ನಿಮಗೆ ಹೃತ್ಪೂರ್ವಕವಾದಂಥ ಸಹಕಾರವನ್ನು ಕೊಡ್ತೇವೆ ಅಂತೇಳಿ ಹೇಳ್ತಾ ನಿಮಗೆ ಧನ್ಯವಾದಗಳು. ಇನ್ನು ನಮ್ಮ ಕಳೆದ ಸಮಯ ಪ್ರಾಯೋಜಕತ್ವವನ್ನು ವಹಿಸಿಕೊಂಡ ನೋವಾ ಕಂಪನಿಯವರು ಬಂದಿದ್ದಾರೆ. ಅವರು ಮಂಜುನಾಥ್ ಹಾಗೂ ಹರ್ಷ, ಇವರಿಗೂ ಕೂಡ ಈ ಸಲವೂ ಬಂದು ನಮಗೆ ಪ್ರೋತ್ಸಾಹಿಸಿದ್ದಾರೆ. ಇನ್ಫರ್ಟಿಲಿಟಿ ಸೆಂಟರ್, ನೋವಾ ಇನ್ಫರ್ಟಿಲಿಟಿ ಸೆಂಟರು, ಅವರಿಗೂ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು. ಇನ್ನು ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಮಂಗಳೂರು ಘಟಕದ ಅಧ್ಯಕ್ಷರಾದಂಥ ಡಾಕ್ಟ್ರು ಎಸ್ ಸಿ ಮರಿಯಾ ಡಿಸೋಸರ್ ಅವರು, ನಾನು ಫೋನ್ ಮಾಡಿದ ಕೂಡಲೇ ಅವರು ಸಿಗಲಿಲ್ಲ ನನಗೆ, 2-3 ಸಲ ಮಾಡಿದರು. ಅವರು ಯಾವಾಗಲೂ ಬಿಸಿ ಕಾಣ್ತದೆ, ಮತ್ತು ಅವರಾಗಿಯೇ ನನಗೆ ಫೋನ್ ಮಾಡಿದರು. ಆ ಒಂದು ಒಳ್ಳೆ ಗುಣ ಉಂಟು ನೋಡಿ, ಎಲ್ಲರೂ ಬಿಸಿ ಇರ್ತಾರೆ, ಫೋನ್ ಮಾಡಬೇಕು ಅಂತ, ಆದರೆ ಆ ದಿವಸ ಮಲಗಬೇಕಾದ್ರೆ ಮೊದಲು ಮತ್ತೊಂದು ಕಾಲ್ ಕೊಡುವುದುಂಟಲ್ಲ, ಅದು ಒಳ್ಳೆ ಗುಣ. ಅಂಥಲ್ಲಿ ಅವರೇ ನನ್ನನ್ನು ವಾಪಸ್ ವಿಚಾರಿಸಿ ಏನು ಫೋನ್ ಮಾಡಿದ್ರಿ ಅಂತೆಲ್ಲ ಕೇಳಿ ಅವರು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಬಂದಿದ್ದಾರೆ. ನಮಗೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್. ಇನ್ನು ಡಾಕ್ಟರ್ ಸೀತಾರಾಮ್ ಇದ್ದಾರೆ, ಸೀನಿಯರ್ ಮೋಸ್ಟ್ ಆರ್ಥೋಪೆಡಿಕ್ ಆಫ್ KMC. ಡಾಕ್ಟರ್ KR ಕಾಮತ್ ಇದ್ದಾರೆ, ಎಲ್ಲ ಹೆಚ್ಚು ಕಾಣ್ತದೆ ಈಗಲ್ಲ, ಆದರೂ ಕೂಡ ಈಗ ಕೂಡ ವೆಲ್ಲಾಕ್ ಹಾಸ್ಪಿಟಲ್ ಹಾಗೂ KMCಗಳಿಗೆ ಸಹಕಾರಗಳನ್ನು ಕೊಡ್ತಾ ಇದ್ದೀರಾ. ಇವತ್ತು ನಮಗೆ ಸಪೋರ್ಟನ್ನು ಕೊಡಲಿಕ್ಕೆ ಬೇಕಾಗಿ ಇಲ್ಲಿಗೆ ಬಂದಿದ್ದೀರಾ. ನಿಮಗೂ ನಮ್ಮ ಹೃತ್ಪೂರ್ವಕವಾದಂಥ ವಂದನೆಗಳು. ಅಬ್ಬಕ್ಕದ ಅವರು ನಿಜವಾದರೆ ನಾನು ಅವರನ್ನು ಹೊಗಳೋದು ಅಂತಲ್ಲ, ಅವರಲ್ಲಿ ಯಾವುದು ಯೂಟ್ಯೂಬಿನಲ್ಲಿ ಕೇಳುವಾಗ ಅವರ ಮಾತುಂಟಲ್ಲ, ಅವರದರಿಂದ ಟ್ರೈನಿಂಗ್ ತಗೊಳ್ಬೇಕು. ಅಷ್ಟು ಚಂದದ ಒಂದು ಭಾಷಣ ಅವರದ್ದು. ಅವರು ಏನು ಚಂದಕ್ಕೆ ಮಾತಾಡ್ತಾರೆ ಅಂತೇಳಿಲ್ಲ, ಇಲ್ಲಿ ತಲೆ ಆಡಿಸ್ತಾರೆ, ಅಲ್ಲಿ ಬಾಯಿ ಆಡಿಸ್ತಾರೆ. ಭಾಳ ಒಂದು ಚಂದವಾಗಿ ಭಾಳ ಮಾತಾಡ್ತೀರಿ ಅಬ್ಬಕ್ಕರೆ. ನಮಗೆ ನಮ್ಮ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇನ್ನು ಮೆಗಾ ಮೀಡಿಯಾದವರು ಹೊಸ ಕುರಳ್ ಅವರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಹೇಳಿದ ಕೂಡಲೇ ಬಂದು ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಾ. ಇನ್ನು ಡಾಕ್ಟರ್ ಸುಜಯ್ ಭಂಡಾರಿ ಇದ್ದಾರೆ. ಭಂಡಾರಿಗೆ ಹೇಳುವುದಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿಗೆ ಅಲ್ಲಿವರೆಗೆ ತಲುಪಿದ್ದೆ ನಾನು. ಆದರೆ ಈಗ ಒಮ್ಮೆ ಈ ಸಲ ಬಂದಿದ್ದಾರೆ, ಇನ್ನು ಬಿಡಲಿಕ್ಕೂ ಆಗೋದಿಲ್ಲ ಅವರನ್ನು. ಹಾಗಾಗಿ ಸುಜಯ್ ಭಂಡಾರಿಯವರಿಗೂ ನಮ್ಮ ಹೃತ್ಪೂರ್ವಕವಾದಂಥ ವಂದನೆಗಳು. ಇನ್ನು ಡಾಕ್ಟರ್ ವಿಜಯ್ ಕುಮಾರ್, ಲೇಡಿ ಓಷನ್ನ RM, ಮತ್ತು ಸಲ್ಡಾನ ಇವತ್ತು ಸಂತೋಷ್ ಅಂದರೆ ಹೆಂಡತಿಯನ್ನು ಒಟ್ಟಿಗೆ ಕರ್ಕೊಂಡು ಬಂದಿದ್ದಾರೆ. ಯಾವಾಗಲೂ ಬರೋದಿಲ್ಲ ಅವರು, ಯಾಕೆಂತಂದರೆ ಬೇಗ ಕರ್ಕೊಂಡು ಹೋದಾರು ಅಂತಲೇ ಅಂತ ಇವತ್ತು ಬಂದಿದ್ದಾರೆ ಅವರು ಯಾವಾಗಲೂ ಬರ್ತಾರೆ. ಇವತ್ತು ಅವರು ನಿಜವಾಗಿ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಪದ್ಯ ಹೇಳಲಿಕ್ಕಿತ್ತು, ನಮ್ಮದು ಕಲ್ಚರಲ್ ಪ್ರೋಗ್ರಾಮ್ ಇತ್ತು. ಕಲ್ಚರಲ್ ಪ್ರೋಗ್ರಾಮ್ ನಡೆಯುವುದಿಲ್ಲ ಈಗ, ಜನ ಕೆಲವರು ಇದ್ದಾರೆ ಹೇಳುವವರು, ಆದರೆ ಪದ್ಯ ಕೇಳಲಿಕ್ಕಿಲ್ಲ ಇನ್ನು, ಬಹುಶಃ ಊಟಕ್ಕೆಲ್ಲ ಕಾಯ್ತಾ ಇದ್ದಾರಲ್ಲ. ಹಾಗೆ ಸಲ್ಡಾನ್ರಿಗೂ ಇವರಿಗೂ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು. ನವೀನ್ ಕುಳಾಲನ್ನು ನಾವು ಈಗಾಗಲೇ ರೆಕಗ್ನೈಸ್ ಮಾಡಿ ಆಗಿದೆ. ಇನ್ನು ಯಾರನ್ನಾರು ಬಿಟ್ಟು ಹೋಗಿದ್ದರೆ ಪ್ರಾರ್ಥನೆ ಹೇಳಿದಂಥ ಮಮತಾ ಕುಳಾಲ್, ಆಗ ನನಗೊಂದು ಮರ್ತೋಯ್ತಲ್ಲ ಇದು. ಅವರನ್ನು ನಿಜವಾಗಿ ಇವರಿಗೆ ಸನ್ಮಾನ ಮಾಡುವಾಗ ಅವರನ್ನು ಕರೆಯದೆ ನಾನೊಂದು ಅವಮಾನ ಮಾಡಿಬಿಟ್ಟೆ. ಅದಕ್ಕೆ ಆಗಿ ವಿಷಾದಿಸ್ತೇನೆ. ಮಮತಾ ಕುಳಾಲ್ ಮತ್ತು ಅವರ ಮಗಳು
ಇವರ ಮಗಳು ಇದ್ದಾಳೆ, ಅವರು ಕೂಡ ಮೂಡಬಿದ್ರೆ ವಿದ್ಯಾಸಂಸ್ಥೆಯ ಫೈನಲ್ ಇಯರ್ BAMS ಸ್ಟೂಡೆಂಟ್. ನಮ್ಮ ಮೋಹನ ಆಳ್ವರೆ ಅವರಿಗೆ ಕೂಡ ಗುರುಗಳು. ನಾನು ಹಾಗೆ ಹೇಳಿದ್ದು, ಅಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅವರು ಗುರುಗಳು. ಇನ್ನು ಬೇರೆ ಎಲ್ಲ ನಮ್ಮ ಕುಟುಂಬ ವೈದ್ಯರ ಸಂಘದ ಎಲ್ಲ ಸದಸ್ಯರಿಗೂ ನನ್ನ ಯಾವಾಗಲೂ ಧನ್ಯವಾದಗಳು ಯಾವಾಗಲೂ ಉಂಟು. ಇನ್ನೇನು ಅಶ್ವಿನಿ ಪೊಳ್ನಾಯರನ್ನು ಮರೆತರೆ ಹೇಗಾಗೋದು? ಅಶ್ವಿನಿ ಪೊಳ್ನಾಯರು ನೋಡಿ, ನಾನು ಫೋನ್ ಮಾಡಿದ ಕೂಡಲೇ ಅವರು ಬ್ಯುಸಿ ಇದ್ದರು. ಅವರು ಈಗ ಸಿಗುವುದಿಲ್ಲ ನಿಮಗೆ ಅಂತೇಳಿ ಅವರ ಅಸಿಸ್ಟೆಂಟ್ಗಳು ಹೇಳಿದರು. ಸರಿಯಪ್ಪ, ಯಾವಾಗಾದ್ರೂ ಸಿಕ್ಕ್ಯಾರು ನನಗೆ ಅಂತೇಳಿ ಹೇಳಿ ಅಲ್ಲಿಗೆ ನಿಂತೆ. ಮತ್ತು ಅವರೇ ನನಗೆ ಫೋನ್ ಮಾಡಿದರು, ಸರಿ GK ಭಟ್ ಸರ್ ಏನು ಫೋನ್ ಮಾಡಿದ್ರಿ ಅಂತ ಹೇಳಿಕೊಂಡು. ಆವಾಗ ಅವರನ್ನು ಆಮಂತ್ರಿಸಿದ್ದಾರೆ. ನನ್ನ ಆಮಂತ್ರಣದ ಮೇರೆಗೆ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಇನ್ನು ಎಲ್ಲ ಕುಟುಂಬ ವೈದ್ಯರಿಗೂ ಕೂಡ ಏಕಗಂಟಿನಲ್ಲಿ ತಡ ಆಗ್ತದೆ. ಭುಜಂಗರು ಇನ್ನೊಮ್ಮೆ ಕೈ ಎತ್ತೂರಿಂದ ಮೊದಲು ನಿಮಗೆಲ್ಲ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೇನೆ. ಮತ್ತು ಮಾಯಾ ಇಂಟರ್ನ್ಯಾಷನಲ್ ಅಬೂಬಕರ್ ಅವರಿಗೆ, ಅವರು ಯಾವಾಗಲೂ ಮಾತಾಡ್ತಾರೆ, ಎಲ್ಲ ವ್ಯವಸ್ಥೆಯನ್ನು ಭಾಳ ಚೆಂದಾಗಿ ಮಾಡ್ತಾರೆ. ಅದು ನಮ್ಮ ಇದೀಗ ಮಾಯಾ ಇಂಟರ್ನ್ಯಾಷನಲ್ ಅಂದರೆ ನಮ್ಮ ಮನೆಯಾಗೆ ಆಗಿದೆ. ನಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಬಂದು ಹೋಗ್ತೇವೆ. ಸರಿಯಾಗಿ ಬಿಲ್ಲು ಕೊಡದಿದ್ದರೂ ಅವರು ಬಿಟ್ಟರು ಅಂತ ಕಾಣ್ತೇವೆ ನನಗೆ ಒಂದು 2-4 ದಿವಸಕ್ಕೆ. ಹಾಗಾಗಿ ಅವರಿಗೂ ನಾನು ವಂದಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಯಾರನ್ನಾರು ಮರೆತು ಹೋಗಿದ್ದರೆ ಇಲ್ಲಿ ಸೇರಿದವರಲ್ಲಿ ಎಲ್ಲರಿಗೂ, ಮತ್ತು ಇವರು ಬಂದಿದ್ದಾರೆ, ಯಾರು ನಮ್ಮ ಡಿಸ್ಟ್ರಿಕ್ಟ್ ರೆಪ್ರೆಸೆಂಟೇಟಿವ್ ರೇವಣ್ಕರ್ ಬಂದಿದ್ದಾರೆ, ಅವರಿಗೂ ಕೂಡ. ಮತ್ತು ಮಧುಸೂದನ್ ಟ್ರೆಜರರ್, ಇಂಪಾರ್ಟೆಂಟ್ ಪರ್ಸನ್ ಟ್ರೆಜರರ್ ಇದ್ದಾರೆ ಇಲ್ಲಿ. ಅವರಿಲ್ಲದೆ ಯಾವ ಲೆಕ್ಕಾಚಾರವೂ ನಡೆಯುವುದಿಲ್ಲ. ಕಡೆಗೆ ಅಕ್ಟೋಬರ್ ತಿಂಗಳಿನಲ್ಲಿ ಮಾತ್ರ ಅವರಿಗೆ ತಲೆನೋವು ಶುರುವಾಗುವುದು, ಅಷ್ಟರವರೆಗೆ ಏನು ತೊಂದರೆ ಇಲ್ಲ. ಅಂಥ ಮಧುಸೂದನ್ರವರಿಗೂ ಕೂಡ ವಂದಿಸ್ತಾ ಎಲ್ಲರಿಗೂ, ಇನ್ನೂ ಯಾರು ಬಿಟ್ಟು ಹೋಗಿದೆ ಅಂತ ಹೇಳುವಂಥ ಇದಿಲ್ಲ ನೋಡಿ. ಅಣ್ಣಯ್ಯಗುಳರಿಗೆ ಧನ್ಯವಾದ ಬೇಡಂತೆ, ಇನ್ನು ಜನಗಣಮನ ಅಂತ ಹೇಳ್ತಾ ಇದ್ದಾರೆ ಅವರು. ಅದೇ ಪ್ರಕಾರ ಎಲ್ಲರೂ ನಿಂತು ಜನಗಣಮನಕ್ಕೆ ನಾವು ಪ್ರಾರ್ಥಿಸೋಣ ಅಂತ ಕೇಳಿಕೊಡುತ್ತೆ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, तव शुभ नामे जाहे तव शुभ आशीष मांगे, गाहे तव जय गाता। जनगण मंगलदायक जय हे भारत भाग्य विधाता, जय हे जय हे जय हे जय जय।